ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತ್ವಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶುಕ ಮಹರ್ಷಿಗಳು ಮನ್ವಂತರಗಳ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ದಾರೆ. ಪುರಾಣ ಸಾಹಿತ್ಯ ಅಂತ ಆಗಬೇಕಾದರೆ ಮನ್ವಂತರಗಳ ಚರಿತ್ರೆ ಅದರಲ್ಲಿ ಬರಬೇಕು. ಈಗ 6 ಮನ್ವಂತರ ಆಗಿ ಹೋಗಿ 7ನೇ ವೈವಸ್ವತ ಮನ್ವಂತರ ನಡೀತಾ ಇದೆ. ಹಿಂದಿನ 6 ಮನ್ವಂತರಗಳ ಚರಿತ್ರೆ ಏನು ಅಂತಂದರೆ, ಮೊದಲನೇದ್ದು ಸ್ವಯಂಭವ ಮನ್ವಂತರ. ಸ್ವಯಂಭವ ಮನು ಆ ಕಾಲದ ಅಧಿಪತಿಯಾಗಿದ್ದ. ಸ್ವಯಂಭವ ಮನ್ವಂತರದಲ್ಲೇ ಕಪಿಲಾವತಾರ, ವರಾಹಾವತಾರ ಅದರ ಚರಿತ್ರೆ ಹೇಳಿ ಆಗಿದೆ ಹಿಂದೆ. ಭೂಮಿ ಎತ್ತಲಿಕ್ಕೆ ವರಾಹಾವತಾರ, ದೇವಹೂತಿಯನ್ನು ಉದ್ದೇಶ ಮಾಡಿಕೊಂಡು ಇಡೀ ಜಗತ್ತಿಗೆ ಉಪದೇಶ ಮಾಡಲಿಕ್ಕೆ ಕಪಿಲಾವತಾರ, ಯಜ್ಞನಾಮಕ ಪರಮಾತ್ಮನ ಅವತಾರ ಅಂತ ಒಂದಿದೆ. ಅದು ಸ್ವಯಂಭವ ಮನು ಒಮ್ಮೆ ಅಲಕನಂದಾ ತೀರದಲ್ಲಿ ಈಶಾವಾಸ್ಯ ಉಪನಿಷತ್ತನ್ನು ಪಾರಾಯಣ ಮಾಡ್ತಾ ಮಂತ್ರ ಜಪ ಮಾಡ್ತಾ ಇರ್ತಾನೆ. ಈಶಾವಾಸ್ಯ ಉಪನಿಷತ್ತು ಅಂದರೆ ಅದು ಮಂತ್ರೋಪನಿಷತ್ತು. ಅದು ಮಂತ್ರವೂ ಹೌದು, ಉಪನಿಷತ್ತು ಹೌದು. ಆ ಮಂತ್ರವನ್ನು ಜಪ ಮಾಡ್ತಾ ಇರುವಾಗ ರಾಕ್ಷಸರು ಅವನನ್ನು ವಧೆ ಮಾಡಲಿಕ್ಕೆ ಬರ್ತಾರೆ. ಆಗ ಇವನು ಈಶಾವಾಸ್ಯವನ್ನೇ ಜಪ ಮಾಡ್ತಾ ಇದ್ದದ್ರಿಂದ ಆ ಈಶಾವಾಸ್ಯದ ನಾಯಕ
ಯಜ್ಞ ಅನ್ನುವಂಥ ಭಗವಂತ ಅಲ್ಲಿ ಪ್ರಾದುರ್ಭವಿಸಿ ರಾಕ್ಷಸರನ್ನ ವಧೆ ಮಾಡಿ ಮನುವನ್ನು ಉಳಿಸಿದ. ಆ ಸ್ವಯಂಭವ ಮನುವಿಗೆ ಯಜ್ಞ ಭಗವಂತ ಮೊಮ್ಮಗನೇ ಆಗಬೇಕು, ದೌಹಿತ್ರ. ಸ್ವಯಂಭವ ಮನುವಿನ ಮಗಳು ಆಕೂತಿ. ಆಕೂತಿಯ ಮಗನೇ ಪರಮಾತ್ಮ ಯಜ್ಞನಾಮಕನಾಗಿ ಅವತಾರ ಮಾಡಿದ್ದ. ಸ್ವಯಂಭವ ಮನುವಿಗೆ ಮಗನೂ ಆಗ್ತಾನವನು. ಮಗಳ ಮಗನನ್ನು ತನ್ನ ಮಗ ಅಂತ ಮಾಡ್ಕೊಳ್ಳಿಕ್ಕೆ ಒಂದು ಪದ್ಧತಿ ಇದೆ. ಬರೇ ಹೆಣ್ಣುಮಕ್ಕಳಿದ್ದವರು ಆ ಹೆಣ್ಣು ಮಗಳ ಮಗನನ್ನು ತನ್ನ ಮಗ ಅಂತ ಸ್ವೀಕಾರ ಮಾಡಬಹುದು. ದತ್ತು ಸ್ವೀಕಾರದ ಹಾಗೆ ಇದೊಂದು ಪದ್ಧತಿ. ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಪುತ್ರಿಕಾ ಪುತ್ರ, ಹೆಣ್ಣು ಮಗಳ ಮಗನನ್ನು ತನ್ನ ಮಗ ಅಂತ ಮಾಡಿಕೊಳ್ಳಿಕ್ಕೆ ಅಧಿಕಾರ ಉಂಟು. ವಿವಾಹ ಮಾಡಿಕೊಳ್ಳುವಾಗಲೇ ಮೊದಲೇ ಹೇಳಬೇಕಂತ ಅಳಿಯ ಆಗುವವನಿಗೆ, ಇವಳಲ್ಲಿ ಹುಟ್ಟಿದ ಗಂಡು ಮಗುವನ್ನು ನನಗೆ ಕೊಡಬೇಕು ಅಂತ. ಆ ರೀತಿ ಸ್ವಯಂಭವಮನು ಆ ನಿರ್ಬಂಧದ ಮೇಲೆ ಮದುವೆ ಮಾಡಿರ್ತಾನೆ. ಆಕೂತಿಯನ್ನು ರುಚಿ ಎನ್ನುವ ಪ್ರಜಾಪತಿಗಳಿಗೆ ಕೊಟ್ಟು ಅಲ್ಲಿ ಪರಮಾತ್ಮ ಯಜ್ಞನಾಮಕನಾಗಿ ಹುಟ್ಟಿದ. ಆದ್ದರಿಂದ ಆ ಯಜ್ಞ ಭಗವಂತನನ್ನು ಸ್ವಯಂಭವಮನು ತನ್ನ ಮಗ ಅಂತ ಸ್ವೀಕಾರ ಮಾಡಿದ. ಹೀಗಾಗಿ ಯಜ್ಞ ಸ್ವಯಂಭವ ಮನುವಿಗೆ ಮಗನೂ ಹೌದು, ದೌಹಿತ್ರನೂ ಹೌದು, ಮಗಳ ಮಗನೂ ಹೌದು. ಅಂಥ ಯಜ್ಞನಾಮಕ ಪರಮಾತ್ಮ ಈಶಾವಾಸ್ಯದ ದೇವತೆ. 18 ಮಂತ್ರ ಈಶಾವಾಸ್ಯದಲ್ಲಿರೋದು, ಕೇವಲ 18 ಮಂತ್ರ. ಅದನ್ನು ಜಪ ಮಾಡ್ತಾ ಇದ್ದದ್ರಿಂದ ಅವನು ಬದುಕುಳಿದ. ಇದು ಮೊದಲನೇ ಮನ್ವಂತರದ ಚರಿತ್ರೆ. ಎರಡನೇದ್ದು ಸ್ವಾರೋಚಿಷ ಮನ್ವಂತರ. ಅದರಲ್ಲಿ ಅಂತಹ ಘಟನೆಯನ್ನು ಹೇಳಿಲ್ಲ. ಸ್ವಾರೋಚಿಷ ಮನ್ವಂತರ. ಮೂರನೇದ್ದು ಉತ್ತಮ ಮನ್ವಂತರ. ನಾಲ್ಕನೇದ್ದು ತಾಪಸ ಮನ್ವಂತರ. ತಾಪಸ ಮನ್ವಂತರದಲ್ಲಿ ಗಜೇಂದ್ರ ಮೋಕ್ಷ ನಡೆದದ್ದು. ಬಹಳ ಪ್ರಸಿದ್ಧವಾದ ಕಥೆ ಗಜೇಂದ್ರ ಮೋಕ್ಷ. ಇವತ್ತಿಗೂ ಕೂಡ ನಿತ್ಯ ನೂತನ. ಆದರೆ 4ನೇ ಮನ್ವಂತರದಲ್ಲಿ ಆದದ್ದು. ಈಗ 7ನೇ ಮನ್ವಂತರ. ಒಂದು ಆನೆ ಇತ್ತಂತೆ, ತ್ರಿಕೂಟ ಪರ್ವತ ಅಂತ ಒಂದು ಪರ್ವತ. ತ್ರಿಕೂಟ ಪರ್ವತದ ಆನೆ ಅದು ಬೇಸಿಗೆಯಲ್ಲಿ ಕಾಡಿನಲ್ಲಿ ಸಂಚಾರ ಮಾಡಿತು. ಬಾಯಿ ಒಣಗಿತು. ನೀರು ಕುಡಿಬೇಕು ಅಂತ ಒಂದು ಸರೋವರಕ್ಕೆ ಬಂತು. ನೀರು ಕುಡಿತು. ನೀರು ಕುಡಿದಾದ ಮೇಲೆ ವಿಶಾಲವಾದ ಸರೋವರ ನೋಡಿ, ಹೇಗಿದ್ದರೂ ಬೇಸಿಗೆ ಕಾಲ, ಸ್ವಲ್ಪ ಸ್ನಾನ ಮಾಡೋಣ, ಜಲಕ್ರೀಡೆ ಮಾಡೋಣ ಅಂತ ಅನಿಸಿ ಆ ಆನೆ ಜಲಕ್ರೀಡೆಗಿಳಿತು. ಬಂದದ್ದು ನೀರು ಕುಡಿಲಿಕ್ಕೆ. ನೀರು ಕುಡಿದಾದ ಮೇಲೆ ಜಲಕ್ರೀಡೆ ಮಾಡಿತು. ನೀರೆಲ್ಲ ಕದಡಿ ಹೋಯಿತು, ಅಲ್ಲೋಲ ಕಲ್ಲೋಲ ಆಯಿತು. ಆ ನೀರಿನಲ್ಲಿದ್ದಂಥ ಮೊಸಳೆ ಆನೆಯನ್ನು ಹಿಡಿದು ಬಿಡ್ತು. ಆನೆ ಕಾಲು ತಾನಾಗೆ ಮೇಲೆ ಬಂತು, ಆನೆ ಕಾಲನ್ನು ಹಿಡಿತು. ಏನು ಮಾಡಿದರೂ ಆನೆಗೆ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ಎಷ್ಟು ಎಳೆದು ಹಾಕ್ತದೆ, ಆನೆ ಮೇಲೆ ಕೆಳಿತದೆ, ಮೊಸಳೆ ನೀರಿಗೆ ಇಳಿತದಂತೆ. ಮೊಸಳೆಗೆ ನೀರಿನಲ್ಲಿ ಆನೆಗಿಂತ ಬಲ ಜಾಸ್ತಿ ಇರ್ತದಂತೆ. ಆನೆಗೆ ಬಲ ಎಲ್ಲಿ ಅಂದರೆ ಕಾಡಿನಲ್ಲಿ ಆನೆಗೆ ಬಲ ನೆಲದ ಮೇಲೆ. ನೀರಿಗೆ ಇಳಿದಾಗ ಆನೆಗೆ ಬಲ ಇಲ್ಲ, ಬಲ ಹೋಗ್ತದೆ. ಮೊಸಳೆಗೆ ಬಲ, ಅದು ಜಲಚರ ಪ್ರಾಣಿ. ಇದರಿಂದ ತಿಳ್ಕೊಳ್ಬೇಕು, ಪ್ರತಿಯೊಬ್ಬರಿಗೂ ಅವರವ್ರ ಊರಿನಲ್ಲಿ ಒಳ್ಳೆ ಬಲ ಇರ್ತದೆ. ಹೊಸ ಊರಿಗೆ ಹೋದಾಗ ಹುಷಾರಾಗಿರಬೇಕು. ಅಪರಿಚಿತ ಸ್ಥಳದಲ್ಲಿ ಯಾರಿಗೇನು ಬಲ ಇರ್ತದೆ ಗೊತ್ತಾಗೋದಿಲ್ಲ. ನಮ್ಮೂರಿನಲ್ಲಿ ನಾವು ಪಾಳೆಗಾರರು, ಹೊರಗಡೆ ಹೋದಾಗ ಎಚ್ಚರಿಕೆಯಿಂದ ಇರಬೇಕು ಅಂತ ಅರ್ಥ. ಆನೆ ಬಂದು ನೀರಿನಲ್ಲಿ ಬಂದು ಜಲಕ್ರೀಡೆಗೆ ತೊಡಗಿ ಸಿಗಾಕೊಂಡಿತು. ದೊಡ್ಡ ಆಪತ್ತು ಬಂತು. ಯಾರು ಬಿಡಿಸ್ತಾರೆ ಈ ಆಪತ್ತಿನಿಂದ ಅಂತ ನೋಡಿತು. ಸಮಾಸಹಸ್ರಂ ವ್ಯಗಮನ್ ಮಹೀಪತೆ ಸಪ್ರಾಣಯೋಶ್ಚಿತ್ರ ಮಮಂ ಸತಾಮರ. ನೂರಾರು ವರ್ಷದ ಹೋರಾಟ ಅಂದಿದ್ದಾರೆ. ಅಂದರೆ ಅಷ್ಟು ದೀರ್ಘಕಾಲ ಹೋರಾಟ ನಡೀತು. ಆನೆ ಮೇಲೆ ಕೆಳಿತದೆ, ಮೊಸಳೆ ನೀರಿಗೆಳಿತದೆ. ಏನು ಮಾಡಿದರೂ ಆನೆಗೆ ಬಿಡಿಸ್ಕೊಳ್ಳಿಕ್ಕಾಗಲಿಲ್ಲ. ಇಂಥ ಒಂದು ಆಪತ್ತು ಬಂತು. ಆನೆ ನಿರೀಕ್ಷೆ ಮಾಡ್ತಾಯಿದ್ರು, ಯಾರಾದರೂ ಬಾಂಧವರು ಬರ್ತಾರೋ, ಬಂಧುಗಳು ಬರ್ತಾರೋ, ಸ್ನೇಹಿತರು ಬರ್ತಾರೋ ಅಂತ ಕಾಯ್ತಾ ಇತ್ತು. ಬಂದರು, ಬಾಂಧವರು ಬಂದರು, ಸ್ನೇಹಿತರು ಬಂದರು, ನೋಡಿದರು. ಅಯ್ಯೋ ಪಾಪ ಅನ್ನೋದು ಮುಂದಕ್ಕೆ ಹೋಗೋದಷ್ಟೆ. ಎಲ್ಲಿಯಾದರೂ ಆಕ್ಸಿಡೆಂಟ್ ಆಗಿದ್ದರೆ ನೋಡಿ ಒಂದು ನಿಮಿಷ ಕಾರ್ ನಿಲ್ಲಿಸಿ ಅಯ್ಯೋ ಪಾಪ ಅನ್ನೋದು ಹೋಗಿಬಿಡೋದಷ್ಟೆ. ಆ ರೀತಿ ಎಲ್ಲರೂ ಹಾಗೇ ಹೋದರು. ಆಗ ಆನೆಗೆ ಅರ್ಥ ಆಯಿತು, ಆಪತ್ತು ಬಂದಾಗ ಇವರ್ಯಾರೂ ಬಂಧುಗಳು ಹತ್ತಿರ ಬರೋಲ್ಲ. ಇವರೆಲ್ಲ ಬಂಧುಗಳು ಇರಲಿಕ್ಕಿದ್ದರು ಬೇಕಾದಷ್ಟು ಜನ, ಆದರೆ ಅವರು ಆಪತ್ ಬಾಂಧವರಲ್ಲ, ಸಂಪತ್ ಬಾಂಧವರಷ್ಟೇ. ಸಂಪತ್ತಿದ್ದಾಗ ಬರ್ತಾರೆ. ದಾಸರು ಹೇಳಿದ್ರಲ್ಲ, ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು. ಬೇಕಾದಷ್ಟು ಸಂಪತ್ತಿದೆ, ಅಧಿಕಾರ ಇದೆ ಎಂದಾಗ ಎಲ್ಲರೂ ಕೂಡ ನೆಂಟರು ಇಷ್ಟರು ಸುತ್ತಮುತ್ತ ಬರ್ತಾರೆ.
ಆದರೆ ಕೈ ಬರಿದಾದಾಗ ಗೋಣು ತಿರುಗಿಸ್ಕೊಂಡು ಹೋಗ್ತಾರಂತೆ. ಆನೆಗೆ ಹಾಗಾಯಿತು, ಆಪತ್ತಿಗೆ ಸಿಕ್ಕಿಬಿದ್ದಿದೆ, ಯಾವ ಬಂಧುಗಳು ಬರಲಿಲ್ಲ, ನಮಗೇನಾದರೂ ಆದರೆ ಅಂತ ಭಯ. ಕೊನೆಗೆ ಆನೆಗೆ ಇಷ್ಟು ತೀರ್ಮಾನ ಆಯಿತು, ಈ ಬಂಧುಗಳನ್ನು ನಂಬಿ ಉಪಯೋಗ ಇಲ್ಲ, ಭಗವಂತನ ಸ್ಮರಣೆ ಮಾಡಬೇಕು. ಪರಮಾತ್ಮನನ್ನು ಕೂಗಿ ಕರೆದರೆ ಅವನು ಆಪದ್ಬಾಂಧವ, ದೀನಬಂಧು, ಆಪದ್ಬಂಧು ಅಂತ ಪರಮಾತ್ಮನಿಗೆ ಬಿರುದು ಇದೆ. ಅವನು ಸಂಪದ್ಬಂಧು ಅಲ್ಲ. ಸಂಪತ್ತಿದ್ದಾಗ ಮಾತ್ರ ಅದರ ಅಪೇಕ್ಷೆಯಿಂದ ಬರುವವನಲ್ಲ. ಸಂಪತ್ತಿದ್ದಾಗಲೂ ಬರ್ತಾನೆ, ಆಪತ್ತಿದ್ದಾಗಲೂ ಬರ್ತಾನೆ, ಪಂಡಿತರ ಮನೆಗೂ ಬರ್ತಾನೆ, ಪಾಮರರ ಮನೆಗೂ ಬರ್ತಾನೆ. ಅವನಿಗೇನೂ ಭೇದ ಭಾವ ಇಲ್ಲ. ಮಕ್ಕಳಿಗೂ ಅನುಗ್ರಹ ಮಾಡ್ತಾನೆ, ಪ್ರಹ್ಲಾದನಿಗೆ ಮಾಡಿದ ಪ್ರಹ್ಲಾದನಿಗೂ ಮಾಡ್ತಾನೆ, ದೊಡ್ಡ ದೊಡ್ಡ ಬ್ರಹ್ಮಾದಿ ದೇವತೆಗಳಿಗೂ ಮಾಡ್ತಾನೆ. ಆದ್ದರಿಂದ ಇದನ್ನು ಅರ್ಥ ಮಾಡಿಕೊಂಡು ಆನೆ ಭಗವಂತನ ಸ್ತೋತ್ರ ಶುರು ಮಾಡಿತು. ಅದಕ್ಕೆ ಹೇಗೆ ಬಂತು ಸ್ತೋತ್ರ ಅಂತಂದರೆ, ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ನ ಅಂತ ಒಬ್ಬ ರಾಜ, ಅವನು ಇಂದ್ರದ್ಯುಮ್ನ ರಾಜ ದೇವತಾರ್ಚನೆ ಮಾಡ್ತಾ ಕೂತಿರ್ತಾನೆ. ಆವಾಗ ದೇವಲ ಅಂತ ಒಬ್ಬರು ಅದು ಅಗಸ್ತ್ಯ ಋಷಿಗಳು ಬರ್ತಾರೆ ಅಲ್ಲಿಗೆ. ಅಗಸ್ತ್ಯ ಋಷಿಗಳು ಬಂದಾಗ ಇವನು ನಾನು ದೇವತಾರ್ಚನೆ ಮಾಡ್ತಾ ಇದ್ದೇನೆ, ಅಗಸ್ತ್ಯರು ಬಂದಾಗ ಯಾಕೆ ಹೇಳಬೇಕು ಅಂತ ಹಾಗೇ ಮುಂದುವರಿಸಿದ. ಅವ್ರನ್ನ ಎದ್ದೇಳಲಿಲ್ಲ, ಸ್ವಾಗತ ಮಾಡಲಿಲ್ಲ, ಕರೀಲಿಲ್ಲ. ಏನೇ ಆಗಲಿ ಅವನು ಪೂಜೆ ಮಾಡ್ತಾ ಇದ್ದದ್ದು ಜಡ ಪ್ರತಿಮೆಯಲ್ಲಿ. ಬಂದವರು ಚಲಪ್ರತಿಮೆ. ಜಡ ಪ್ರತಿಮೆಗಿಂತ ಚಲಪ್ರತಿಮೆ ಶ್ರೇಷ್ಠ. ಯಾಕೆ ಅದು ಜಡ ಪ್ರತಿಮೆ ಮಾತಾಡೋದಿಲ್ಲ, ಚಲಪ್ರತಿಮೆ ಮಾತಾಡ್ತದೆ. ಓಡಾಡುವವರು ಮನುಷ್ಯರು ದೊಡ್ಡವರು, ಅವರು ಚಲಪ್ರತಿಮೆ. ಅವರಲ್ಲಿ ಹೆಚ್ಚು ಸನ್ನಿಧಾನ. ಜಡ ಪ್ರತಿಮೆಗಿಂತ ಚಲಪ್ರತಿಮೆಯಲ್ಲಿ ಹೆಚ್ಚು ಸನ್ನಿಧಾನ. ಅಲ್ಲಿದ್ದ ಭಗವಂತನನ್ನು ಕಂಡು ಪೂಜೆ ಮಾಡಬೇಕು. ಮಾತಾಪಿತೃಗಳಲ್ಲಿ ಭಗವಂತನನ್ನು ಕಂಡು ಪೂಜೆ ಮಾಡಬೇಕು. ರಾಮ ಹೇಳ್ತಾನೆ, ಜಡ ಪ್ರತಿಮೆ ಇಟ್ಟುಕೊಂಡು ಎಷ್ಟು ಅಲಂಕಾರ ಮಾಡಿದ್ರೇನೋ, ಚಲಪ್ರತಿಮೆಯಾದ ಮಾತಾಪಿತೃಗಳಲ್ಲಿ ಅವರಿಗೆ ದೇವರು ಕಾಣಲಿಲ್ಲ, ಬರೇ ಗೊಂಬೆಯಲ್ಲಿ ಜಡ ಪ್ರತಿಮೆಯಲ್ಲಿ ಕಂಡಿತಲ್ಲ, ದೇವರು ಕಾಣಲ್ಲ ಅಂತ ರಾಮದೇವರು ಉದ್ಗಾರ ತೆಗಿತಾರೆ. ಅದರಿಂದ ಅಗಸ್ತ್ಯರು ಬಂದಾಗ ನಾನು ದೇವತಾರ್ಚನೆ ಮಾಡ್ತಾ ಇದ್ದೇನೆ, ಈಗೇನು ಹೇಳೋದು ಅಂತ ಹಾಗೆ ಕೂತಿದ್ದ. ಅವರ ಶಾಪದಿಂದ ಆನೆಯಾಗಿ ಹುಟ್ಟಿದ್ದ. ಇಂದ್ರದ್ಯುಮ್ನ ಅನ್ನೋ ರಾಜ ಆನೆಯಾಗಿ ಹುಟ್ಟಿದ್ದ ಹಾಗೆ. ಆದ್ದರಿಂದ ಪೂರ್ವಜನ್ಮದಲ್ಲಿ ರಾಜನಾಗಿದ್ದಾಗ ಏನು ಸ್ತೋತ್ರ ಕಲ್ತಿದ್ದ ಅದೆಲ್ಲ ಸ್ಮರಣೆಯಲ್ಲಿತ್ತು. ಅದನ್ನು ನೆನಪಿಗೆ ಬಂತು, ಸಂಸ್ಕಾರದಿಂದ ನೆನಪಿಗೆ ಬಂತು. ಸ್ತೋತ್ರ ಪ್ರಾರಂಭ ಮಾಡ್ತಾನೆ. ನಮೋ ಭಗವತೆ ತಸ್ಮೈ ಯತ ಏತಚ್ಚಿದಾತ್ಮಕಂ ಪುರುಷಾಯಾದಿಬೀಜಾಯ ಪರೇಶಾಯಾಭಿಧೀಮಹಿ. ನಮೋ ನಮಸ್ತೆ ಖಿಲಕಾರಣಾಯ ನಿಷ್ಕಾರಣಾಯಾದ್ಭುತಕಾರಣಾಯ ಸರ್ವಾಗಮಾಮ್ನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ ಅಂತ ಒಂದು ಸ್ತೋತ್ರ ಪ್ರಾರಂಭ ಆಯಿತು. ಆ ಸ್ತೋತ್ರ ಶುರು ಮಾಡಿ ಮುಗಿಯೋದರ ಒಳಗಡೆ ಭಗವಂತ ಬಂದಿದ್ದಾನೆ. ಬಂದದ್ದಲ್ಲ, ಅಲ್ಲೇ ಇದ್ದ, ಪ್ರಕಟ ಆದ. ಪರಮಾತ್ಮ ಇಲ್ಲದ ಜಾಗ ಇಲ್ಲ, ಎಲ್ಲ ಕಡೆ ಭಗವಂತ ಇರ್ತಾನೆ. ಎಲ್ಲಿಂದಲೋ ಬಂದ, ವೈಕುಂಠದಿಂದ ಬಂದ ಅಂತ ನಾವು ತಿಳ್ಕೊಂಡ್ರೆ ತಪ್ಪಾಗ್ತದೆ. ವೈಕುಂಠದಿಂದ ಬರುವ ಪ್ರಶ್ನೆ ಇಲ್ಲ ಪರಮಾತ್ಮನಿಗೆ, ಅವನಿಲ್ಲದ ಜಾಗ ಇಲ್ಲ. ಎಲ್ಲಿ ಆಪತ್ತು ಬಂದಿರ್ತದೆ ಅಲ್ಲಿ ಮುಂದೆ ಹಿಂದೆ ಎಡ ಬಲ ಎಲ್ಲ ಕಡೆ ಭಗವಂತ ಇರ್ತಾನೆ. ಆಪತ್ತು ಬಂದ ಜಾಗದಲ್ಲೇ ಇರ್ತಾನೆ. ನಮಗದು ಗೊತ್ತಿರೋದಿಲ್ಲ, ಅದು ಗೊತ್ತಿಲ್ಲ. ನಾವು ಎಲ್ಲೋ ಇದ್ದಾನೆ ಪರಮಾತ್ಮ ಅಂತ ಕರಿತೇವೆ. ಸುತ್ತಮುತ್ತಲೂ ಇರ್ತಾನೆ, ಆಪತ್ತು ಬಂದ ಜಾಗದಲ್ಲಿ ಇರ್ತಾನೆ. ಎಡ ಬಲದಿ ಹಿಂದೆ ಮುಂದೆ ಎಲ್ಲ ಕಡೆ ಭಗವಂತ ಇರ್ತಾನೆ. ಆ ಆನೆ ಸ್ತೋತ್ರ ಮಾಡಿದ ಕೂಡಲೇ ಪ್ರಕಟ ಆದ ಭಗವಂತ. ಕೆಲವರು ಹೇಳೋದುಂಟು, ವೈಕುಂಠದಿಂದ ಬಂದ, ಹಾವಿಗೇನೂ ಹಾಕ್ಕೊಳ್ಳಿಲ್ಲ, ಲಕ್ಷ್ಮಿ ಎಲ್ಲಿಗೆ ಹೋಗ್ತಿದ್ದೀರಿ ಅಂತ ಕೇಳಿದರೆ ಹೇಳಲಿಕ್ಕೆ ಪುರುಸೋತಿಲ್ಲ ಅಂತಂದು ಬಂದಂತೆ. ಅದ್ರ ಬದಲು ಇಷ್ಟು ಹೇಳ್ಬೋದಾಗಿತ್ತು, ಗಜೇಂದ್ರನ ಹತ್ರ ಹೋಗ್ತಿದ್ದೀನಿ ಅಂತ, ಹೇಳಲಿಕ್ಕೆ ಪುರುಸೋತಿಲ್ಲ, ಅವೆಲ್ಲ ಈಗ ಮಾತಾಡಿಸ್ಬೇಡ ಅಂತ ಇಷ್ಟೆಲ್ಲ ಹೇಳ್ತಾನೆ. ಅಷ್ಟೆಲ್ಲ ಹೇಳಿ ಬಂದಂತೆ, ಪುರುಸೋತಿಲ್ಲ ಈಗ. ಅಂದರೆ ಅರ್ಥ ಏನು, ಭಕ್ತರನ್ನು ಕಾಪಾಡಲಿಕ್ಕೆ ಅಷ್ಟು ಕಾಯ್ತಿರ್ತಾನೆ ಪರಮಾತ್ಮ ಅಂತ ಅರ್ಥ ಹೊರತು ನಿಜವಾಗಿಯೂ ಅವನು ಅಲ್ಲಿಂದ ಬಂದದ್ದಲ್ಲ. ಭಾಗವತದಲ್ಲೇ ಸ್ಪಷ್ಟ ಹೇಳಿದ್ದಾರೆ, ತತ್ರ ಅಖಿಲಾಮರವರೋ ಹರಿರಾವಿರಾಸೀತ್. ಆ ಆನೆ ಬಾಯಿಂದ ಸ್ತೋತ್ರ ಬಂದ ಕೂಡಲೇ ಭಗವಂತ ಪ್ರಕಟನಾದ. ಭಗವದ್ಗೀತೆಯಲ್ಲೂ ಇದನ್ನೇ ಹೇಳೋದು. ಎಲ್ಲಿ ಪರಮಾತ್ಮ ಪ್ರಕಟ ಆಗ್ತಾನೆ? ಬ್ರಹ್ಮ ಅಕ್ಷರ ಸಮುದ್ಭವಂ. ಎಲ್ಲಿ ಅಕ್ಷರಗಳು ಅಂದರೆ ವೇದಾಕ್ಷರಗಳಿರ್ತದೆ, ಅಲ್ಲಿ ಭಗವಂತ ಪ್ರಕಟ ಆಗ್ತಾನೆ. ವೇದಾಕ್ಷರಗಳು, ಪುರಾಣ, ಸುಳಾದಿಗಳು, ದಾಸರ ಪದಗಳು,
ಹಾಡು, ದಾಸರು ಮಾಡಿದ ಹಾಡು ಎಲ್ಲಿ ಹೇಳ್ತೇವೆ ಅಲ್ಲಿ ಭಗವಂತ ಪ್ರಕಟ ಆಗ್ತಾನಂತೆ. ಎಲ್ಲ ಕಡೆ ಇರ್ತಾನೆ. ನೆಲ್ಲಿಕಾಯಿ ಇದ್ದ ಹಾಗೆ. ನೆಲ್ಲಿಕಾಯಿಯಲ್ಲಿ ಭಾರೀ ಸಿಹಿ ಇರ್ತದೆ, ಹಾಗೆ ತಿಂದರೆ ಅದು ಒಗರು. ಆದರೆ ನೆಲ್ಲಿಕಾಯಿ ತಿಂದು ಒಂದು ಲೋಟ ನೀರು ಕುಡಿಬೇಕು, ಎಷ್ಟು ಸಿಹಿ ಆಗ್ತದೆ ಬಾಯಿ. ಆ ಸಿಹಿ ನೀರಿನಿಂದ ಅಭಿವ್ಯಕ್ತ ಆಗ್ತದೆ. ನೆಲ್ಲಿಕಾಯಿಯಲ್ಲಿರುವಂಥ ರಸ ನೀರು ಹಾಕಿದಾಗ ಮಾತ್ರ ಅಭಿವ್ಯಕ್ತಿ, ಇಲ್ಲದಿದ್ದರೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಗರಾಗ್ತದೆ. ನೀರು ಕುಡಿದ್ರೆ ಸಿಹಿ ಆಗ್ತದೆ. ಅದರಂತೆ ಭಗವಂತ ಎಲ್ಲ ಕಡೆ ಇರ್ತಾನೆ, ಅದರ ಸ್ತೋತ್ರ ಬಂದಲ್ಲಿ ಪ್ರಕಟ ಆಗ್ತಾನೆ. ಅದಕ್ಕೆ ದೇವರ ಪ್ರತಿಷ್ಠೆ ಎಲ್ಲ ಮಾಡಿದಾಗ 48 ದಿವಸ ಪ್ರತಿಷ್ಠೆ ಆದ ಮೇಲೆ 4 ದಿಕ್ಕಿನಲ್ಲಿ, ಗರ್ಭಗುಡಿಯ 4 ದಿಕ್ಕಿನಲ್ಲಿ ಕೂತ್ಕೊಂಡು ಚತುರ್ವೇದ ಪಾರಾಯಣ ಮಾಡಬೇಕು ಅಂತ ಇದೆ ಶಾಸ್ತ್ರ. ಜ್ಞಾನ ಕಾರ್ಯ ನಡಿಬೇಕು. 48 ದಿವಸದವರೆಗೆ ಪ್ರತಿನಿತ್ಯ ಪುರಾಣ ಪ್ರವಚನ ನಡೀಬೇಕು. ಪ್ರತಿಷ್ಠಾ ಕಾಲದಲ್ಲಿಯೂ ವೇದ ಮಂತ್ರಗಳು ಹೇಳ್ತಿರಬೇಕು. ಆವಾಗ ಸನ್ನಿಧಾನ ಜಾಸ್ತಿ ಬರ್ತದೆ ಮೂರ್ತಿಯಲ್ಲಿ. ತಿರುಪತಿಯಲ್ಲಿ ಎಷ್ಟು ಸನ್ನಿಧಾನ, ಎಷ್ಟು ಅದ್ಭುತವಾದಂಥ ಸನ್ನಿಧಾನ ಇದೆ, ಎಷ್ಟು ಜನರಿಗೆ ಅನುಗ್ರಹ ಆಗ್ತಿದೆ. ಯಾಕೆ ಅಂತಂದರೆ ಪ್ರತಿನಿತ್ಯ ನಾಮಾವಳಿಯಿಂದ, ಸಹಸ್ರ ನಾಮಾವಳಿಯಿಂದ ಪೂಜೆ ನಡೀತದೆ. ಬರೀ ವಿಶ್ವಂ ವಿಷ್ಣುರ್ವ ಷಟ್ಕಾರ ಭೂತ ಭವ್ಯ ಭವತ್ಪ್ರಭು ಅಲ್ಲ. ಓಂ ವಿಶ್ವಾಯ ನಮಃ, ಓಂ ವಿಷ್ಣವೇ ನಮಃ, ಓಂ, ಈ ರೀತಿ ಪ್ರತಿನಿತ್ಯ ಪೂಜೆ ತಪ್ಪದೇ ನಾಮಾವಳಿಯಿಂದ. ಹೀಗೆ ಎಲ್ಲಿ ಸ್ತೋತ್ರಗಳಿರ್ತದೆ, ಅಲ್ಲಿ ವೇದಾಕ್ಷರಗಳಿರ್ತದೆ, ಅಲ್ಲಿ ಭಗವಂತ ಪ್ರಕಟ ಆಗ್ತದೆ. ಇದೇ ತತ್ವವನ್ನು ತೋರಿಸ್ತಾ ಇದೆ ಇದು. ಆನೆ ಪ್ರಕಟ ಆಯಿತು ಗಜೇಂದ್ರನ ಸ್ತೋತ್ರದಿಂದ, ಸರೋವರದಲ್ಲೇ ಗರುಡಾರೂಢನಾಗಿ ಅಭಿವ್ಯಕ್ತನಾದ. ಅಂದರೆ ಮನೆಯಲ್ಲಿ ಪ್ರತಿನಿತ್ಯ ದೇವರ ಸ್ತೋತ್ರ ಪಾರಾಯಣ ನಡೀಬೇಕು, ಭಗವಂತನ ಅಭಿವ್ಯಕ್ತಿ ಇರ್ತದೆ. ಅದು ಬಿಟ್ಟು ಇನ್ನೇನೋ ಹಾಳು ಮುಳು ಹಾಡ್ತಾ ಕೂತ್ಕೊಂಡ್ರೆ, ಪುರಂದರದಾಸರದ್ದು ಅಂಥದ್ದೆಲ್ಲ ಬಿಟ್ಟು ಇನ್ಯಾವುದೋ ಹಾಡು ಹಾಡೋದು, ಯಾವುದೋ ಸಂಗೀತ ಇದ್ದರೆ ಕಲಿ ಅಭಿವ್ಯಕ್ತ ಆಗ್ತಾನಂತ. ಕಲಿ ಅಭಿವ್ಯಕ್ತಿ ಆಗ್ತಾನೆ. ಅಂಥದ್ದಕ್ಕೆ ಭಗವಂತ ಅಭಿವ್ಯಕ್ತಿ ಆಗಬೇಕಾದ್ರೆ ಈ ರೀತಿ ಇರಬೇಕು. ಹಿಂದಿನ ಕಾಲದಲ್ಲಿ ಇತ್ತು, ಪ್ರತಿನಿತ್ಯ ಊಟಕ್ಕೆ ಮುಂಚೆ, ಹಗಲಿಗೀಗಲೂ ಎಲ್ಲರೂ ಎಲ್ಲೆಲ್ಲೋ ಹೋಗಿರ್ತಾರೆ, ರಾತ್ರಿ ಊಟಕ್ಕಂತೂ ಒಟ್ಟಿಗೆ ಸೇರಿರ್ತಾರೆ. ಊಟಕ್ಕೆ ಮುಂಚೆ ಕೂತ್ಕೊಂಡು ಒಂದಿಷ್ಟು ಪಾರಾಯಣ, ಒಂದು ಅಧ್ಯಾಯ ಗೀತಾ ಪಾರಾಯಣ, ಒಂದಿಷ್ಟು ಭಜನೆ ಮಾಡಿ ಒಟ್ಟಿಗೆ ಊಟ ಮಾಡೋದು. ಭಜನ ಆಮೇಲೆ ಭೋಜನ, ಇದು ಪದ್ಧತಿ ಇತ್ತು. ಈಗೆಲ್ಲ ಕಡಿಮೆ ಆಗಿದೆ. ಹೀಗೆ ಆನೆ ಅಲ್ಲಿ ಇದು ಸ್ತೋತ್ರ ಮಾಡಿದಾಗ ಭಗವಂತ ಪ್ರಕಟನಾದ, ಆನೆಯನ್ನು ಉದ್ಧಾರ ಮಾಡಿದ. ಇದೇ ಗಜೇಂದ್ರ ಮೋಕ್ಷ. ಈಗ ನಮಗೇನು ಸಂಬಂಧ? ನಾವೆಲ್ಲೂ ಹೋಗಿ ಮೊಸಳೆ ಬಾಯಿಗೆ ಸಿಕ್ಕಿಬಿದ್ದಿಲ್ಲ, ನಮಗೇನು ಆಪತ್ತು ಬಂದಿಲ್ಲ. ನಾವ್ಯಾಕೆ ಮಾಡಬೇಕು ಅಂತಂದರೆ, ಆಪತ್ತು ಅಂದರೆ ಮೊಸಳೆ ಬಾಯಿಗೆ ಸಿಕ್ಕಿಬೀಳೋದೇ ಆಪತ್ತು ಅಂತ ಅರ್ಥ ಅಲ್ಲ. ಕೆಲವರು ಕೇಳ್ತಾರೆ, ನಾವ್ಯಾಕೆ ಭಾಗವತ ಕೇಳಬೇಕು? ಪರೀಕ್ಷಿತ ರಾಜ ಸಮೀಕರಿಷಿಗಳ ಕೊರಳಿಗೆ ಹಾವು ಹಾಕಿದ್ದ, ಅದಕ್ಕೆ ಅವನಿಗೆ ಶಾಪ ಬಂದಿತ್ತು, ಅವನು ಭಾಗವತ ಕೇಳಿದ. ನಾವು ಯಾರ ಕೊರಳಿಗೆ ಹಾವು ಹಾಕಿಲ್ಲ, ನಾವೇನು ಹಾವು ಹಾಕಿಲ್ಲ, ನಮಗೂ ಯಾರೂ ಶಾಪ ಕೊಟ್ಟಿಲ್ಲ, ನಮಗ್ಯಾಕೆ ಭಾಗವತ ಅಂತ ಕೇಳುವವರಿದ್ದಾರೆ. ಆದರೆ ನಮಗೆ ಬರುವ ಆಪತ್ತು ಅಂತಂದರೆ ಮೊಸಳೆ ಬಾಯಿಗೆ ಸಿಕ್ಕಿಬೀಳೋದೇ ಅಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಆಪತ್ತು ಅಂದ್ರೇನು, ಸಂಪತ್ತು ಅಂದ್ರೇನು. ವಿಪದ್ ವಿಸ್ಮರಣಂ ವಿಷ್ಣೋ ಸಂಪನ್ ನಾರಾಯಣ ಸ್ಮೃತಿ. ವಿಪತ್ತು, ಆಪತ್ತು ಅಂತಂದರೆ ಭಗವಂತನ ಮರವೇ ವಿಪತ್ತು. ಭಗವಂತನನ್ನು ಮರೆತವ ದೊಡ್ಡ ಆಪತ್ತು ಅದೇ. ಭಗವಂತನ ಸ್ಮರಣೆ ಇತ್ತು ಅಂತಂದರೆ ಅದಕ್ಕಿಂತ ಸಂಪತ್ತು ಬೇರೆ ಇಲ್ಲ. ದಿನಾ ಹರಿಸ್ಮರಣೆ ಬಂತು ಅಂದರೆ ಅವನಷ್ಟು ಶ್ರೀಮಂತ ಮತ್ತೊಬ್ಬ ಅಲ್ಲ, ಅಷ್ಟು ಸಂಪತ್ತು ಅಂತ ಅರ್ಥ. ಹರಿಸ್ಮರಣೆಯೇ ಸಂಪತ್ತು, ಭಗವಂತನ ಮರವೇ, ಮರೆಯೋದೇ ವಿಪತ್ತು. ಕೇಳ್ತಾರೆ, ಆರೋಗ್ಯವಾಗಿದ್ದೀರಾ ಅಂತ. ಆರೋಗ್ಯವಾಗಿದ್ದೀರಾ ಅಂತಂದಾಗ ಹೇಳ್ತಾರೆ, ಏನು ಆರೋಗ್ಯ? ಕಿವಿ ಹರಿಕಥಾ ಶ್ರವಣ ಮಾಡಲಿಲ್ಲ, ಅದರಿಂದ ಕಿವಿ ಸರಿ ಇಲ್ಲ. ನಾಲಿಗೆ ನೈವೇದ್ಯದ ರುಚಿ ನಾಲಿಗೆಗಿಲ್ಲ, ತುಳಸಿ ಮಿಶ್ರಿತವಾದ ನೈವೇದ್ಯ ಇಲ್ಲ, ಆದ್ದರಿಂದ ನಾಲಿಗೆ ರುಚಿ ಕೆಟ್ಟೋಗಿದೆ. ಆವ ರೋಗವು ನನಗೆ ದೇವಧನ್ವಂತರಿ ಅಂತಾರೆ. ಯಾವ ರೋಗವೋ ಏನೋ. ಕಿವಿ ಹರಿಕಥೆ ಕೇಳಲಿಕ್ಕೆ ಹೋಗ್ತಾ ಇಲ್ಲ, ಕಣ್ಣು ಭಗವಂತನ ದರ್ಶನ ಮಾಡೋದಿಲ್ಲ, ಮೂಗು ಪರಮಾತ್ಮನಿಗೆ ಏರಿಸಿದಂಥ ಹೂವು ತುಳಸಿ ವಾಸನೆ ನೋಡೋದಿಲ್ಲ, ನೈವೇದ್ಯದ ರುಚಿ ನಾಲಿಗೆಗೆ ಬೇಡವಾಗಿದೆ, ಕಾಲು ಹರಿಮಂದಿರಕ್ಕೆ ಹೋಗ್ತಾ ಇಲ್ಲ, ಕೈ ಹರಿಯ ಪೂಜೆ ಅರ್ಚನೆ ಮಾಡ್ತಾ ಇಲ್ಲ, ಒಂದು ಹೂ ಏರಿಸಿಲ್ಲ ದೇವರಿಗೆ, ಕೈ ಅಭಿಷೇಕ ಮಾಡಿಲ್ಲ. ಇದೇ ರೋಗ ನನಗೆ ಅಂತಾರೆ ದಾಸರು. ಆವ ರೋಗವು ನನಗೆ ದೇವಧನ್ವಂತರಿ ಅಂತ ಒಂದು ಹಾಡು. ಇದೇ ರೋಗ.
ಅದಿಲ್ಲ, ಚೆನ್ನಾಗಿ ಮಾಡ್ತಾ ಇದ್ದೀವಿ ನಾವು ಅಂದರೆ ಅದರಷ್ಟು ಆರೋಗ್ಯ ಮತ್ತೊಂದಿಲ್ಲ. ಅದೇ ಸಂಪತ್ತು. ಸಂಪತ್ತು ಅಂದರೆ ಸಂಪನ್ನ ನಾರಾಯಣ ಸ್ಮೃತಿ ಅಂತಾರೆ. ನಾರಾಯಣ ಸ್ಮರಣೆಯೇ ದೊಡ್ಡ ಸಂಪತ್ತು. ರಾಘವೇಂದ್ರ ಸ್ವಾಮಿಗಳಿಗೆ ಹೇಳಿದಂತೆ ಇಷ್ಟು ಬಡತನ ಬಂದಿದೆ. ರಾಯರಿಗೆ ಬಹಳ ಬಡತನ ಇತ್ತು ಪೂರ್ವಾಶ್ರಮದಲ್ಲಿ. ಯಾಕೆ ನೀವು ಬೇರೆ ಕಡೆ ಹೋಗಿ ರಾಜಾಶ್ರಯ ಪಡಿಬಾರದು ಅಂತಂದರೆ, ದಿನ ಸುಧೀಂದ್ರ ತೀರ್ಥರ ಹತ್ರ ಪಾಠ, ಶಿಷ್ಯರಿಗೆ ಪಾಠ ಹೇಳೋದು, ಭಾಗವತಾದಿ ಗ್ರಂಥಗಳ ಅವಲೋಕನೆ, ಇಷ್ಟೆಲ್ಲ ಇರುವಾಗ ನನ್ನನ್ನು ಬಡವ ಅಂತ ಯಾರಂತಾರೆ? ನಾನು ಯಾಕೆ ಬಡವ? ಲಕ್ಷ್ಮೀಪತಿಯಾದ ಭಗವಂತನ ಸ್ಮರಣೆ ದಿನಾ ನನ್ನ ತಲೆಯಲ್ಲಿದೆ. ಅದಕ್ಕಿಂತ ಸಂಪತ್ತು ಮತ್ತೊಂದು ಉಂಟಾ? ಇದು ರಾಯರ ಉದ್ಗಾರ. ಹೀಗೆ ಗಜೇಂದ್ರ ಮೋಕ್ಷ ಹೇಳೋದೇನು ಅಂತಂದರೆ, ಆಪತ್ತು ಬಂದಾಗ ಅಂತಂದರೆ ಭಗವಂತನ ಮರವು ಬಂದಾಗ ನಾವು ಪರಮಾತ್ಮನ ಮರವು ಹೋಗುವಂತೆ, ನಿತ್ಯ ಸ್ಮರಣೆ ಬರುವಂತೆ ಅಂಥ ಪುಸ್ತಕಗಳನ್ನು ಓದಬೇಕು, ಅಂಥ ಕಥೆಗಳನ್ನು ಕೇಳಬೇಕು. ಯಾವಾಗಲೂ ಸಂಪನ್ನರಾಗೇ ಇರ್ತೇವೆ ಅಂತ ಅರ್ಥ. ಭಗವಂತನೂ ಕೂಡ ಕಾಯ್ತಾ ಇರ್ತಾನೆ. ಭಕ್ತರಿಗೆ ಆಪತ್ತು ಬಂದಾಗ ತುದಿಗಾಲಲ್ಲಿ ನಿಂತಿರ್ತಾನಂತೆ. ಪ್ರಕಟ ಆಗಬೇಕು. ಆದರೆ ಸ್ತೋತ್ರ ಮಾಡೋದು ತಡ ಆದರೆ ಭಗವಂತ ಪ್ರಕಟ ಆಗೋದಿಲ್ಲ. ಸೂರ್ಯ ಕಾಯ್ತಿರ್ತಾನಂತೆ, ಇವರು ಮನೆ ಒಳಗೆ ನುಗ್ಗೋಣ, ಬೆಳಕು ನುಗ್ಗಿಸೋಣ ಅಂತ. ನಾವು 9 ಗಂಟೆವರೆಗೂ ಬಾಗಿಲು ಹಾಕ್ಕೊಂಡೇ ಇದ್ದರೆ ಪಾಪ ಸೂರ್ಯ ಹೊರಗೇ ನಿಂತಿರ್ತಾನೆ. ಬಾಗಿಲು ತೆಗೆದು ಕೂಡಲೇ ಬೆಳಕು ಒಳಗೆ ನುಗ್ತದೆ, ಬಾಗಿಲು ತೆಗೆದು ಕೂಡಲೇ ಒಳಗೆ ನುಗ್ತದೆ, ಕಿಟಕಿ ಬಾಗಿಲು ತೆಗೆದು ಕೂಡಲೇ ಬೆಳಕು ಒಳಗೆ ಬರ್ತದೆ. ಹಾಗೆ ಭಗವಂತ ಕಾಯ್ತಿರ್ತಾನಂತೆ. ಯಾವಾಗ ಬಾಗಿಲು ತೆಗಿತಾರೆ ಇವರು, ಯಾವಾಗ ಒಳಗೆ ನುಗ್ಗೇನೋ ಅಂತ ಕಾಯ್ತಾ ಇರ್ತಾನೆ ಪರಮಾತ್ಮ. ನಾವು ಮಾತ್ರ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು, ಹರಿ ನೀನೇ ತೆಗಿಬೇಕು ಅಂತ ನಾವು ತೆಗೆಯೋದೇ ಇಲ್ಲ. 9 ಗಂಟೆ ಆದರೂ ಮಲ್ಕೊಂಡಿದ್ದರೆ ಬಾಗಿಲು ತೆಗೆಯೋದು ಯಾವಾಗ, ಭಗವಂತ ಬರೋದು ಯಾವಾಗ? ಹೀಗೆ ಗಜೇಂದ್ರ ಮೋಕ್ಷ ನಡೆದದ್ದು 4ನೇ ಮನ್ವಂತರದಲ್ಲಿ. ಇದನ್ನು ಪ್ರತಿನಿತ್ಯ ಬೆಳಗ್ಗೆದ್ದು ಸ್ಮರಣೆ ಮಾಡಬೇಕಂತ. ಪ್ರತಿನಿತ್ಯ ಸ್ಮರಣೆ ಮಾಡೋದರಿಂದ ಮರಣಕಾಲದಲ್ಲಿ ಹರಿಸ್ಮರಣೆ ಬರ್ತದೆ ಅಂತ ಉಂಟು. ಅದರ ಫಲ ಹೇಳ್ತಾರೆ. ತೇಷಾಂ ಪ್ರಾಣಾತ್ಯಯೇ ಚಾಹಂ ದದಾಮಿ ವಿಮಲಾಂ ಮತಿಂ ಏಸ್ತುವಂತನೇನಾಂಗ ಪ್ರತಿಬುದ್ಧ ನಿಶಾತ್ಯಯೇ. ನಿಶಾ ಹೋದ ಮೇಲೆ ಅಂದರೆ ರಾತ್ರಿ ಕಳೆದ ಮೇಲೆ ಬೆಳಗ್ಗೆದ್ದು ಕೂಡಲೇ ಗಜೇಂದ್ರ ವರದನ ಸ್ಮರಣೆ ಮಾಡಿದರೆ ಮರಣಕಾಲದಲ್ಲಿ ನನ್ನ ನೆನಪು ಕೊಡ್ತೇನೆ ಅವರಿಗೆ ಅಂತ. ನಾವು ಕೇಳೋದೇ ಅದು, ಮರಣಕಾಲದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಅಂತ ಹಾಡಿನಲ್ಲಿ ಕೇಳ್ತೇವೆ. ಅದು ಕೊಡೋದು ಗಜೇಂದ್ರ ಮೋಕ್ಷ. ಇದು 4ನೇ ಮನ್ವಂತರ. 5 ರೈವತ ಮನ್ವಂತರ. 6ನೇದ್ದು ಚಾಕ್ಷುಷ ಮನ್ವಂತರ. ಚಾಕ್ಷುಷ ಮನ್ವಂತರದಲ್ಲಿ ದೇವದಾನವರು ಒಟ್ಟಾಗಿ ರಾಜಿ ಮಾಡಿಕೊಂಡು ಒಟ್ಟಾಗಿ ಸಮುದ್ರ ಮಥನ ಮಾಡಿದ್ದು. ಯಾಕೆ ದೇವದಾನವರು ಒಟ್ಟಾದರು? ಯಾಕೆ ಸಮುದ್ರ ಮಥನ ಮಾಡಿದರು? ದೇವತೆಗಳು ಅಂದರೆ ಸಜ್ಜನರು, ಸಾತ್ವಿಕರು, ದೈತ್ಯರು ತಾಮಸರು. ಸಾತ್ವಿಕರು ತಾಮಸರು ಒಟ್ಟಾಗೋದು ಅಂದರೆ ಏನು? ಯಾಕೆ ಒಟ್ಟಾದರು? ಪರೀಕ್ಷಿತರಾಜ ಕೇಳಿದಾಗ ಶುಕಾಚಾರ್ಯ ಹೇಳ್ತಾರೆ, 6ನೇ ಮನ್ವಂತರದಲ್ಲಿ ಮಂದ್ರಧೃತ ಅಂತ ಒಬ್ಬನು ಇಂದ್ರ ಪದವಿಯಲ್ಲಿದ್ದ. ಇಂದ್ರ ಅನ್ನೋದು ಒಂದು ಪದವಿಯೇ. ಈಗ ಪುರಂದರ ಇಂದ್ರ ಪದವಿ ಅಂದರೆ 3 ಲೋಕ ಆಳುವವನು. ಈ ಮನು ಪದವಿ ಅಂತಂದರೆ 3 ಲೋಕದ ಧರ್ಮರಕ್ಷಕ ಅವನು ಮನು. 3 ಲೋಕ ಆಳುವವನು ಇಂದ್ರ. ಅದಕ್ಕೆ ಆ ಪದವಿ ಹೆಸರು ಇಂದ್ರ ಅಂತ ಅನ್ನೋದು. ಡೈರೆಕ್ಟರ್ ಅಂತ ಇದ್ದ ಹಾಗೆ, ಒಬ್ಬರು ಹೆಸರಿಟ್ಟುಕೊಳ್ಳೋದಲ್ಲ ಡೈರೆಕ್ಟರ್ ಅಂತ, ಅದು ಪದವಿ. ಹಾಗೆ ಇಂದ್ರ ಅನ್ನೋ ಪದವಿಯಲ್ಲಿ ಈಗ ಪುರಂದರ. ಇವನೇ ಹಿಂದಿನ ಮನ್ವಂತರದಲ್ಲೂ ಇದ್ದ. 6ನೇ ಮನ್ವಂತರದಲ್ಲಿ ಮಂದ್ರಧೃತ ಅಂತ ಹೆಸರು. ಒಂದು ದಿನ ಆ ದೇವೇಂದ್ರನಿಗೆ ಆನೆ ಮೇಲೆ ಮೆರವಣಿಗೆ ಮಾಡ್ತಾ ಇದ್ರಂತೆ. ಹುಟ್ಟಿದ ಹಬ್ಬನೋ ಏನೋ ಸಮಾರಂಭ ಅಂತ ಮೆರವಣಿಗೆ ನಡೀತಾ ಇದೆ. ಆನೆ ಮೇಲೆ ಕೂತ್ಕೊಂಡು ಇಂದ್ರ ಬರ್ತಾ ಇದ್ದ. ಎದುರುಗಡೆ ದುರ್ವಾಸ ಋಷಿಗಳು ಬಂದರು. ದುರ್ವಾಸ ಮಹರ್ಷಿಗಳ ಕೈಯಲ್ಲಿ ಒಂದು ಹೂವಿನ ಮಾಲೆ ಇತ್ತು. ಎಲ್ಲೋ ದೇವಾಲಯಕ್ಕೆ ಹೋಗಿ ಭಗವಂತನಿಗೆ ಇರಿಸಿದ ಹರಿಪ್ರಸಾದ ಹರಿನಿರ್ಮಾಲ್ಯ ಅಂತ ಮಾಲೆ ತೊಗೊಂಡು ಬರ್ತಾಯಿದ್ರು. ಎದುರುಗಡೆ ಇಂದ್ರ ಆನೆ ಮೇಲೆ ಬಂದ. ಏನೋ ಭಾರಿ ಹುಟ್ಟಿದ ಹಬ್ಬ ಅಥವಾ ಇನ್ನೇನೋ ಅಧಿಕಾರ ಬಂದಿದೆಯೋ ಸಮಾರಂಭ ಅಂತ ಹೇಳಿ ಅವನಿಗೆ ಹರಿಪ್ರಸಾದ ಕೊಡೋಣ ಒಳ್ಳೆಯದಾಗಲಿ ಅಂತ ದುರ್ವಾಸರು ನೆಲದ ಮೇಲೆ ನಿಂತವರು ಆನೆ ಮೇಲಿರೋ ಇಂದ್ರನಿಗೆ ಹೂಮಾಲೆಯನ್ನು ಎಸಿತಾರೆ. ಅಷ್ಟು ಎತ್ತರ ಬಹಳ ಎತ್ತರ ಇದ್ದ, ಹಾಕ್ಲಿಕ್ಕಾಗೋದಿಲ್ಲ, ಎಸ್ತರು. ಅದು ಅವನ ಕೈಗೆ ಸಿಕ್ತು, ಇಂದ್ರನ ಕೈಗೆ. ಆದರೆ ಅದನ್ನು ತಲೆ ಮೇಲೆ ಇಟ್ಕೊಳ್ಳಿಲ್ಲ, ಕೊರಳಿಗೆ ತಾನು ಹಾಕ್ಕೊಳ್ಳಿಲ್ಲ. ತತ್ಕಾಲದಲ್ಲಿ ದುರ್ವಾಸರ ಎದುರುಗಡೆನೆ ಅದನ್ನು ತೆಗೆದು ಬೀದಿಗೆ ಎಸ್ದುಬಿಟ್ಟ.
ಸ್ವಲ್ಪ ಬಾಡಿತ್ತೋ ಏನೋ, ದೇವರಿಗೆ ಏರಿಸಿದ ಮೇಲೆ ಸ್ವಲ್ಪ ಬಾಡೇ ಇರ್ತದೆ, ಅದು ಫ್ರೆಶ್ ಆಗಿ ಹೇಗಿರ್ಲಿಕ್ಕೆ ಸಾಧ್ಯ. ಬೀದಿಗೆ ಅಸ್ತು. ಮೊದಲೇ ದುರ್ವಾಸ ಋಷಿಗಳು ಸಿಟ್ಟಿನವರು ಅಂತ ಅರ್ಥ. ದುರ್ವಾಸರು ಅಂದರೆ ಸಿಟ್ಟಿನ, ಸುಮ್ಮನೆ ಸಿಟ್ಟು ಬರ್ತಿದ್ದಿಲ್ಲ. ಹಿಂಗೇನಾದರೂ ಮಾಡಿದರೆ ಸಿಟ್ಟು ಬರ್ತದೆ, ಮಾಡಿದ್ದನ್ನು ಮರಿತಾರೆ, ಅವ್ರಿಗೆ ಸಿಟ್ಟಿನವರು ಅಂತ ಹೆಸರಿಡ್ತಾರೆ ಅಷ್ಟೇ. ತಾವು ಮಾಡಿದ್ದು ಮರೆತು ಬಿಡ್ತಾರೆ. ಅವರು ಸಿಡುಕು ಸಿಟ್ಟು ಅಂತ ದುರ್ವಾಸರು ಅಂತ ಯಾರ್ಯಾರಿಗೂ ಅಂತಾರೆ. ಇವ್ರು ಏನು ಮಾಡಿರ್ತಾರೆ ಸಿಟ್ಟು ಬರೆಸಲಿಕ್ಕೆ, ಅದು ಮರೆತು ಬಿಟ್ಟಿರ್ತಾರೆ. ಈ ಇಂದ್ರ ಮಾಡಿದ್ದಿದು, ಆ ದುರ್ವಾಸರು ಕೊಟ್ಟ ಹೂಮಾಲೆಯನ್ನು ಬಿಸಾಡಿದ, ಅದಕ್ಕೆ ಅವ್ರಿಗೆ ಸಿಟ್ಟು ಬಂತು. ಕೂಡಲೇ ಶಾಪ ಹಾಕಿದರು. ಮಾಲೆ ಬಿಸಾಡಿದ್ದರಿಂದ, ಹರಿನಿರ್ಮಾಲ್ಯವನ್ನು, ಹರಿಪ್ರಸಾದದ ಮಾಲೆ ಬಿಸಾಡಿದ್ದರಿಂದ ಲಕ್ಷ್ಮೀದೇವಿ ನನ್ನ ಮನೆ ಬಿಟ್ಟು ಹೋಗಲಿ ಅಂತ ಶಾಪ ಹಾಕಿ. ಲಕ್ಷ್ಮಿ ಬಿಟ್ಟು ಹೋದರೆ ಇನ್ನೇನಿದೆ ಮನೆಯಲ್ಲಿ? ಲಕ್ಷ್ಮಿ ನಿರಂತರ ವಾಸ ಮಾಡಿಕೊಂಡಿರಬೇಕು. ಆವಾಗಲೇ ಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಅಷ್ಟಲಕ್ಷ್ಮಿಯರು ಮನೆಯಲ್ಲಿ ಇರಬೇಕು. ಅಷ್ಟಲಕ್ಷ್ಮಿ ಇದ್ರೇ ಅದು ಮನೆ. ಲಕ್ಷ್ಮಿ ಬಿಟ್ಟು ಹೋಗ್ಲಿಂದಾಗಿ ಎಲ್ಲ ಲಕ್ಷ್ಮಿನೂ ಬಿಟ್ಟು ಹೋಗ್ಬೇಕು. ಯುದ್ಧ ಆಯಿತು. ಯುದ್ಧದಲ್ಲಿ ಇಂದ್ರ ಸೋತ, ಸ್ವರ್ಗದ ಸಿಂಹಾಸನ ಕೈತಪ್ಪಿ ಹೋಯಿತು. ಎಷ್ಟೆಲ್ಲ ಅನರ್ಥ ಆಯಿತು. ಯಾಕೆ? ಸಣ್ಣ ನಿಮಿತ್ತ. ಅವರು ದುರ್ವಾಸರು ಕೊಟ್ಟಂಥ ಹೂಮಾಲೆಯನ್ನು ಬಿಸಾಡಿದ್ದರಿಂದ ಹೀಗಾಯಿತು. ಎಂಥ ಅಪರಾಧ! ಇದೇ ರೀತಿ ಹಿಂದೆ ಇಂದ್ರ ಇನ್ನೊಂದು ಸಲ ಮಾಡಿದ್ದ. ಬೃಹಸ್ಪತ್ಯಾಚಾರ್ಯರು ಪುರೋಹಿತರು ಅವನ ಮನೆಗೆ ಬಂದಾಗ ಆಗಲೂ ಎದ್ದು ಬನ್ನಿ ಅಂತ ಸ್ವಾಗತ ಮಾಡಿದ್ದಿಲ್ಲ. ಅವರು ಬೇಜಾರು ಮಾಡಿಕೊಂಡು ಹೋದರು. ಆವಾಗ ಗುರುಬಲ ತಪ್ಪಿತ್ತು. ಆವಾಗಲೇ ಅವನು ಸೋತು ವಿಶ್ವರೂಪಾಚಾರ್ಯರಿಂದ ನಾರಾಯಣವರ್ಮ ಉಪದೇಶ ಪಡೆದ, ಮತ್ತೆ ಸರಿ ಹೋಗಿತ್ತು. ಈಗ ಇನ್ನೊಂದು ಅಪರಾಧ ಆಯಿತು, ನಿರ್ಮಾಲ್ಯ ಬಿಸಾಡಿ. ಆವಾಗಲೂ ಅಷ್ಟೇ, ಬ್ರಾಹ್ಮಣರು ಪುರೋಹಿತರು ಅವರು ಬಂದಾಗ ಏನೋ ನಮ್ಮಿಂದ ತಗೊಳ್ಳಿಕ್ಕೆ ಬಂದಿದ್ದಾರೆ ಅಂತ ಅವನಿಗೆ ಭಾವನೆ ಇತ್ತು ಇಂದ್ರನಿಗೆ. ಬ್ರಾಹ್ಮಣರು ಒಂದು ಮನೆಗೆ ಬಂದರೆ ಅವರಿಂದ ತಗೊಳ್ಳಿಕ್ಕೆ ಬರೋದಲ್ಲ, ಕೊಡ್ಲಿಕ್ಕೆ ಬರ್ತಾರಂತ. ದನ ಇದ್ದ ಹಾಗೆ ಅಂತಾರೆ ವ್ಯಾಸರು ಹೇಳ್ತಾರೆ ಪದ್ಮಪುರಾಣದಲ್ಲಿ. ದನ ಇದ್ದ ಹಾಗೆ. ದನ ಮನೆ ಮುಂದೆ ಬರ್ತದೆ, ಮನೆ ಮುಂದೆ ಆಕಳು ಬಂದು, ಹಸು ಬಂದು ಒಂದು ಬಕೀಟ್ ತುಂಬ ಹಾಲು ಕೊಟ್ಟು ಖಾಲಿ ಕೆಚ್ಚಲು ಮಾಡಿಕೊಂಡು ವಾಪಸ್ ಹೋಗ್ತದೆ. ಮತ್ತೆ ಹುಲ್ಲು ತಿಂದು ನೀರು ಕುಡಿದು ಹಾಲು ತಯಾರು ಮಾಡಿಕೊಂಡು ಮತ್ತೆ ಮರುದಿವಸ ಬಂದು ಕೆಚ್ಚಲು ತುಂಬಿಸ್ಕೊಂಡು ಬಂದು ಮತ್ತೆ ಹಾಲು ಕೊಟ್ಟು ಹೋಗ್ತದೆ. ಹಾಗೆ ಬ್ರಾಹ್ಮಣರು ಪುರೋಹಿತರು ಮನೆಗೆ ಬಂದರೆ ತಮ್ಮ ಪುಣ್ಯವನ್ನೆಲ್ಲ ಯಜಮಾನನಿಗೆ ಕೊಟ್ಟು ಖಾಲಿ ಕೆಚ್ಚಲಿನ ಹಸು ಹೋದಾಗ ಹೋಗ್ತಾರಂತೆ. ಏನಾದರೂ ಕೊಟ್ಟದ್ದನ್ನು ತುಂಬಿಕೊಳ್ಬೋದು, ಗಂಟು ಕಟ್ಕೊಳ್ಬೋದು, ಆದರೆ ಅವರಲ್ಲಿರುವ ಪುಣ್ಯವನ್ನೆಲ್ಲ ಕೊಟ್ಟು ಹೋಗ್ತಾರಂತೆ. ಮತ್ತೆ ಒಂದಿಷ್ಟು ಪಾರಾಯಣ ವೇದ ಮಂತ್ರ ಎಲ್ಲ ಮಾಡಿ ಮತ್ತೆ ಪುಣ್ಯ ತುಂಬಿಸ್ಕೊಂಡು ಮತ್ತೊಂದು ಕಡೆ ಹೋಗ್ತಾರೆ. ಅವರಿಗೆ ಪುಣ್ಯ ಕೊಡ್ತಾರೆ, ಹೋಗ್ತಾರೆ. ಇದು ಬ್ರಾಹ್ಮಣರ ಪರಿಸ್ಥಿತಿ. ಅದಕ್ಕಾಗಿ ಆ ವರ್ಣ ಇರೋದೇ ಅದಕ್ಕೋಸ್ಕರ. ಹಸು ಇದ್ದ ಹಾಗೆ ಮನೆ ಮನೆಗೆ ಹೋಗಿ ಹಸು ಹಾಲು ಕೊಡ್ತದಲ್ಲ, ಖಾಲಿ ಕೆಚ್ಚಲು ಮಾಡ್ಕೊಂಡು ಹೋಗ್ತದೆ. ಹಾಗೆ ಬೃಹಸ್ಪತ್ಯಾಚಾರ್ಯರು ಇಂದ್ರನ ಮನೆಗೆ ಎಷ್ಟು ಪುಣ್ಯ ಕೊಡಲಿಕ್ಕೆ ಬಂದಿದ್ದರೋ ಏನೋ, ಇವನು ಅದರ ಲಾಭ ಪಡೀಲಿಲ್ಲ. ಎದ್ದೇಳದೆ ಅವರನ್ನು ಅವಮಾನ ಮಾಡಿ ಕಳಿಸಿದ. ಅದಕ್ಕೆ ಹೇಳ್ತಿರ್ತಾರೆ, ಎರಡು ಥರ ಜನರಂತೆ. ಪುಣ್ಯ ಮಾಡೋರು ಕೆಲವರು, ಪುಣ್ಯ ಪರ್ಚೇಸ್ ಮಾಡೋರು ಕೆಲವರು ಅಂತ. ಪುಣ್ಯ ಮಾಡುವವರು ಈ ಮಂತ್ರ ಇಂತ್ರ ಓದಿದವರು, ವೇದ ಓದಿದವರೆಲ್ಲ ಪುಣ್ಯ ಮಾಡುವವರು. ಅವರಿಗೆ ಸತ್ಕಾರ ಮಾಡಿ ಪುಣ್ಯ ಪರ್ಚೇಸ್ ಮಾಡುವವರು ಕೆಲವರು. ಯಾರಿಗೆ ವೇದ ಬರೋದಿಲ್ಲ ಅವರು ಅಂಥವರಿಗೆ ಸತ್ಕಾರ ಮಾಡಿ ಪುಣ್ಯವನ್ನು ತಾವಿಸ್ಕೋತಾರೆ, ಖರೀದಿ ಮಾಡ್ತಾರೆ. ಪುಣ್ಯ ಮಾಡೋದು ಬೇರೆ, ಪುಣ್ಯ ಖರೀದಿ ಮಾಡೋದು ಬೇರೆ. ಪುಣ್ಯದ ವ್ಯವಹಾರ, ಪುಣ್ಯದವನ್ನು ಮಾರಾಟ ಮಾಡಲಿಕ್ಕೆ ಅಂತಂದರೆ ಅದನ್ನು ಹಂಚಲಿಕ್ಕೆ ಇರ್ತಕ್ಕಂಥವ್ರು. ಇಷ್ಟ ಪುಣ್ಯ ಅಂತ ಇರ್ತದೆ, ಅವರಿಗೆ ಮೋಕ್ಷಕ್ಕೆ ಬೇಡದೇ ಇದ್ದ ಪುಣ್ಯ. ಅಂತಹ ಪುಣ್ಯವನ್ನೆಲ್ಲ ಹಂಚಿ ಹೋಗ್ತಾರೆ. ರಾಘವೇಂದ್ರ ಸ್ವಾಮಿಗಳು ಕೂತಿರೋದೇ ಅದಕ್ಕೋಸ್ಕರ ಅಂತ. ಬೇಕಾದಷ್ಟು ಇಷ್ಟ ಪುಣ್ಯ ತುಂಬಿದೆ ಅವರ ಹತ್ರ, ಮೋಕ್ಷಕ್ಕೆ ಬೇಡ. ಈ ಸಂತಾನ ಸಂಪತ್ತು ಇದನ್ನೆಲ್ಲ ಕೊಡುವಂತಹ ಪುಣ್ಯ ಅವರಲ್ಲಿ ಸಾಕಷ್ಟು ತುಂಬಿ ಹೋಗಿದೆ ಅವರ ಕರ್ಮದಿಂದ. ಭಕ್ತರಿಗೆ ಅದನ್ನೆಲ್ಲ ಕೊಡಲಿಕ್ಕೆ ಕೂತಿದ್ದಾರಂತೆ. ಹಾಗೆ ಇಂದ್ರ ಆವಾಗ ಒಂದು ಸಲ ಈ ರೀತಿ ಮಾಡಿದ್ದ. ಇದು ಅಂದರೆ ಇಂದ್ರನಿಗೆ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ದೇವತೆಗಳೆಲ್ಲ ನಾಟಕ ಮಾಡಿ ತೋರಿಸ್ತಾರೆ, ಏನೇನು ಮಾಡಿದರೆ ಏನೇನು ಆಗ್ತದೆ. ಬೃಹಸ್ಪತ್ಯಾಚಾರ್ಯರಿಗೆ ಅವಮಾನ ಮಾಡಿದ್ದರಿಂದ ಎಷ್ಟು ಅನರ್ಥ ಆಯಿತು ಇಂದ್ರನಿಗೆ. ಆ ಗುರುಬಲ ಹೋಯಿತು, ಯುದ್ಧ ಯುದ್ಧ ಆಯಿತು, ಗುರುಬಲ ಹೋಯಿತು, ಸೋತ. ಆಮೇಲೆ ವಿಶ್ವರೂಪಾಚಾರ್ಯನ ಹಿಡಿದು ಉಪದೇಶ ಪಡೆದ, ಅವರ ತಲೆ ಕಡ್ದ. ಆಮೇಲೆ ಪುನಃ ವೃತ್ರಾಸುರನ ಆಕ್ರಮಣ, ಇದೆಲ್ಲ ಬಹಳ ಕಷ್ಟ ಆಯಿತು. ಹಾಗೆ ಇಲ್ಲಿ ನಿರ್ಮಾಲ್ಯ ತಿರಸ್ಕಾರ ಮಾಡಿದ್ದರಿಂದ ಲಕ್ಷ್ಮಿ ಬಿಟ್ಟು ಹೋದ್ರು, ಸೋತರು.
ಈ ಇಂದ್ರಾದಿ ದೇವತೆಗಳೆಲ್ಲ ಸೋತು ಸ್ವರ್ಗದಿಂದ ಭ್ರಷ್ಟರಾಗಿ ಎಲ್ಲೆಲ್ಲೋ ತಲೆಮರೆಸ್ಕೊಳ್ಳೋ ಪ್ರಸಂಗ ಬಂತು. ಬಲಿಚಕ್ರವರ್ತಿ ಸ್ವರ್ಗಾಧಿಪತಿ ಆದ. ಬಲಿ ಅಂದರೆ ಅವನು ದೈತ್ಯನಾದ ಬಲಿಚಕ್ರವರ್ತಿ ಸ್ವರ್ಗದಲ್ಲಿ ಕೂತಿದ್ದಾನೆ. ಆಗ ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದರು. ಅದಕ್ಕೆ ಇವತ್ತಿಗೂ ಪದ್ಧತಿ. ನಿರ್ಮಾಲ್ಯದಲ್ಲಿ ಅಮ್ಮಗೆ ದುರ್ವಾಸರು ಶಾಪ ಏನು ಕೊಟ್ಟರು? ಲಕ್ಷ್ಮಿ ಬಿಟ್ಟು ಹೋಗಲಿ ಅಂತ ಶಾಪ ಕೊಟ್ಟರು. ಬೇರೇನಾದರೂ ಹೇಳ್ಬೋದಿತ್ತು, ಭೂಮಿಯಲ್ಲಿ ಹುಟ್ಟ್ರಿ, ನಿಮಗೆಲ್ಲ ಭೂಮಿಯಲ್ಲಿ ಜನ್ಮ ಬರಲಿ ಅಂತ. ಅದೆಲ್ಲ ಕೊಡಲಿಲ್ಲ, ಲಕ್ಷ್ಮಿ ಬಿಟ್ಟು ಹೋಗಲಿ ಅಂತ ಕೊಟ್ಟರು. ಯಾಕೆ ಅಂದರೆ ಇವತ್ತು ದೇವರಿಗೇನು ಹೂವು ಏರಿಸ್ತೇವೆ ಅದರಲ್ಲಿ ಲಕ್ಷ್ಮೀ ಸನ್ನಿಧಾನ ಇರ್ತದೆ. ದೇವರ ಪೂಜೆ ಮಾಡುವಾಗ ಹೂವು, ತುಳಸಿ ದಳ, ಹೂವು, ಮಂತ್ರಾಕ್ಷತೆ, ಪುಸ್ತಕಕ್ಕೆ ಏರಿಸಿದ ಮಂತ್ರಾಕ್ಷತೆ, ಅದರಲ್ಲೆಲ್ಲ ಲಕ್ಷ್ಮೀ ಸನ್ನಿಧಾನವೇ ಇರೋದು. ಅದರಿಂದ ಅದನ್ನು ಕಸಪರಿಕೆಯಿಂದ ಬಳಿಯೋ ಕ್ರಮ ಇಲ್ಲ. ಮಂತ್ರಾಕ್ಷತೆ, ನಿರ್ಮಾಲ್ಯ ಅದನ್ನೆಲ್ಲ ಅದನ್ನು ದಾಟಬಾರ್ದು ಅಂತ ಉಂಟು. ಒಂದು ತುಳಸಿ ದಳ ನಿರ್ಮಾಲ್ಯ ಬಿದ್ದರೆ ದಾಟಕೂಡ್ದು, ಗೌರವದಿಂದ ಎತ್ತಿ ಇಡಬೇಕು. ಅದರಲ್ಲಿ ಲಕ್ಷ್ಮೀ ಸಾನ್ನಿಧ್ಯ ಇರ್ತದೆ. ಬಿಸಾಡೋದಂತೂ ಇವತ್ತಿಗೆ ಏನಾಗಿದೆ, ಬೇಕಾದಷ್ಟು ಹೂ ತಂದು ರಾಶಿ ರಾಶಿ ಹಾಕ್ತಾರೆ. ಮರುದಿವಸ ನೋಡಬೇಕು ಅದೆಲ್ಲ ಎಲ್ಲಿರ್ತದೆ ಗೊತ್ತಾ? ಕಾರ್ಪೊರೇಷನ್ ತೊಟ್ಟಿಯಲ್ಲಿ ಇರ್ತದೆ. ಬಾಳೆ ಎಲೆ ಜೊತೆಗೆ ಇರ್ತದೆ. ಊಟ ಮಾಡಿದ ಬಾಳೆ ಎಲೆ ಜೊತೆಗೆ ನಿರ್ಮಾಲ್ಯದ ಹೂ, ತುಳಸಿನೂ ಅಲ್ಲೇ ಇರ್ತದೆ. ಈ ದುರಂತ ಆಗೋದಿದ್ದರೆ ಅಷ್ಟು ಹೂ ಏರಿಸೋದೇ ಬಾರದು. ಅದಕ್ಕೆ ಪ್ರಾಚೀನ ದೇವಾಲಯಗಳಲ್ಲಿ ನಾನು ನೋಡಿದ್ದೀನಿ 2 ಬಾವಿ. ಒಂದು ಮಡಿ ಬಾವಿ ಅಂತ ದೇವರ ಅಭಿಷೇಕಕ್ಕೆ ನೀರು ತೊಗೊಳ್ಳಿಕ್ಕೆ ಒಂದು ಮಡಿ ನೀರು ಬಾವಿ, ಇನ್ನೊಂದು ನಿರ್ಮಾಲ್ಯದ ಬಾವಿ ಅಂತ. ನಿರ್ಮಾಲ್ಯದ ಬಾವಿ ಅಂದರೆ ದಿನನಿತ್ಯ ದೇವರಿಗೆ ಏರಿಸಿದ ನಿರ್ಮಾಲ್ಯವನ್ನು ಅಲ್ಲಿ ಹಾಕೋದು, ತೊಗೊಂಡು ಹೋಗಿ ಅಲ್ಲಿ ಹಾಕ್ತಾರೆ. ಇಲ್ಲ ಪಕ್ಕದಲ್ಲಿ ಹೊರಗಡೆ ಬಿಸಾಡಿದರೆ ಮತ್ತೆ ಕಾರ್ಪೊರೇಷನ್ನವ್ರು ತೊಗೊಂಡು ಹೋಗ್ತಾರೆ ಅದನ್ನು ಎಲ್ಲದರ ಜೊತೆಗೆ. ಎಲ್ಲಿ ಬಂತು ದೇವರಿಗೆ ಏರಿಸಿದ ಹೂವು, ನಿರ್ಮಾಲ್ಯ, ಒಂದು ತುಳಸಿ ಸಿಕ್ಕರೆ ಸಾಕು, ಒಂದು ಹೂ ಸಿಕ್ಕರೆ ಸಾಕು ಅಂತ ಇರ್ತಾರೆ. ಅದರಲ್ಲಿ ಲಕ್ಷ್ಮೀ ಸನ್ನಿಧಾನ ಇರ್ತದೆ. ಆದ್ದರಿಂದ ದೇವಪೂಜಾ ಪದ್ಧತಿಯಲ್ಲಿ ಸಂಪುಷ್ಟ ತೆಗೆದು ದೇವರ ಪೂಜೆ ಮಾಡುವಾಗ ಹಿಂದಿನ ದಿವಸ ಏರಿಸಿದ ಹೂವು, ತುಳಸಿಯನ್ನು ತೆಗೆಯುವಾಗ ಲಕ್ಷ್ಮೀ ಸೂಕ್ತ ಹೇಳಬೇಕು ಅಂತಿರೋದು. ಲಕ್ಷ್ಮೀ ಸ್ಮರಣೆ ಮಾಡಿ ಲಕ್ಷ್ಮೀ ಸೂಕ್ತ ಹೇಳಿ ಅದನ್ನು ದೇವರ ಎಡಭಾಗ, ನಮ್ಮ ಪೂಜೆ ಮಾಡ್ತೀವಿ ನಮಗೆ ಬಲಭಾಗ, ದೇವರಿಗೆ ಎಡಭಾಗದಲ್ಲಿ ಒಂದು ಹರಿವಾಣದಲ್ಲಿ ಅದನ್ನು ಇಡಬೇಕು. ಹರಿವಾಣದಲ್ಲಿಟ್ಟು ಆಮೇಲೆ ಶುದ್ಧವಾದ ಜಾಗದಲ್ಲಿ ವಿಸರ್ಜನೆ ಮಾಡಬೇಕು. ಲಕ್ಷ್ಮೀ ಸೂಕ್ತವನ್ನೇ ಹೇಳಬೇಕು. ದೇವರ ಫೋಟೋಕ್ಕೆ ಒಂದು ಹೂಮಾಲೆ ಹಾಕಿದರೆ ಅದು ಬಾಡಿತು ಅಂತ ತೆಗೆದು ಎಲ್ಲಿ ಬಂತು ಅಲ್ಲಿ ಬಿಸಾಡೋದಲ್ಲ. ಅದನ್ನು ಪ್ರತ್ಯೇಕ ಒಂದು ಕಡೆನೇ ಇಡಬೇಕು. ಯಾರು ತುಳಿದಿದ್ದ ಜಾಗದಲ್ಲಿ ಇಡಬೇಕು. ಲಕ್ಷ್ಮೀ ಸ್ಮರಣೆ ಮಾಡಬೇಕು. ದೇವರಿಗೆ ಇರಿಸಿದ ಹೂವಿನಲ್ಲೆಲ್ಲ ಲಕ್ಷ್ಮೀದೇವಿ ಇರ್ತಾಳೆ. ನಿರ್ಮಾಲ್ಯಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಅದನ್ನು ಮೊದಲು ಧರಿಸೋದು ಯಾರು ಅಂದರೆ ರುದ್ರದೇವರು. ವಾಮದೇವ ಅಂತ ರುದ್ರನಿಗೆ ಹೆಸರು. ದೇವರ ಎಡಭಾಗದಲ್ಲಿ ಶಿವ ತಲೆ ಮೇಲೆ ಚಿನ್ನದ ಹರಿವಾಣ ಇಟ್ಟುಕೊಂಡು ಕೂತಿರ್ತಾನಂತ ದೇವರ ಪೂಜೆ ಮಾಡುವಾಗ. ಅದಕ್ಕೆ ನಾವು ದೇವರ ಎಡಭಾಗದಲ್ಲಿ ಹೂವು, ತುಳಸಿ ಇಡಬೇಕು. ನಿರ್ಮಾಲ್ಯ ಇಡುವಾಗ ಅನುಸಂಧಾನ ಏನಿರಬೇಕು ಅಂದರೆ ಅಲ್ಲಿ ರುದ್ರದೇವರಿದ್ದಾರೆ, ತಲೆ ಮೇಲೆ ಚಿನ್ನದ ಹರಿವಾಣ ಇಟ್ಟಿದ್ದಾರೆ, ಅದರಲ್ಲಿ ಇಡ್ತಿದ್ದೇವೆ ಅಂತ ಅನುಸಂಧಾನದಿಂದ ಇಡಬೇಕು. ಹಾಡಿದೆ ನೋಡಿ, ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲನೇ ಪರದೈವವೆಂದು ಡಂಗುರವ ಸಾರಿರಯ್ಯ ಅಂತ ಏಕಾದಶಿ ದಿವಸ ಜಾಗರ ಮಾಡೋ ಪದ್ಧತಿ ನಮ್ಮಲ್ಲಿ. ಇಡೀ ದಿವಸ ರಾತ್ರಿ ಏಕಾದಶಿ ಭಜನೆ ಮಾಡಿ ಬೆಳಗ್ಗೆ 4 ಗಂಟೆ ಹೊತ್ತಿಗೆ ದೇವರ ತುಳಸಿಯನ್ನು ಒಂದು ತಟ್ಟೆಯಲ್ಲಿಟ್ಟು ತಲೆ ಮೇಲೆ ಇಟ್ಕೊಂಡು ಕುಣಿಯೋದು. ಪಾಂಡುರಂಗ ವಿಠಲ ಅಂತ ಭಜನೆ ಮಾಡಿಕೊಂಡು ಕುಣಿಯೋದುಂಟು. ಅವು ಹರಿಯು ಮುಡಿದ ಹೂವ ಹರಿವಾಣದಲ್ಲಿ ಹೊತ್ತು ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲ. ಹರಿಯು ಮುಡಿದ ಹೂವು ಹರಿವಾಣದಲ್ಲಿ ಹೊತ್ತು ಅದನ್ನು ರುದ್ರದೇವರು ಮಾಡ್ತಾರೆ. ಪ್ರತಿನಿತ್ಯ ಪ್ರತಿ ಮನೆಯಲ್ಲಿ ನಿರ್ಮಾಲ್ಯ ವಿಸರ್ಜನೆ ಆಗುವಾಗ ದೇವರ ಎಡಭಾಗದಲ್ಲಿ ರುದ್ರದೇವರು ಇರ್ತಾರೆ. ಎಂಥ ಭಕ್ತಿ ಅವರಿಗೆ ಪರಮಾತ್ಮನ ಮೇಲೆ, ವಿಷ್ಣುವಿನ ಮೇಲೆ. ಮೈಯಲ್ಲೆಲ್ಲ ಒಂದು ಬಂಗಾರ ಇಲ್ಲ, ನಾಗಾಭರಣ, ಮೈ ತುಂಬ ಹಾವು, ತಲೆ ಮೇಲೆ ಮಾತ್ರ ಚಿನ್ನದ ಹರಿವಾಣ. ಯಾಕೆ? ನಿರ್ಮಾಲ್ಯ ಇಟ್ಕೊಳ್ಳಿಕ್ಕೆ. ನಮ್ಮದು ಸ್ವಲ್ಪ ಪರಿಸ್ಥಿತಿ ಉಲ್ಟ, ಮೈ ತುಂಬ ಬಂಗಾರ, ದೇವರದ್ದೇನಾದರೂ ಇಡಲಿಕ್ಕೆ ಪ್ಲಾಸ್ಟಿಕ್ ಡಬ್ಬಿಗಳು. ಒಬ್ಬರು ಹೇಳ್ತಿದ್ರು ಎಲ್ಲ ಪ್ಲಾಸ್ಟಿಕ್ ಬಂದಿದೆ ಅಂತೆ, ಧೂಪ ಆರತಿ ಒಂದು ಬಂದಿಲ್ಲ, ಮಂಗಳಾರತಿ ಬಂದಿಲ್ಲ ಅಷ್ಟೇ. ಯಾಕೆಂದರೆ ಅದು ಪ್ಲಾಸ್ಟಿಕ್ ಸುಟ್ಟು ಹೋಗ್ತದೆ. ಆ ಪರಿಸ್ಥಿತಿ ಆಗಬಾರ್ದು. ರುದ್ರದೇವರು ತಲೆ ಮೇಲೆ ಚಿನ್ನದ ಹರಿವಾಣ ಹೊತ್ತುಕೊಂಡು ಕಾಯ್ತು. ಅಂಥ ರುದ್ರದೇವರೇ ದುರ್ವಾಸರು. ಆ ರುದ್ರಾವತಾರನೇ ದುರ್ವಾಸರು. ಅವರು ಕೊಟ್ಟದ್ದು ಹೂವಿನ ಮಾಲೆ. ಅವರ ಕಣ್ಣೆದುರುಗಡೆ ಅದು ಬೀದಿ ಪಾಲಾಯಿತು.
ಅದಕ್ಕೆ ನಿರ್ಮಾಲ್ಯಕ್ಕೆ ಅಭಿಮಾನಿ ಲಕ್ಷ್ಮಿ ಆದ್ದರಿಂದ ನಿರ್ಮಾಲ್ಯವನ್ನು ಬಿಸಾಡಿದರೆ ಲಕ್ಷ್ಮಿನ ಬಿಸಾಡಿದ ಹಾಗೆ ಆಯಿತು. ಅದಕ್ಕೋಸ್ಕರ ಹಾಗೆ ಶಾಪ ಕೊಟ್ಟರು. ಲಕ್ಷ್ಮಿ ಕೈ ತಪ್ಪಿ ಹೋದರು. ಯುದ್ಧ ಆಯಿತು, ಸೋತರು ದೇವತೆಗಳೆಲ್ಲ. ಪರಮಾತ್ಮನ ಹತ್ರ ಹೋದರು. ಆಗ ಭಗವಂತ ಹೇಳಿದ, ಪದೇ ಪದೇ ಯುದ್ಧ ಆಗ್ತದೆ, ನೀವು ಸೋಲ್ತಾ ಇರ್ತೀರಿ, ಇನ್ನು ನಿಮಗೆ ಸೋಲು ಬರದೇ ಇರುವಂತೆ ಅಮೃತಪ್ರಾಶನ ಮಾಡಿಸ್ತೇನೆ ಅಂತ ಹೇಳಿದ. ಸಮುದ್ರ ಮಥನ ಮಾಡಿರಿ, ಕ್ಷೀರ ಸಮುದ್ರವನ್ನು ಮಥನ ಮಾಡಿ. ನೀವು ದಾನವರು ಒಟ್ಟಾಗಬೇಕು. ಒಬ್ಬ ಕೇವಲ ದೇವತೆಗಳು ಸೇರಿದರೆ ಸಮುದ್ರ ಮಥನ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನೀವು ಮತ್ತು ದಾನವರು ಸೇರಿ ಮಂದರ ಪರ್ವತವನ್ನು ಕಡಗೋಲು ಮಾಡಿ, ಆ ಮಂದರ ಪರ್ವತ ಅಂದರೆ ಚಿನ್ನದ್ದದು, ಚಿನ್ನದ ಪರ್ವತ, ಅದನ್ನು ಕಡಗೋಲು ಮಾಡಿ ವಾಸುಕಿಯನ್ನು ಹಗ್ಗವಾಗಿ ಸುತ್ತಿ ನೀವು ಮಥನ ಮಾಡಿರಿ. ಆವಾಗ ನಾನು ಧನ್ವಂತರಿ ರೂಪದಿಂದ ಅಮೃತವನ್ನು ತಗೊಂಡು ಮೇಲೆ ಬರ್ತೇನೆ. ಎಲ್ಲ ಗಿಡ ಮೂಲಿಕೆ ಔಷಧದ್ದೇನೇನಿದೆ ಅದೆಲ್ಲ ಸಮುದ್ರದಲ್ಲಿ ಹಾಕಿ ಮಥನ ಮಾಡಬೇಕು. ಅದರಿಂದ ಅಮೃತ ಉತ್ಪತ್ತಿ ಆಗ್ತದೆ. ಈಗಲೂ ಕೂಡ ಅಮೃತದ ರಸ ಅಂತ ಆಯುರ್ವೇದದವರು ಮಾಡ್ತಾರೆ. ಅದರಲ್ಲಿ ಎಲ್ಲ ಹಾಕಿರ್ತಾರಂತೆ, ಗೋಮಯ ಹಾಕಿರ್ತಾರಂತೆ, ಗೋಮೂತ್ರ ಹಾಗೆ ಕುಡೀರಿಂದ್ರೆ ಯಾರೂ ಕುಡಿಯೋದಿಲ್ಲ, ಪಂಚಗವ್ಯ ಕುಡೀರಿಂದ್ರೆ ಕುಡಿಯೋದಿಲ್ಲ. ಒಳ್ಳೆ ಆರೋಗ್ಯ ಪಂಚಗವ್ಯ. ಪಂಚಾಮೃತ ತಗೋತಾರೆ ಬೇಕಾದ್ರೆ, ಪಂಚಾಮೃತಕ್ಕೆ ಬಕೆಟೇ ತಂದು ಬಿಡ್ತಾರೆ ದಾರಮಠಕ್ಕೆ. ಪಂಚಗವ್ಯಕ್ಕೆ ಕೈ ಹಿಂಗೆ ಹಿಡಿಯೋದಿಲ್ಲ, ಹಿಂಗೆ ಹಿಡಿತಾರಂತೆ, ಅಲ್ಲಿಂದಲ್ಲೇ ಜಾರಿ ಬಿದ್ದಿರಬೇಕದು. ಅದೆಲ್ಲ ಅದಕ್ಕೆ ಈ ಜ್ಯೂಸ್ ಅಂತ ಏನೋ ಸಿಗ್ತದೆ, ಪತಂಜಲಿ ಯಾರು ಆಯುರ್ವೇದದವ್ರು ಮಾಡಿರ್ತಾರೆ, ಅದರಲ್ಲಿ ಅದೆಲ್ಲ ಹಾಕಿ ಅಮೃತ ಬಳ್ಳಿ ರಸ ಹಾಕಿ ಗಿಡಮೂಲಿಕೆಗಳದ್ದೆಲ್ಲ ರಸ ಹಾಕಿ ಮಾಡಿರ್ತಾರೆ. ಅದನ್ನೆಲ್ಲ ಸಮುದ್ರದಲ್ಲಿ ಹಾಕಿ ಮಂದರ ಪರ್ವತವನ್ನು ಕಡಗೋಲು ಮಾಡಿ ಮಥನ ಮಾಡಿದರೆ ಅಮೃತ ಉತ್ಪತ್ತಿ ಆಗ್ತದೆ. ಅಮೃತ ಅಂದರೆ ಅಷ್ಟು ಗಿಡಮೂಲಿಕೆಗಳ ರಸ ಅದು ಉತ್ಪತ್ತಿ ಆದದ್ದು. ಅದಕ್ಕೆ ಬರೇ ದೇವತೆಗಳು ಸಾಕಾಗೋದಿಲ್ಲ. ಮಂದರ ಪರ್ವತ ತರಬೇಕು, ಇಡಬೇಕು, ಮಥನ ಮಾಡಬೇಕು. ಅದಕ್ಕೆ ದೈತ್ಯರ ಹತ್ರ ರಾಜಿ ಮಾಡಿಕೊಳ್ಳಿ, ಅಮೃತ ಸಿಗ್ತದೆ ಅಂತ ಹೇಳ್ರಿ, ಆಸೆಯಿಂದ ಬರ್ತಾರೆ. ಆಮೇಲೆ ಅವರಿಗೆ ಅಮೃತ ಸಿಗದೇ ಇದ್ದಾಗ ನಾನು ನೋಡ್ಕೋತೀನಿ ಇಂದ ಪರಮಾತ್ಮ. ಅಮೃತ ಕುಡಿದ್ಬಿಟ್ರೆ ಮತ್ತು ಅವರು ಅಜರಾಮರರು, ಇವರು ಅಜರಾಮರರು. ಅದು ನನಗೆ ಬಿಡಿ, ಅವರಿಗೆ ಅಮೃತ ಸಿಗದೇ ಇರೋ ಉಪಾಯ ನಾನು ಮಾಡ್ತೀನಿ. ಶ್ರಮಭಾಗಿಗಳಾಗಲಿ, ಫಲಭಾಗಿಗಳು ನೀವು. ಫಲಭಾಗ ನಿಮಗೆ, ಶ್ರಮಭಾಗ ಅವರಿಗೆ ಅಂತ ಹೇಳಿದ. ಹೋಗಿ ಇಂದ್ರಾದಿಗಳು ದೇವತೆಗಳ ದಾನವರ ಮನೆಗೆ ಹೋಗಿ ರಾಜಿ ಮಾಡಿಕೊಂಡು ಮಂದರ ಪರ್ವತವನ್ನು ಕಿತ್ತಲಿಕ್ಕೆ ಹೋಗ್ತಾರೆ. ಅಷ್ಟು ಸುಲಭದಲ್ಲಿ ಮಂದರ ಪರ್ವತ ಕಿತ್ತಲಿಕ್ಕೆ ಆಗಲಿಲ್ಲ. ಚಿನ್ನದ ಪರ್ವತ ಕಿತ್ತೋದು ಅಂದರೆ ಏನರ್ಥ? ಭಗವಂತನೇ ಬಂದು ಅದನ್ನು ಕಿತ್ತಿ ದೇವದಾನವರೆಲ್ಲ ಹೊತ್ತು ತಂದರು. ಆ ಭಾರಕ್ಕೆ ಅವ್ರದ್ದೆಲ್ಲ ಕೈ ಮೂಳೆ ಮುರಿಯೋ ಹಾಗಾಯ್ತಂತೆ. ಆಗಲಿಲ್ಲ, ಅವರಿಗೆ ತರಲಿಕ್ಕೆ ಆಗಲಿಲ್ಲ. ಗರುಡನ ಮೇಲಿಟ್ಟು ಪರಮಾತ್ಮ ತರ್ತಾನೆ. ಭಗವಂತನ ಸ್ಪರ್ಶದಿಂದ ಗರುಡನಿಗೆ ಆ ಶಕ್ತಿ ಇತ್ತು. ಅವನ ಹೆಗಲ ಮೇಲಿಟ್ಟು ಮಂದರ ಪರ್ವತ ತಂದ, ಅದನ್ನು ಸಮುದ್ರದಲ್ಲಿಟ್ಟರು. ಅಷ್ಟು ಭಾರದ ಪರ್ವತ ಸಮುದ್ರದಲ್ಲಿಟ್ಟರೆ ಮುಳುಗ್ತಾ ಇದೆ. ಸಮುದ್ರದಲ್ಲಿಟ್ಟರೆ ಮುಳುಗ್ತಾ ಇದೆ. ಕೆಳಗಡೆ ಅಡಿಗೆ ಆಧಾರ ಇಲ್ಲ, ಅಡಿಗೆ ಆಧಾರ ಬೇಕಲ್ಲ, ಇಲ್ಲದಿದ್ದರೆ ಹೇಗೆ ಕಲ್ಲಿದ್ದ ಕಲ್ಲನ್ನು ನೀರಿಗೆ ಹಾಕಿದರೆ ಏನು ಮಾಡಲಿಕ್ಕಾಗ್ತದೆ? ಮತ್ತೆ ದೇವದಾನವರು ಕಂಗಾಲಾದರು. ಎಲ್ಲ ಆಗುವಾಗ ಆರಂಭದಲ್ಲೇ ಕಡಗೋಲೆ ಮುಳುಗಿಬಿಟ್ರೆ ಬೆಣ್ಣೆ ತೆಗೆಯೋದು ಹೇಗೆ? ಅಂಥ ಪ್ರಸಂಗ ಬಂತು. ಕೂಡಲೇ ಪರಮಾತ್ಮ ಕ್ಷಣಕ್ಕೆ ಅನುಗ್ರಹ ಮಾಡ್ತಾನೆ. ಕೂರ್ಮ ರೂಪದಿಂದ ಭಗವಂತ ಪ್ರಕಟನಾದ. ಕೂರ್ಮಾವತಾರ ತಾಳಿ ತನ್ನ ಬೆನ್ನಿನ ಮೇಲೆ ಆ ಮಂದರ ಪರ್ವತದ ಭಾರವನ್ನು ಹೊತ್ತ. ಆಮೇಲೆ ಅವನ ಬೆನ್ನಿನ ಮೇಲೆ ಮಂದರ ಪರ್ವತ ಇಟ್ಟರು. ವಾಸುಕಿಯನ್ನು ಒಂದು ಕಡೆ ಹೆಡೆ, ಒಂದು ಕಡೆ ಬಾಲ, ದೇವದಾನವರು ಹಿಡಿದು ಮಥನ ಮಾಡಿದರು. ನೋಡಿ ಎಂಥ ಕಾರುಣ್ಯ ಪರಮಾತ್ಮನೇ. ಮಂದರ ಪರ್ವತದ ಭಾರ ಒಬ್ಬರಿಗೂ ಧರಿಸಲಿಕ್ಕಾಗೋದಿಲ್ಲ ಅಂತ ತಾನು ಕೂರ್ಮ ರೂಪ ತಾಳಿ ತನ್ನ ಬೆನ್ನಿನ ಮೇಲೆ ಆ ಭಾರ ಹೊತ್ತಿದ್ದಾನೆ. ಅವತ್ತಿನಿಂದಲೇ ಲೋಕದಲ್ಲಿ ರೂಢಿ ಬಂತಂತೆ, ಏನು ಕೆಲಸ ಬೇಕಾದರೂ ಮಾಡಿರಿ, ದೇವರ ಮೇಲೆ ಭಾರ ಹಾಕಿರಿ ಅಂತ. ಭಾರ ಹಾಕಿದ್ದು ಪರಮಾತ್ಮನ ಮೇಲೆ ಅಂತೂ ದೇವರ ಮೇಲೆ ಭಾರ ಹಾಕಿದ್ರು, ಇವರು ಅಮೃತ ಕುಡಿದ್ರು ಅಷ್ಟೇ. ಅಂಥ ಭಾರವನ್ನು ಪರಮಾತ್ಮ ಹೊತ್ತಿದ್ದಾನೆ. ಕೂರ್ಮ ಸ್ವರೂಪಕ ಮಂದರಧಾರಿನ್ ಭಾರ. ಇದು ನಿಜವಾಗ್ಲೂ ಎಲ್ಲ ಕಡೆ ಹೇಳ್ತಿರ್ತಾರೆ ಈ ಮಾತು. ಅದು ಅವತ್ತಿನಿಂದಲೇ ಬಂದದ್ದು ರೂಢಿ ಅಂತಾರೆ, ದೇವರ ಮೇಲೆ ಭಾರ ಹಾಕೋದು ಅಂತ. ದೇವತೆಗಳೇ ಮಾಡಿ ತೋರಿಸಿದರು. ದೇವಾಧಿದೇವನ ಮೇಲೆ ಭಾರ ಹೊರಿಸಿದರು, ಮಥನ ಶುರು ಮಾಡಿದರು. ಅಮೃತ ಬರ್ತದೆ ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಬಂದದ್ದು ಹಾಲಾಹಲ ವಿಷ, ಘೋರವಾದ ವಿಷ. ಹಾಲಾಹಲ ಇಡೀ ಜಗತ್ತನ್ನೇ ನಾಶ ಮಾಡತಕ್ಕಂಥ ವಿಷ ಅದು. ಕಾಲಕೂಟ ಅಂತಲೂ ಕರೀತಾರೆ, ಹಾಲಾಹಲ ಅಂತ ಕರೀತಾರೆ. ಜಗತ್ತೇ ನಾಶ, ಅದರ ಗಾಳಿಗೆ ಜಗತ್ತು ನಾಶ ಆಗ್ತಿತ್ತು ಅಂತ. ಅಂಥ ಹಾಲಾಹಲ ಬಂತು.
ಈ ಕರೋನಾ ಗಿರೋನಾ ಎಲ್ಲ ಅದ್ರ ಎದುರುಗಡೆ ಲೆಕ್ಕನೇ ಇಲ್ಲ. ಕರೋನಾ ಅನ್ನೋದು ಅಂಥ ಹಲ ವಿಷ ಬಂತು. ಅದರಿಂದ ಇಡೀ ಜಗತ್ತೇ ನಾಶ ಆಗ್ತದೆ ಅಂತಾಯಿತು. ಕೂಡಲೇ ರುದ್ರದೇವರು ಧಾವಿಸಿದರು ಪಾರ್ವತಿಗೆ ಹೇಳಿ, ಅಮೃತಕ್ಕೋಸ್ಕರ ದೇವತೆಗಳು ಪ್ರಯತ್ನ ಮಾಡ್ತಿದ್ದಾರೆ, ಆದರೆ ಬಂದದ್ದು ಹಾಲ ಇಡೀ ಜಗತ್ತೇ ನಾಶ ಆಗ್ತದೆ, ನೀ ಪರ್ಮಿಷನ್ ಕೊಟ್ಟರೆ ನಾನು ಹೋಗಿ ಕುಡಿತೀನಿ ಅಂತಂದರು ರುದ್ರದೇವರು. ಎಷ್ಟು ಕಾರುಣ್ಯ ಅವರಿಗೆ. ನೀನು ಅನುಮತಿ ಕೊಟ್ಟರೆ ನಾನು ಹೋಗಿ ಆ ಇಡೀ ಹಾಲ ಕುಡಿದು ಬಿಡ್ತೇನೆ, ಅದರ ಗಾಳಿಯೂ ಕೂಡ ಎಲ್ಲಿಯೂ ಹಬ್ಬೋದಿಲ್ಲ, ಅದು ಪ್ರಸಾರ ಆಗೋದಿಲ್ಲ, ಆಗ ಜಗತ್ತಿಗೆ ಕ್ಷೇಮ ಆಗ್ತದೆ ಅಂತ. ಆದರೆ ರುದ್ರದೇವರೇ ಏನಾದರೂ ಬಂದು ಕುಡಿದಿದ್ದರೆ ಭಾಳ ಕಷ್ಟ ಇತ್ತು. ಅಷ್ಟು ಸುಲಭ ಇಲ್ಲ. ಈ ಕರೋನಾಕ್ಕೆ ಔಷಧಿ ಕೊಡೋರು ಎಷ್ಟು ಹುಷಾರಾಗಿರ್ಬೇಕು ಅಲ್ಲ. ಇಡೀ ಬಂದ್ ಮಾಡ್ಕೊಂಡು ಅವ್ರನ್ನ ನೋಡಿದ್ರು ವಿಚಿತ್ರವಾಗಿ ಕಾಣಿಸ್ತಾರೆ, ಇಲ್ಲಿ ತನಕ ಹಾಕ್ಕೊಂಡು. ರುದ್ರದೇವರು ಬಂದು ಜಗದ್ ರಕ್ಷಣೆಗೆ ಅಂತ ಅವರು ಹಾಲ ಕುಡಿದ್ರೆ ಅವ್ರಿಗೇನಾದರೂ ಆದರೆ ಏನಾದರೂ ಆಗೇ ಬಿಡ್ತಿತ್ತು ಗ್ಯಾರಂಟಿ. ಅದಕ್ಕೆ ಪಾರ್ವತಿ ಹೇಳಿಲ್ಲಂತೆ, ಜಗದ್ ರಕ್ಷಣೆಗೆ ಹಾಲ ಕುಡಿಬೇಕು ಹೌದು, ಆದರೆ ಅದನ್ನು ಬರೆದಿಟ್ಟು ಹೋಗ್ರಿ ಅಂತಂದು. ನಾನು ಜಗದ್ ರಕ್ಷಣೆಗೋಸ್ಕರ ಹಾಲ ಕುಡಿತಿದ್ದೀನಿ ಅಂತ ಬರೆದಿಡಿ. ಯಾಕೆಂದರೆ ಹೆಚ್ಚು ಕಡಿಮೆಯಾಗಿ ನೀವೇನಾದರೂ ಆದರೆ ಆಮೇಲೆ ನನ್ನ ಮೇಲೆ ಬರ್ತಾರೆ ಪೊಲೀಸರು. ಏನಾದರೂ ಆದರೆ ಆಗ ಏನಾದರೂ ಆಗ್ತಿತ್ತು, ಕೂಡಲೇ ವಾಯುದೇವರು ಧಾವಿಸಿದರು. ಮುಖ್ಯ ಪ್ರಾಣದೇವರು ಪರಮಾತ್ಮನ ಆಜ್ಞೆಯಿಂದ ರುದ್ರದೇವರನ್ನ ಮೀರಿಸಿ ಓಡಿ ಬಂದರು. ಎಲ್ಲಿಯಾದರೂ ರುದ್ರ ಕುಡಿದು ಬಿಟ್ಟರೆ ಏನಾಗ್ತದೆ ಅಂತ. ವಾಯುದೇವರು ಬಂದು ಇಡೀ ವಿಷವನ್ನು ತಾವು ಸಂಗ್ರಹ ಮಾಡಿ ಎಲ್ಲ ಕುಡಿದು ಸ್ವಲ್ಪ ವಿಷವನ್ನು ಕೈಯಲ್ಲಿ ಹಾಕಿ ತಿಕ್ಕಿ ಅದನ್ನು ಪುನಃ ಹಿಂಡಿ, ಕೊಬ್ಬರಿ ಹಿಂಡ್ತಾರಲ್ಲ ಹಾಗೆ ಅದರ ರಸ ಹಿಂಡಿ ಅದನ್ನೂ ಕುಡಿದು ಆ ಒಣ ಚರಟ ಮಾತ್ರ ರುದ್ರದೇವರಿಗೆ ಕೊಟ್ರಂತ. ಬಂದಿದ್ದಾರಲ್ಲ ಹೇಳಿ ಪಾರ್ವತಿಗೆ ಹೇಳಿ ಅಂತ ಕೊಟ್ಟರು. ಅದಷ್ಟು ಭಕ್ಷಣ ಮಾಡಿದ್ದಕ್ಕೆ ರುದ್ರದೇವರು ನೀಲಕಂಠ ಆದರಂತೆ. ಕುತ್ತಿಗೆಲ್ಲ ಕಪ್ಪಾಗಿ ಹೋಯ್ತಂತೆ, ಅದರೊಳಗೆ ಇಳಿಲೇ ಇಲ್ಲ. ಅಷ್ಟು ತಿಂದು ಇಡೀ ಕುತ್ತಿಗೆಲ್ಲ ಕಪ್ಪಾಗಿ ಹೋಯಿತು. ನೀಲಕಂಠ ಅಂತ ಹೆಸರು ಬಂದದ್ದು. ಆವಾಗ ಮೂರ್ಛೆನೇ ಬಿದ್ದರು. ಆಮೇಲೆ ಪರಮಾತ್ಮನೇ ಅಚ್ಯುತಾನಂತ ಗೋವಿಂದ ಅಂತ ನಾಮಕೀರ್ತನೆ ಅದು ರುದ್ರದೇವರಿಗೆ ಹೇಳಿ ಆಮೇಲೆ ಆ ತಲೆನೋವು ಹೋದದ್ದು. ಭಗವಂತ ಕೃಪಾಪೂರ್ಣ ದೃಷ್ಟಿ ಹಾಕಿದ, ಬದುಕಿಸಿದ. ಇವರು ಕೂಡ ರುದ್ರದೇವರು ಆಮೇಲೆ ಇನ್ನೂ ಸ್ವಲ್ಪ ಬಾಧೆ ಇತ್ತಂತೆ. ಪರಮಾತ್ಮ ಎಬ್ಬಿಸಿದರೂ ಕೂಡ ಆ ವಿಷ ತಲೆ ಬಿಸಿಯಾಗಿ ತಲೆ ಬಿಸಿ ಆಗ್ತಾ ಇತ್ತಂತೆ. ಆಗ ಕೇಳಿದ ಪರಮಾತ್ಮ ಹೇಗಿದೆ ಇವಾಗ ಅಂತ. ಇನ್ನೂ ಸ್ವಲ್ಪ ತಲೆ ಬಿಸಿ ಇದೆ ಅಂದರು. ಅದು ಪೂರ್ತಿ ಹೋಗಬೇಕಾದ್ರೆ ಸಮುದ್ರ ಮಥನ ಮಾಡುವಾಗ ಚಂದ್ರ ಬಂದಿದ್ದ. ಚಂದ್ರನೂ ಹುಟ್ಟಿದ್ದ ಅಲ್ಲಿಂದಲೇ. ಅಷ್ಟಮಿ ಚಂದ್ರ, ಅರ್ಧ ಅಷ್ಟಮಿ ಚಂದ್ರ ಸಮುದ್ರದಿಂದ ಹುಟ್ಟಿದ್ದ. ಪರಮಾತ್ಮ ಹೇಳಿದ, ಆ ಅಷ್ಟಮಿ ಚಂದ್ರನನ್ನು ತಲೆ ಮೇಲೆ ಇಟ್ಟುಕೋ ಅಂತ. ತಂಪಾಗ್ತದೆ, ತಲೆ ತಂಪಾಗ್ತದೆ, ತಲೆ ಬಿಸಿ ಎಲ್ಲ ಹೋಗ್ತದೆ. ಎಷ್ಟು ಏರ್ ಕಂಡೀಷನ್ ಮಾಡಿದರೂ ಕೂಡ ತಲೆ ಒಳಗೆ ಬಿಸಿನೇ ಇರ್ತದೆ. ಅದು ಸ್ವಾರಸ್ಯ. ಕಾರ್ ಏರ್ ಕಂಡೀಷನ್ನು, ಮನೆ ಏರ್ ಕಂಡೀಷನ್ನು, ಒಳಗೆ ಕೂತಿರ್ತೀವಿ, ತಲೆ ಮಾತ್ರ ಬಿಸಿ. ಆ ತಲೆ ಬಿಸಿ ಒಳಗಡೆ ಏರ್ ಕಂಡೀಷನ್ ಇಲ್ಲ. ಆ ತಲೆ ಬಿಸಿ ಅಷ್ಟು ಚಿಂತೆ. ತಲೆ ಬಿಸಿ ಅಂದರೆ ಚಿಂತೆ. ಆ ತಲೆ ಆಘಾತ ಆಯಿತು. ಆಗ ಭಗವಂತ ಹೇಳಿದ, ಚಂದ್ರಬಿಂಬವನ್ನು ತಲೆ ಮೇಲೆ ಇಟ್ಟುಕೊಳ್ಳಿ. ಅದಕ್ಕೆ ಚಂದ್ರಶೇಖರ ಅಂತ ರುದ್ರದೇವರಿಗೆ ಹೆಸರು ಬಂತು. ಚಂದ್ರಬಿಂಬವನ್ನು ಇಟ್ಟುಕೊಂಡದ್ದು ಆವಾಗ. ಇನ್ನೂ ಸ್ವಲ್ಪ ತಂಪಾಗಬೇಕಾಗಿತ್ತು. ಗಂಗೆಯನ್ನು ಧರಿಸ್ರಿ ಅಂತ ಹೇಳಿದ. ಗಂಗಾಧರ ಅಂತ ಪ್ರಸಿದ್ಧನಾದ. ಗಂಗೆಯನ್ನು ಧರಿಸಿದ್ದ ಅದಕ್ಕೆ ಚಂದ್ರಬಿಂಬವನ್ನು ತಲೆ ಮೇಲೆ ಇಟ್ಟುಕೊಂಡ. ಅಭಿಷೇಕ ಪ್ರಿಯ ಅಂತಲೂ ಆದ. ಅಭಿಷೇಕ ಪ್ರಿಯೋ ರುದ್ರ ಅಂತಾರೆ. ಅಲಂಕಾರ ಪ್ರಿಯೋ ವಿಷ್ಣು. ವಿಷ್ಣುವಿಗೆ ಪ್ರೀತಿ ಆಗಬೇಕಾದ್ರೆ ಅಲಂಕಾರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತೇವೋ ಅಷ್ಟು ಪ್ರೀತಿ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ. ಶಿವಲಿಂಗಕ್ಕೆ ಅಲಂಕಾರ ಏನು ಮಾಡಲಿಕ್ಕೆ ಸಾಧ್ಯ? ಎಷ್ಟು ದೊಡ್ಡ ದೇವಾಲಯ, ಎಷ್ಟು ಶಿವಲಿಂಗ, ಅದಕ್ಕೆ ಅಲ್ಲಿ ಅಲಂಕಾರ ಇಲ್ಲೆಲ್ಲ ಅಭಿಷೇಕ. ಅದಕ್ಕೆ ಯಾವಾಗಲೂ ಶಿವಲಿಂಗದ ಮೇಲೆ ಒಂದು ಕಲಶ ಇಟ್ಟಿರ್ತಾರೆ, ಧಾರಾಪಾತ್ರೆ ಅಂತ ಇಟ್ಟಿರ್ತಾರೆ. ನೀರು ಮಾತ್ರ ಬೀಳ್ತಿರೋದಿಲ್ಲ, ಅದೇ ದುರಂತ. ಅರ್ಚಕರಿಗೆ ಪುರುಸೊತ್ತಿರೋದಿಲ್ಲ ನೀರು ಹಾಕಲಿಕ್ಕೆ. ಸುಮ್ಮನೆ ಬಂದೊಂದು ಮಂಗಳಾರತಿ ಮಾಡಿ ಹೋಗಿಬಿಡ್ತಾರೆ, ತಲೆ ಮೇಲೆ ಭಾರ ಅದಷ್ಟೇ. ನೀರು ಬೀಳ್ತಿರ್ಬೇಕು. ಅಭಿಷೇಕ ಪ್ರಿಯ ಅಂದರೆ ಯಾವಾಗಲೂ ತಂಪು ಅಂತ ಅರ್ಥ. ಇವತ್ತಿಗೆ ಅವ್ರ ತಲೆ ತಂಪಾಗಲಿಕ್ಕೆ ಅಂತ ನಾವು ಇಡೋದಿಲ್ಲ, ನಮ್ಮ ತಲೆ ಬಿಸಿಗೆ ನಾವು ನೀರು ಹಾಕಬೇಕಷ್ಟೆ. ಅಭಿಷೇಕ ಪ್ರಿಯ ಶಿವ. ನಮಸ್ಕಾರ ಪ್ರಿಯೋ ಭಾನು. ಸೂರ್ಯನಿಗೆ ಪ್ರೀತಿ ಆಗಬೇಕಾದ್ರೆ ಸೂರ್ಯ ನಮಸ್ಕಾರ. ಬ್ರಾಹ್ಮಣೋ ಭೋಜನ ಪ್ರಿಯ, ಅದಂತೂ ಗೊತ್ತೇ ಇದೆ. ಹೀಗೆ 4 ಮಾಡಿದ್ದಾರೆ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ, ನಮಸ್ಕಾರ ಪ್ರಿಯೋ ಭಾನು, ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಅದಕ್ಕೆ ರುದ್ರದೇವರಿಗೆ
ಪರಮಾತ್ಮ ಆಜ್ಞೆ ಮಾಡಿದ ಗಂಗೆ ಧರಿಸು, ಅಭಿಷೇಕ ಪ್ರಿಯನಾಗು, ಚಂದ್ರಶೇಖರನಾಗು ಅಂತ. ಅಷ್ಟಾದರೂ ಸ್ವಲ್ಪ ತಲೆ ಬಿಸಿ. ಕೊನೆಗೆ ರುದ್ರದೇವರು ಮಾಡಿದ ಉಪಾಯ ಅಂತಂದರೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಈ 3 ನಾಮ. ಇದನ್ನು ನಿರಂತರ ಹೇಳಿಕೊಂಡು ಆ ವಿಷದ ಬಾಧೆ ಪೂರ್ತಿ ಪರಿಹಾರ ಮಾಡಿಕೊಟ್ರು. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಅಚ್ಯುತಾನಂತ ಗೋವಿಂದ ಈ ನಾಮೋಚ್ಚಾರಣವೇ ಔಷಧ, ಇದೇ ಔಷಧ. ನಶ್ಯಂತಿ ಸಕಲ ರೋಗಾ, ಇನ್ನೇನೂ ಮಾಡಬೇಕಾಗಿಲ್ಲ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಹೇಳಲಿಕ್ಕೆ ಏನು ಕಷ್ಟ ಆಗಬೇಕಾಗಿದೆ. ಸಕಲ ರೋಗಕ್ಕೂ ಇದೊಂದೇ ಔಷಧ. ಈ ಅಲೋಪತಿ, ಹೋಮಿಯೋಪತಿ ಇವೆಲ್ಲ ಇದನ್ನು ನೋಡಿ, ಈ ಪತಿಗಳ ಹತ್ರ ಎಲ್ಲ ಹೋದರೆ ಒಂದೊಂದು ರೋಗಕ್ಕೆ ಒಂದೊಂದು ಔಷಧಿ. ಅದು ರ್ಯಾಪರ್ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಗೊತ್ತೇ ಆಗೋದಿಲ್ಲ ಯಾವುದಕ್ಕೆ ಯಾವುದು ಅಂತ. ಭಾಳ ಕೇರ್ಫುಲ್ಲಾಗಿರಬೇಕಾಗುತ್ತೆ. ಯಾವುದಕ್ಕೋ ಯಾವತ್ತು ತೊಗೊಂಡ್ರೆ ಏನೋ ಎಫೆಕ್ಟ್ ಆಗ್ತದೆ, ಸೈಡ್ ಎಫೆಕ್ಟ್ ಆಗಿಬಿಡ್ತದೆ. ಅಚ್ಯುತಾನಂತ ಗೋವಿಂದ ನಾಮಕೀರ್ತನೆ ಮಾಡಿದರೆ ಈ ಔಷಧದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಬೇರೆ ಏನಾದರೂ ಮಾಡಿದರೆ ಸೈಡ್ ಎಫೆಕ್ಟ್ ಆಗಿ ಅದಕ್ಕೆ ಮತ್ತೊಂದು ಟ್ರೀಟ್ಮೆಂಟು, ಅದರಿಂದ ಮತ್ತೆ ಸೈಡ್ ಎಫೆಕ್ಟ್ ಅಂತೆ. ಈ ಅಚ್ಯುತಾನಂತ ಗೋವಿಂದ ಅನ್ನೋ ಔಷಧದಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಅಕಸ್ಮಾತ್ ಡೋಸ್ ಜಾಸ್ತಿ ಆದರೂ ಏನು ಪರವಾಗಿಲ್ಲ. 10 ಸಲ ಹೇಳಬೇಕು ಅಂತ ಇಲ್ಲ, 108 ಸಲ ಹೇಳಿದರೂ ಪರವಾಗಿಲ್ಲ. ಬೇಗ ವಾಸಿ ಆಗಲಿ ಅಂತ ಹೇಳಿ 4 ಮಾತ್ರೆ ತೊಗೊಂಡ್ರೆ ಏನು ಗತಿ? ಆಮೇಲೆ ಬೇಗ ವಾಸಿ ಆಗಲಿ ಅಂತ ಡಾಕ್ಟ್ರ್ ಹೇಳಿರ್ತಾರೆ, ಇಷ್ಟೇ ml ಅಂತ ಏನೋ ಹೇಳಿರ್ತಾರೆ. ನೀವು ಜಾಸ್ತಿ ತೊಗೊಂಡ್ಬಿಟ್ರೆ ಎಡವಟ್ಟಾಗ್ತದೆ. ಇದು ಹಾಗಲ್ಲ. ಅಚ್ಯುತಾನಂತ ಗೋವಿಂದ ನಾಮೋಚ್ಚರ ನಶ್ಯಂತಿ ಸಕಲ ರೋಗ. ಎಲ್ಲ ರೋಗಕ್ಕೂ ಒಂದೇ ಔಷಧಿ, ಒಂದೊಂದು ರೋಗಕ್ಕೂ ಒಂದೊಂದು ಅಂತಿಲ್ಲ. ಎಲ್ಲ ರೋಗಕ್ಕೂ, ತಲೆನೋವಿಗೂ ಅದೇ, ಹೊಟ್ಟೆ ನೋವಿಗೂ ಅದೇ, ವಿಷಬಾಧೆ ಆದರೂ, ಪಾಯ್ಸನ್ ಆದರೂ ಅದೇ, ಫುಡ್ ಪಾಯ್ಸನ್ ಆದರೂ ಅದೇನೆ. ಸೈಡ್ ಎಫೆಕ್ಟ್ ಇಲ್ಲ, ಮತ್ತು ಕಷ್ಟ ಇಲ್ಲ, ಹಣ ಖರ್ಚಾಗೋದಿಲ್ಲ. ಎಲ್ಲದಕ್ಕಿಂತ ಅದು ಮುಖ್ಯ. ಹಣನೂ ಖರ್ಚಿಲ್ಲ. ಅಚ್ಯುತಾನಂತ ಗೋವಿಂದ ಹೇಳಲಿಕ್ಕೆ ಏನು ಖರ್ಚಾಗಬೇಕಾಗಿದೆ? ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಇದು ರುದ್ರದೇವರು ಹೇಳಿ ಅದರಿಂದ ಎಲ್ಲ ಪರಿಹಾರ ಮಾಡಿಕೊಂಡ್ರು ಅಂತ. ಭಗವಂತನ ನಾಮಕ್ಕೆ ಇಷ್ಟು ಮಹತ್ವ. ರಾಯರ ಸ್ತೋತ್ರಕ್ಕೂ ಹೇಳ್ತಾರೆ, ಯಪ್ಪಿಬೇ ಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತ ರೋಗಾ ಸರ್ವೇ ನಶ್ಯಂತಿ ತತ್ಕ್ಷಣಾತ್. ಆಗಿಂದಾಗ್ಗೆ. ಬೇರೆ ಅಲೋಪತಿ ಇದೆ ನೋಡಿ, ಅದನ್ನು ತೊಗೊಂಡ್ರೆ ಒಂದು ಕೋರ್ಸ್ ತೊಗೋಬೇಕಂತೆ. ಒಂದು ಕೋರ್ಸ್ ಅಂತ ಒಂದು ಸಲ ಶುರು ಮಾಡಿದರೆ 3 ದಿನ ತೊಗೊಳ್ಳೇಬೇಕಂತೆ. ಒಂದು ದಿನಕ್ಕೇನೋ ವಾಸಿ ಆಗ್ತದೆ, ವಾಸಿ ಆಯಿತು ಅಂತ ಬಿಟ್ಟುಬಿಟ್ರೆ ಮತ್ತೆ ಬರ್ತದಂಥದ್ದು. ಇದು ಹಾಗಲ್ಲ. ಒಂದು ದಿವಸ ಹೇಳಿ ಔಷಧಿಯಿಂದ ಪರಿಹಾರ ಆಯಿತು, ನಿಲ್ಲಿಸಿದರೆ ಮತ್ತೆ ಬಾಧಕ ಏನಿಲ್ಲ. ಅಂಥ ದಿವ್ಯ ಔಷಧ ಭಗವಂತನ ನಾಮ. ಅದಕ್ಕಿಂತ ಮಿಗಿಲಾದದ್ದಿಲ್ಲ. ಇವೆಲ್ಲ ರುದ್ರದೇವರು ಜಗತ್ತಿಗೆ ತೋರಿಸಿದಂಥ ಒಂದು ಮಾರ್ಗ ಇದು. ಈ ಮಾರ್ಗದಲ್ಲೇ ನಡ್ಕೊಂಡು ಹೋಗಿ ಅಂತ. ಅಂತೂ ಹಾಲಾಹಲದ ಬಾಧೆ ಪರಿಹಾರ ಆಯಿತು. ರುದ್ರದೇವರಿಗೂ ಎಲ್ಲ ದೋಷ ಪರಿಹಾರ ಆಯಿತು. ಆಮೇಲೆ ಪುನಃ ಮಥನ ಮಾಡಿದರು. ಒಟ್ಟು ಸಮುದ್ರ ಮಥನ ಮಾಡಿದಾಗ 14 ವಸ್ತುಗಳು ಬಂತಂತೆ. ಅದನ್ನು ಸಂಗ್ರಹ ಮಾಡಿ ವಿಜಯಧ್ವಜರು ಹೇಳ್ತಾರೆ, ಏನೇನು ಹುಟ್ಟಿತು ಸಮುದ್ರ ಮಥನ ಮಾಡುವಾಗ? ಲಕ್ಷ್ಮೀದೇವಿ ಪ್ರಾದುರ್ಭಾವ ಆದದ್ದು ಆವಾಗಲೇ. ಲಕ್ಷ್ಮೀ ಕೌಸ್ತುಭ ಪಾರಿಜಾತಕಸುರ ಧನ್ವಂತರಿಶ್ಚಂದ್ರಮಾ ಗಾವಃ ಕಾಮದುಘ ಸುರೇಶ್ವರ ಗಜೋ ರಂಭಾದಿದೇವಾಂಗನಾ ಅಶ್ವಸಪ್ತಮುಖೋ ವಿಷಂ ಹರಿಧನು ಶಂಖೋ ಮೃತಂ ಚಾಂಬುಧೇ ರತ್ನಾನೀಹ 14 ಪ್ರತಿದಿನಂ ಕುರ್ಯುಃ ಸದಾ ಮಂಗಳಂ. 14 ವಸ್ತು. ಲಕ್ಷ್ಮೀದೇವಿ ಪ್ರಾದುರ್ಭಾವ ಆಯಿತು. ಎಲ್ಲರೂ ಅಪೇಕ್ಷೆ ಪಟ್ಟಿದ್ದೇ ಲಕ್ಷ್ಮಿಯನ್ನು. ದೇವತೆಗಳು, ದಾನವರು, ಮಾನವರು ಎಲ್ಲರೂ ಇದ್ದರು. ಈ ಕಡೆ ಬಾ ಅಂತ ಕರೀತಿದ್ದಾರೆ. ಆದರೆ ಲಕ್ಷ್ಮೀದೇವಿ ಯಾರ ಕಡೆಗೂ ಹೋಗದೆ ಅಜಿತ ನಾಮಕನಾದ ಪರಮಾತ್ಮನ ಕಡೆ ಹೋಗಿ ಆ ಭಗವಂತ ಎಲ್ಲೋ ನೋಡ್ತಾ ಕೂತಿದ್ದಾನೆ. ಎಲ್ಲರೂ ಲಕ್ಷ್ಮಿಯನ್ನು ಕರೀತಿದ್ದಾರೆ. ಆ ಭಗವಂತನಿಗೆ ಲಕ್ಷ್ಮೀದೇವಿಯ ಕಡೆ ಲಕ್ಷ್ಯ ಇಲ್ಲ. ಅಂಥ ಪರಮಾತ್ಮನ ಬಳಿ ಹೋಗಿ ತಾನು ಮಾಲೆ ಹಾಕಿ ಆ ಭಗವಂತನನ್ನು ಕರೆದು ಅವನ ಗಮನ ಸೆಳೆದು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಮಾಡಿದ್ಲಂತ. ಇಲ್ಲದಿದ್ದರೆ ನಮಸ್ಕಾರ ಮಾಡಿದ್ದು ಗಮನಿಸೋದಿಲ್ಲ. ಆ ರೀತಿ ಇರ್ತಾನೆ ಪರಮಾತ್ಮ. ನಮಸ್ಕಾರ ಮಾಡ್ತಿದ್ದೀನಿ ಅಂತ ಹೇಳಿ ಮಾಡಿ ಎಲ್ಲ ದೇವದಾನವ ಮಾನವರ ವರ್ಗವನ್ನು ಧಿಕ್ಕರಿಸಿ
ನಿಮ್ಮ ಕೊರಳಿಗೆ ಮಾಲೆ ಹಾಕಿದ್ದೀನಿ, ನಿಮ್ಮ ಪಾದದ ಧೂಳಿನ ಒಂದು ಕಣ ನನ್ನ ತಲೆ ಮೇಲೆ ಅನುಗ್ರಹ ಮಾಡಿರಿ ಅಂತ ಕೇಳಿದ್ದ. ಇದಕ್ಕಿಂತ ಬೇಕ ಹರಿ ಸರ್ವೋತ್ತಮತ್ವಕ್ಕೆ? ಲಕ್ಷ್ಮೀದೇವಿನೇ ಹೀಗೆ ಕೇಳಿದ್ದಂತೆ. ಆಗ ಭಗವಂತನಿಗೆ ಬಹಳ ಸಂತೋಷ ಆಯಿತು. ನಿನಗೇ ಎಲ್ಲರೂ ಮರ್ಯಾದೆ ಕೊಡ್ತಿದ್ದಾರೆ, ನೀನೇ ಜಗತ್ತಿನಲ್ಲಿ ಪ್ರಮುಖಳು, ಅಂಥ ನೀನು ಬಂದು ನನ್ನ ಪಾದದ ಧೂಳು ಅಪೇಕ್ಷೆ ಪಡ್ತೇನೆ ಅಂತ ಹೇಳ್ತಾ ಇದ್ದಿ, ನಾನು ಸರ್ವೋತ್ತಮ ಅನ್ನೋದನ್ನು ಸಾಬೀತುಪಡಿಸಿದಿ, ಅದಕ್ಕೆ ನಿನಗೆ ಪಾದ ಧೂಳು ಮಾತ್ರ ಅಲ್ಲ, ನಿನಗೆ ದಿವ್ಯ ಸ್ಥಾನ ಕೊಡ್ತೇನೆ ಅಂತ ಆ ಲಕ್ಷ್ಮೀದೇವಿಯನ್ನು ಎತ್ತಿ ತನ್ನ ಎದೆ ಮೇಲೆ ಕೂಡಿಸ್ಕೊಂಡಂತೆ ಪರಮಾತ್ಮ. ಅವತ್ತಿನಿಂದ ಲಕ್ಷ್ಮೀದೇವಿ ವಕ್ಷೋ ನಿವಾಸಿನಿ ಅಂತ ಆದಳು. ಭಗವಂತನ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿಯ ವಾಸ. ಎಲ್ಲಿ ಬೇಕಾದರೂ ನೋಡಿ, ತಿರುಪತಿಗೆ ಹೋಗಿ ನೋಡಿ, ಎದೆಯಲ್ಲೇ ಒಂದು ಲಕ್ಷ್ಮೀದೇವಿಯ ಪದಕ ಹಾಕಿರ್ತಾರೆ. ಪ್ರಾಚೀನ ಪ್ರತಿಮೆಗಳನ್ನು ನೋಡಿ, ಪಂಚಲೋಹದ್ದು ಇವೆಲ್ಲ ಹಳೆ ಕಾಲದ್ದು, ಒಂದು ತ್ರಿಕೋಣ ಚಿಹ್ನೆ ಹಾಕಿರ್ತಾರೆ ಎದೆ ಮೇಲೆ ಬಲಭಾಗದಲ್ಲಿ, ಒಂದು ತ್ರಿಕೋಣದ ಚಿಹ್ನೆ, ಸುಮ್ಮನೆ ಗೆರೆ ಹಾಕಿರ್ತಾರೆ ಆ ಪ್ರತಿಮೆಯಲ್ಲಿ. ತ್ರಿಕೋಣ ಅಂದರೆ ಅದು ಲಕ್ಷ್ಮೀದೇವಿಯ ಪ್ರತೀಕ. ಸುಮ್ಮನೆ ಷಟ್ಕೋಣ ಹಾಕಿದರೆ ಅಂದರೆ ಹೀಗೆ ತ್ರಿಕೋಣ ಆಯಿತು, ಇನ್ನೊಂದು ಉಲ್ಟಾ ಹಿಂಗೆ ಹಾಕಿದರೆ 6 ಕೋಣ ಬರ್ತದೆ, ಅದು ವಾಯುದೇವರ ಪ್ರತೀಕ. ಷಟ್ಕೋಣ ಮಂಡಲ ವಾಯುದೇವರ ಪ್ರತೀಕ, ತ್ರಿಕೋಣ ಮಂಡಲ ಇದು ಲಕ್ಷ್ಮೀದೇವಿಯ ಪ್ರತೀಕ. ಆದ್ದರಿಂದ ಲಕ್ಷ್ಮೀ ವಕ್ಷೋ ನಿವಾಸಿನಿ ಆಗಿದ್ದಾಳೆ ಅಂತ ಸೂಚನೆಗೆ ಎದೆಯಲ್ಲಿ ತ್ರಿಕೋಣ ಮಂಡಲ ಹಾಕ್ತಾರೆ. ಇಂಥ ಜಾಗ ಪರಮಾತ್ಮ ಕೊಟ್ಟು ಲಕ್ಷ್ಮೀದೇವಿ ಹೋಗಿ ನಮಸ್ಕಾರ ಮಾಡಿ ಹಾರ ಹಾಕಿ ಹರಿ ಸರ್ವೋತ್ತಮ ಅಂತ ತೋರಿಸಿದ್ದಕ್ಕೆ ಎದೆ ಮೇಲೆ ವಕ್ಷೋ ನಿವಾಸ ಮಕರೋತ್ ಪರಮಂ ವಿಭೂತೇ, ತನ್ನ ವಕ್ಷಸ್ಸಿನ ಮೇಲೆ ಕೂಡಿಸ್ಕೊಂಡಿದ್ದಾನೆ ಪರಮಾತ್ಮ. ಕೆಲವರು ಇನ್ನೂ ಮುಂದುವರೆದು ತಲೆ ಮೇಲೆ ಕೂಡಿಸ್ಕೊಂಡವರಿದ್ದಾರೆ, ಆ ಮಾತು ಬೇರೆ. ಹೀಗೆ ಲಕ್ಷ್ಮೀದೇವಿ ತೋರಿಸಿದ್ದು ಹರಿ ಸರ್ವೋತ್ತಮತ್ವವನ್ನು. ಆಮೇಲೆ ವರುಣದೇವರು ಸ್ವಯಂವರ ಮಾಡ್ತಾರೆ, ಇದು ಮದುವೆ ಮಾಡ್ತಾರೆ. ಮದುವೆ ಆದಮೇಲೆ ಎಲ್ರಿಗೂ ಮದುವೆಯ ಔತಣ ಆಗಬೇಕಲ್ಲ. ಲಕ್ಷ್ಮೀನಾರಾಯಣರ ಕಲ್ಯಾಣ ಮಹೋತ್ಸವನೇ ಮುಖ್ಯ ಉದ್ದೇಶ ಈ ಸಮುದ್ರ ಮಥನದ್ದು. ಲಕ್ಷ್ಮೀ ಪ್ರಾದುರ್ಭಾವ ಆಯಿತು, ನಾರಾಯಣನಿಗೆ ಮಾಲೆ ಹಾಕಿದ್ದು, ಅವರ ಕಲ್ಯಾಣೋತ್ಸವ ನಡೀತು. ವರುಣದೇವರು ಮದುವೆ ಮಾಡಿದರು. ಮದುವೆ ಮಾಡಿದ ಮೇಲೆ ಎಲ್ರಿಗೂ ಇದು ಔತಣ ಆಗಬೇಕು. ಏನು ಔತಣ? ತಾನೇ ಪರಮಾತ್ಮ ಧನ್ವಂತರಿ ರೂಪದಿಂದ ಅಮೃತ ಕಲಶ ತಗೊಂಡು ಬಂದು ಅಮೃತದ ಭೋಜನ ಮಾಡಿಸಿದ್ದಾನೆ ಎಲ್ರಿಗೂ ಕೂಡ. ಇದೇ ನಾರಾಯಣ ಎಷ್ಟು ಅನುಗ್ರಹ ಮಾಡಿದ, ಎಲ್ರಿಗೂ ಅಮೃತದ ಭೋಜನ. ತಾನೇ ಧನ್ವಂತರಿ ರೂಪದಿಂದ ಬಂದ. ಪಾರಿಜಾತ ವೃಕ್ಷ ಬಂತು, ಅದರಿಂದಲೇ ಹುಟ್ಟಿದ್ದು ಪಾರಿಜಾತ. ಆಗಿನ ಪಾರಿಜಾತ ಬಹಳ ಅದ್ಭುತ. ಕಣ್ಣಿಲ್ಲದೆ ಇದ್ದವರು ಪಾರಿಜಾತದ ಕೆಳಗಡೆ ಹೋದರೆ ಕಣ್ಣು ಬರ್ತಿತ್ತಂತೆ. ಈ ಕಲಿಯುಗದ ಪಾರಿಜಾತಕ್ಕೆ ಅಷ್ಟು ಶಕ್ತಿ ಇಲ್ಲ. ಆಗಿನ ಪಾರಿಜಾತಕ್ಕೆ ಅಷ್ಟು ಶಕ್ತಿ ಇತ್ತು. ಮಧ್ಯೆ ಹುಟ್ಟಿದ್ದು ಆವಾಗ ಸುರ, ಅದನ್ನು ದೈತ್ಯರಿಗೆ ಕುಡಿಸಿಬಿಟ್ಟಿದ್ದಂತೆ. ನಿಮಗೆ ಸರಿ, ಇದು ಮುಂದೆ ಅಮೃತ ದೇವತೆಗಳಿಗಿರಲಿ ಅಂತ ಸುರೆಯನ್ನು ಅವರಿಗೆ ಕುಡಿಸಿದ. ಧನ್ವಂತರಿಶ್ಚಂದ್ರಮಾಹ, ಧನ್ವಂತರಿ ಬಂದ. ಚಂದ್ರ ಅಲ್ಲೇ ಹುಟ್ಟಿದ್ದು. 5 ಹಸುಗಳು ಹುಟ್ಟಿದ್ವಂತೆ. ಕಾಮಧೇನು, ಕೇಳಿದ್ದನ್ನು ಕೊಡ್ತಕ್ಕಂಥ 5 ಕಾಮಧೇನುಗಳು. ಐರಾವತ ಅನ್ನೋ ಆನೆ ಹುಟ್ಟಿದ್ದು ಆವಾಗಲೇ. ರಂಭಾದಿ ದೇವಾಂಗನಾಹ, ರಂಭೆ ಮೊದಲಾದ ಅಪ್ಸರ ಸ್ತ್ರೀಯರು, ಅವರು ಸಮುದ್ರದಿಂದಲೇ ಹುಟ್ಟಿದರು. 7 ಮುಖ ಇರತಕ್ಕಂಥ ಒಂದು ಕುದುರೆ, ಉಚ್ಚೈಶ್ರವ ಅಂತ ಹೆಸರದಕ್ಕೆ. ಇಂದ್ರ ತಗೊಂಡ, ಐರಾವತವನ್ನು ಇಂದ್ರ ತಗೊಂಡ. ಚಂದ್ರ ಅಂತರಿಕ್ಷಕ್ಕೆ ಹೋದ. ಕಾಮಧೇನುಗಳು ಸ್ವರ್ಗಕ್ಕೆ ಹೋದವು. ಕೌಸ್ತುಭಮಣಿಯನ್ನು ಮಾತ್ರ ಪರಮಾತ್ಮ ತಗೊಂಡಂತೆ, ಇದು ನನಗಿರಲಿ ಅಂತ. ಲಕ್ಷ್ಮಿಯನ್ನು ಪರಮಾತ್ಮನೇ ಸ್ವೀಕಾರ ಮಾಡಿದ. ಪಾರಿಜಾತ ಸ್ವರ್ಗಕ್ಕೆ ಹೋಯಿತು, ಆಮೇಲೆ ಭೂಮಿಗೆ ಬಂತು. ಅಶ್ವಸಪ್ತಮುಖ, 7 ಮುಖದ ಕುದುರೆ. ವಿಷಂ, ಹಾಲಹಲ ವಿಷ ಬಂತು. ಹರಿಧನು, ಶಾರ್ಗ ಅಂತ, ಶಾರ್ಗಪಾಣಿ ಅಂತಾರೆ ಪರಮಾತ್ಮನಿಗೆ. ಅದೊಂದು ಬಿಲ್ಲು, ಅದು ಅಲ್ಲೇ ಹುಟ್ಟಿದ್ದು. ಶಂಖ, ಶಂಖದಿಂದ ಬಂದರೆ ತೀರ್ಥ ಅಂತಾರೆ. ಲಕ್ಷ್ಮೀ ಸನ್ನಿಧಾನ ಇರತಕ್ಕಂಥ ಶಂಖ, ಅದು ಸಮುದ್ರದಿಂದಲೇ ಹುಟ್ಟಿದ್ದು. ಅಮೃತ, ಧನ್ವಂತರಿ ರೂಪಿ ಪರಮಾತ್ಮ ಅಮೃತ ತಂದ. ಹೀಗೆ 14 ದಿವ್ಯ ವಸ್ತುಗಳು ಹುಟ್ಟಿದವು. ಅದಕ್ಕಾಗಿ ಸಮುದ್ರ ಮಥನ ಮಾಡಿಸಿದ್ದು. ಆಮೇಲೆ ದೇವತೆಗಳು, ತಾನು ಪರಮಾತ್ಮ ಧನ್ವಂತರಿಯಾಗಿ ಬಂದ. ಮೋಹಿನಿ ರೂಪದಿಂದ ದೈತ್ಯರನ್ನೆಲ್ಲ ಮೋಹಗೊಳಿಸಿ ದೇವತೆಗಳಿಗೆ ಮಾತ್ರ ಅಮೃತ ಬಡಿಸಿದ್ದು. ಬಹಳ ಉಪಾಯ ಮಾಡಿದ್ದಂತೆ. ಹೇಳಿದ್ದ ಮೊದಲೇ, ಅಮೃತ ನಿಮಗೆ ಮಾತ್ರ ಬಡಿಸ್ತೇನೆ, ದೇವತೆಗಳು ದಾನವರಿಗೆ ಸಿಗೋದಿಲ್ಲ, ಹಾಗೆ ನಾನು ಉಪಾಯ ಮಾಡ್ತೇನೆ ಅಂತ. ಮೋಹಿನಿ ರೂಪ ಧರಿಸಿದರೆ
ಎಷ್ಟು ಮೋಹಕವಾಗಿತ್ತು ಆ ರೂಪ ಅಂತಂದರೆ ಲಕ್ಷ್ಮೀದೇವಿನೇ ಒಂದು ಸಲ ಭಯಪಟ್ಲಂತೆ ಈ ಪರಮಾತ್ಮನಿಗೆ ತನ್ನದೇ ಆದಂಥ ಇಷ್ಟು ಸುಂದರವಾದ ಸ್ತ್ರೀ ರೂಪ ಇದ್ದಾಗ ನನಗೇನು ಬೆಲೆ ಕೊಡ್ತಾನೆ ಅಂತ ಇವಾಗ ಅನ್ಯರೇಕೆಂದು ಬೆರಗಾದಳು ಅಂತಾರೆ. ಇನ್ಯಾರಿಗೆ ಬೇಕು, ಇನ್ಯಾರು ಯಾಕೆ ಬೇಕು ಇವನಿಗೆ? ತನ್ನದೇ ಇಂಥ ಸ್ತ್ರೀ ರೂಪ ಇದೆ, ನಾನೇನಾದರೂ ದುರಂಕಾರ ತೋರಿಸ್ಲಿಕ್ಕೆ ಹೋದ್ರೆ ನನ್ನ ಮೂಲೆ ಗುಂಪು ಮಾಡಿಬಿಡ್ತಾನೆ ಅಂತ ಲಕ್ಷ್ಮೀದೇವಿ ಯೋಚನೆ ಮಾಡಿದ್ದಂತೆ. ಅಂಥ ಸುಂದರ ರೂಪ, ಮೋಹಿನಿ ರೂಪ. ದೈತ್ಯರೆಲ್ಲ ಮೋಹಗೊಂಡರು. ಅದೇ ರೂಪವನ್ನು ಪಿಳಿ ನೋಡ್ತಾ ಇದ್ದಾರೆ. ಅಮೃತ ಬಡಿಸುವಾಗ ಸಾಲ ಕೂಡಿಸಿದ್ದ ಪರಮಾತ್ಮ ಕೊನೆಗೆ ಹೇಳಿದ, ನೀವು ಹೀಗೆ ನೋಡ್ತಾ ಇದ್ದರೆ ನಾನು ಹೇಗೆ ಬಡಿಸ್ಬೇಕು? ಬಡಿಸ್ಲಿಕ್ಕೆ ಬಂದವ್ರು ನೋಡೋದ? ನಿಮ್ಮ ಎಲೆ ನೋಡ್ಕೊಳ್ಳಿ, ಎಷ್ಟು ಬೇಕು ಅಷ್ಟು. ನನ್ನನ್ನು ನೋಡಿದರೆ ನಂಗೆ ನಾಚಿಕೆ ಆಗ್ತದೆ ಅಂತ ಹೇಳಿದ. ಇಲ್ಲ ನೋಡಲ್ಲ ಅಂತಂದರು, ಬಗ್ಗಿದ್ರು, ಮತ್ತೆ ನೋಡಿದರು. ಕೊನೆಗೆ ಹೇಳಿದ, ನೀವು ಕಣ್ಣು ಮುಚ್ಚಿದ್ರೆ ಮಾತ್ರ ಬಡಿಸ್ತೇನೆ, ಇಲ್ಲದಿದ್ದರೆ ಬಡಿಸಲ್ಲ ಅಂದ್ಬಿಟ್ಟ. ಈ ಉಪಾಯ ಮಾಡಿ ಎಲ್ಲ ದೈತ್ಯರು ಕೂಡ ಕಣ್ಣು ಮುಚ್ಚಿಸಿದ. ಎಲ್ಲ ದೈತ್ಯರ ಕೈ ಕಣ್ಣು ಮುಚ್ಚಿದ್ರು. ಅವ್ರ ಕೈಲಿ ಕಣ್ಣು ಮುಚ್ಚಿ ಅವ್ರು ತೆಗೆಯೋದ್ರೊಳಗಡೆ ದೇವತೆಗಳಿಗೆ ಬಡಿಸಿ ಮುಗಿಸಿಬಿಟ್ಟ. ಹೀಗೆ ಇದರಿಂದ ಏನು ಸೂಚನೆ ಮಾಡ್ತಿದ್ದಾನೆ ಅಂದರೆ, ನಾವು ದೇವತೆಗಳಿಗೆ ಅಮೃತ ಹಂಚಬೇಕು ಅಂತ ಹೊರಟಾಗ ದೈತ್ಯರು ವಿಘ್ನ ಮಾಡ್ತಾರೆ ಅಂತ ಪರಮಾತ್ಮ ಅವರು ಕಣ್ಣು ಮುಚ್ಚಿಸಿದ. ನಾವು ಕೆಲಸ ಮಾಡುವಾಗಲೂ ಹಾಗೆ ಯಾರಾದರೂ ತೊಂದರೆ ಕೊಡ್ತಾರೆ ಅಂತಂದ್ರೆ ಅವ್ರು ಮಲಗಿ ಏಳೋದ್ರೊಳಗೆ ಕೆಲಸ ಮುಗಿಸಿಬಿಡ್ಬೇಕಂತ. ಎದ್ದರೆ ಮತ್ತೆ ಕಿರಿಕಿರಿ ಮಾಡ್ತಾರೆ. ಕೆಲವು ಬಿಲ್ಡಿಂಗ್ ಎದ್ದಿರ್ತದೆ, ರಾತ್ರಿ ಬೆಳಗಾಗೋದ್ರೊಳಗೆ ಬಿಲ್ಡಿಂಗು ಈಗ ಮತ್ತಿಷ್ಟೇ ಆರ್ಡರ್ ತರ್ತಾರೆ ಇಲ್ಲದೇ ಇದ್ದರೆ. ಅದಕ್ಕೋಸ್ಕರ ಹಾಗಾಗೋದುಂಟು. ವಿನಾಕಾರಣ ಜಗಳ ಬೇಡ ಅಂತ ಹೇಳಿ ಅವ್ರನ್ನ ಕಣ್ಣು ಮುಚ್ಚಿಸಿ ಮೋಹಿನಿ ಅಮೃತವನ್ನು ಬಡಿಸಿದ್ದಾಳೆ. ದೈತ್ಯರಿಗೆ ಇಲ್ಲ ಅಂತಾಯಿತು. ಇದರಿಂದಲೇ ದೊಡ್ಡ ಯುದ್ಧ ಶುರುವಾಯಿತು. ದೇವದಾನವರಿಗೆ ಯುದ್ಧ ಶುರುವಾಯಿತು. ಆ ಯುದ್ಧದಲ್ಲಿ ದೇವತೆಗಳೆಲ್ಲ ಗೆಲ್ತಾ ಇದ್ದರು. ಆಕೆ ಅಮೃತ ಕುಡಿದಿದ್ದು, ದೈತ್ಯರೆಲ್ಲ ಸಾಯ್ತಾಯಿದ್ರು. ಆದರೆ ಶುಕ್ರಾಚಾರ್ಯರು ದೈತ್ಯ ಗುರುಗಳು, ಅವರಿಗೆ ಸತ್ತವರನ್ನ ಬದುಕಿಸೋ ಮಂತ್ರ ಇತ್ತು. ಆ ಮಂತ್ರದಿಂದ ದೈತ್ಯರನ್ನೆಲ್ಲ ಬದುಕಿಸ್ತಾ ಬಂದರು. ಅಂಥ ವಿಚಿತ್ರ ಮಂತ್ರ ನೋಡಿ, ಸತ್ತವ್ರನ್ನ ಬದುಕಿಸೋ ಮಂತ್ರ, ಮೃತ ಸಂಜೀವಿನಿ ಅಂತ ಅದಕ್ಕೆ ಹೆಸರು. ಆ ಮೃತ ಸಂಜೀವಿನಿ ಶುಕ್ರಾಚಾರ್ಯರಿಗೆ ಗೊತ್ತಿತ್ತು, ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿಲ್ಲ. ಅದು ಸ್ವಾರಸ್ಯ. ದೇವಗುರುಗಳಿಗೆ ಗೊತ್ತಿಲ್ಲ. ಹೀಗಾಗಿ ದೇವತೆಗಳಿಗೆ ಸ್ವಲ್ಪ ತಮ್ಮ ಆಚಾರ ಮೇಲೆ ಬೇಜಾರಿತ್ತಂತೆ. ಏನಿದ್ರು ಅವ್ರಿಗಿರೋ ಮಂತ್ರ ನಮ್ಮ ಆಚಾರ ಹತ್ರ ಇಲ್ವಲ್ಲ, ಹೋಗಿ ಕಲ್ತ್ಕೊಂಡು ಬನ್ನಿ, ಅವ್ರ ಹತ್ರ ಉಪದೇಶ ಪಡ್ಕೊಂಡು ಬನ್ನಿ ಅಂದರೆ ಅದು ಹಂಗೆಲ್ಲ. ಒಬ್ಬ ಆಚಾರ ಇನ್ನೊಬ್ಬ ಆಚಾರ ಹತ್ರ ಹೋಗಿ ಕೇಳೋದು ಅಂದರೆ ಏನರ್ಥ? ನಾನೇ ದೊಡ್ಡ ವ್ಯಕ್ತಿ ಅಂತ ಇರ್ತದೆ, ಹೋಗ್ಲಿಕ್ಕೆ ಸರಿ ಹೋಗಲ್ಲ. ಆದರೆ ಇವರಿಗೆ ದೇವತೆಗಳಿಗೆ ಆ ಸತ್ತವ್ರನ್ನ ಬದುಕಿಸೋ ಮಂತ್ರ ಗೊತ್ತಿಲ್ಲ. ಭಾರಿ ಮಹಾಭಾರತದಲ್ಲಿ ಹೇಳ್ತಾರೆ, ಭಾರಿ ದೊಡ್ಡ ಘಟನೆ ಆಯಿತು. ಅದಕ್ಕೆ ದೇವತೆಗಳೆಲ್ಲ ವಿಚಾರ ಮಾಡಿದ್ರಂತೆ, ಏನಾದರೂ ಮಾಡಿ ಆ ಮಂತ್ರ ಕಲಿಬೇಕು. ಬೃಹಸ್ಪತ್ಯಾಚಾರನೆ ಹೋಗಿ ಕಲ್ತ್ಕೊಂಡು ಬನ್ನಿ ಅಂದರೆ ಅವರಿಗೆ ಸ್ವಲ್ಪ ಮರ್ಯಾದೆ ಕಡಿಮೆ ಆಗ್ತದೆ. ಶುಕ್ರಾಚಾರ್ಯ ಹತ್ರ ಹೋಗೋದು ಅಂತಂದರೆ ಹೇಗೆ ಅವಮಾನ, ಹೋಗಲಿಲ್ಲ. ಬೃಹಸ್ಪತ್ಯಾಚಾರ್ಯಗೆ ಒಬ್ಬ ಮಗ ಇದ್ದ, ಸಣ್ಣ ಹುಡುಗ, ಕಚ ಅಂತಿದ್ದ. ಅವನನ್ನು ಕಳಿಸೋಣ. ಅದೇನು ಸಣ್ಣ ಹುಡುಗ ಹೋಗಿ ಮಂತ್ರೋಪದೇಶ ಅಷ್ಟು ಬೇಗ ಕೊಡಬೇಕಲ್ಲ ಅವರು ಮಂತ್ರೋಪದೇಶ. ರಹಸ್ಯ ಮಂತ್ರ, ಸತ್ತವ್ರನ್ನ ಬದುಕಿಸೋ ಮಂತ್ರ ಅತಿ ರಹಸ್ಯ, ಕೊಡೋದಿಲ್ಲ. ಅದಕ್ಕೆ ಕಚನಿಗೆ ಹೇಳಿದರು, ನೀನು ಹೋಗಿ ಮಂತ್ರೋಪದೇಶ ಕೊಡ್ರಿ ಅಂತ ಡೈರೆಕ್ಟಾಗಿ ಕೇಳಬೇಡ, ಸುಮ್ಮನೆ ಹೋಗಿ ನಿಮ್ಮ ಸೇವೆ ಮಾಡಬೇಕು ಅಂತ ನನಗೆ ಪ್ರೇರಣೆ ಆಗಿದೆ, ದೇವರ ಪ್ರೇರಣೆ ಆಗಿದೆ. ನಿಮ್ಮ ಮನೆ ಕೆಲಸ ಮಾಡ್ಕೊಂಡಿರಬೇಕು ಅಂತ ನನಗೆ ದೇವರ ಪ್ರೇರಣೆ, ಅದರಿಂದ ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳು. ಅವರು ಕೊಡ್ತಾರೆ. ಸೇವೆ ಮಾಡು. ಕಸ ಗುಡಿಸಿದ್ರೆ ಕಸ ಗುಡಿಸು, ಬಟ್ಟೆ ಒಗಿಸಿದ್ರೆ ಬಟ್ಟೆ ಒಗಿ, ಎಲ್ಲ ಮಾಡು. ಏನೇನು ಹೇಳ್ತಾರೋ ಕೆಲಸ ಮಾಡು. ಯಾವಾಗ ಅವರು ಪ್ರಸನ್ನರಾಗ್ತಾರೆ ಆವಾಗ ಆ ಮೂಡ್ ನೋಡಿಕೊಂಡು ಒಳ್ಳೆ ಮೂಡ್ನಲ್ಲಿದ್ದಾಗ ಆ ಮಂತ್ರೋಪದೇಶ ತೊಗೊಂಡು ಬಂದ್ಬಿಡು. ಇಷ್ಟು ಸೇವೆ ಮಾಡಿದ್ದೆ ಕೊಡ್ತಾರೆ. ಆಯಿತು ಅಂತ ಕಚ್ಚ ಹೋದ, ಸಣ್ಣ ಹುಡುಗ ಹೋದ. ಅವರೆಲ್ಲ ಕೆಲಸನೂ ಮಾಡಿಸಿದರು. ಅವ್ರಿಗೆ ಒಂದು ಹೆಮ್ಮೆ ಆಯ್ತಂತ ಮಾತ್ರ, ದೇವಗುರುಗಳ ಮಗ ನಮ್ಮನೆಗೆ ಕೆಲಸಕ್ಕೆ ಬಂದಿದ್ದಾನೆ ಅಂತ ಸಂತೋಷದಿಂದ ಸೇರಿಸ್ಕೊಂಡ್ರು. ಕಸ ಗುಡಿಸಿದ್ರು, ಬಟ್ಟೆ ಒಗಿಸಿದ್ರು, ಎಲ್ಲ ಕೆಲಸನೂ ಮಾಡಿಸಿದರು. ಇವನು ಮಾಡ್ತಾನೇ ಇದ್ದಾನೆ. ಯಾಕೆ ಅಂದರೆ ಆ ಪ್ರಸನ್ನ ಮುಖ ನೋಡಿ, ಮೂಡ್ ನೋಡಿ ಮಂತ್ರ ತೊಗೋಬೇಕು. ದನ ಕಾಯ್ಲಿಕ್ಕೆ ಹಚ್ಚಿದ್ರಂತೆ. ಕೊನೆಗೆ ದೇವಗುರುಗಳ ಮಗ ದೈತ್ಯ ಗುರುಗಳ ಮನೆಗೆ ಹೋಗಿ ದನ ಮೇಯಿಸ್ತಾ ಇದ್ದಂತೆ. ಅದೂ ಮಾಡಿದ್ದ. ಅಷ್ಟರಲ್ಲೇ ದೈತ್ಯರಿಗೆ ಈ ಸುದ್ದಿ ಗೊತ್ತಾಯಿತು. ಬೃಹಸ್ಪತ್ಯಾಚಾರ್ಯ ಮಗ ನಮ್ಮ ಆಚಾರ್ಯರ ಮನೆಗೆ ಸೇರಿದ್ದಾನೆ ಕೆಲಸಕ್ಕೆ. ಅದು ಬರೀ ಕೆಲಸಕ್ಕಲ್ಲ, ಮಂತ್ರೋಪದೇಶ ತೊಗೊಳ್ಳಿಕ್ಕೆ ಸೇರಿದ್ದಾನೆ ಅನ್ನೋದು ಗುಟ್ಟು ಗೊತ್ತಾಯಿತು ದೈತ್ಯರಿಗೆ. ಯಾರು ಹೇಳಿದ್ರು? ಒಳಗಿನಿಂದ ಹೇಳೋರು ಇರ್ತಾರೆ, ಕೆಲವರು ಒಳಗಿನವರೇ ಹೇಳ್ತಾರೆ.
ಯಾರೋ ಹೇಳಿಬಿಟ್ಟಿದ್ದಾರೆ, ದೈತ್ಯರಿಗೆಲ್ಲ ಗೊತ್ತಾಯಿತು, ಅವರು ಹಂಚಾಕಿದರು. ಹಾಗಾದರೆ ಅವನ ಕಥೆ ಮುಗಿಸೇ ಬಿಡಬೇಕು. ಮಂತ್ರೋಪದೇಶ ತೊಗೊಂಡ ಅಂದರೆ ಮತ್ತೆ ನಮಗೆ ಬೆಲೆ ಇಲ್ಲ. ಅವರು ಸತ್ತ ಹಾಗೆಲ್ಲ ಬದುಕ್ತಾರೆ. ಅದರಿಂದ ಏನಾದರೂ ಮಾಡಿ ಅವನನ್ನು ಕೊಂದು ಬಿಡಬೇಕು ಅಂತಲೇ ತೀರ್ಮಾನ ಮಾಡಿದರು. ಕಚನನ್ನು ಹುಡುಕ್ತಾ ಇದ್ದರು. ಒಂದು ದಿವಸ ದನ ಮೇಯಿಸ್ಲಿಕ್ಕೆ ಬಂದವರು ಸಿಕ್ಕ. ವಿಚಾರಿಸಿದರು, ಇವನೇ ಕಚ ಅಂತ ಗೊತ್ತಾಯಿತು. ಗೊತ್ತಾದ ಕೂಡಲೇ ಆ ದೈತ್ಯರೆಲ್ಲ ಸೇರಿ ಅವನನ್ನು ಕೊಂದುಬಿಟ್ರು. ಮುಂದೇನು ಮಾಡೋದು? ಕೊಂದರೆ ಶುಕ್ರಾಚಾರ್ಯಗೆ ಹೇಗಿದ್ದರು ಮಂತ್ರ ಗೊತ್ತಿದೆ, ಬದುಕಿಸ್ತಾರೆ. ನಮ್ಮನೆ ಕೆಲಸದ ಹುಡುಗ ದನ ಕಾಯುವನದು ಬದುಕಿಸ್ತಾರಲ್ಲ. ಅದಕ್ಕೇನು ಮಾಡಿದರು ಅಂದರೆ ಆ ಶವ ಇದ್ದರೆ ತಾನೇ ಬದುಕಿಸೋದು, ಶವನೇ ಉಳಿಬಾರ್ದು, ಆ ಥರ ಮಾಡೋಣ ಅಂತ. ಅದಕ್ಕೆ ಅವನನ್ನು ಕೊಂದು ತುಂಡು ತುಂಡು ಮಾಡಿ ದೇಹವನ್ನು ಪೀಸ್ ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ರಂತೆ. ನರಿ ನಾಯಿಗಳೆಲ್ಲ ತಿಂದುಬಿಟ್ಟು ಅವನದು ಪೂರ್ತಿ ಡಿಸಪಿಯರ್ ಆಗೋಯ್ತು. ಶವನೇ ಇಲ್ಲ. ಬೂದಿ ಇದ್ದರೆ ಬೂದಿಯನ್ನೇ ಅದರಿಂದಲೇ ಮಗುನ ಹುಟ್ಟಿಸ್ತಿದ್ರು ಮತ್ತೆ ಅವರು ಶುಕ್ರಾಚಾರ್ಯ. ಅದಕ್ಕೆ ಪೂರ್ತಿ ಅವನು ಕಣ್ಮರೆ ಆಗಿಬಿಡಬೇಕು. ಆ ಶವವನ್ನು ತುಂಡು ತುಂಡು ಮಾಡಿ ನರಿ ನಾಯಿಗಳಿಗೆಲ್ಲ ತಿನ್ನಿಸಿಬಿಟ್ರು. ಸೇಫ್ ಆದು ನಾವು ಅಂತ ಬಂದರು ದೈತ್ಯರು. ಸಾಯಂಕಾಲ ಆಯಿತು. ದನಗಳೆಲ್ಲ ಮನೆಗೆ ಬಂದವು. ಕಚೆ ಬರಲಿಲ್ಲ. ದನ ಮೇಯಿಸ್ಲಿಕ್ಕೆ ಹೋದ ಕಚೆ ಬರಲಿಲ್ಲ. ಅಷ್ಟರಲ್ಲೇ ಏನಾಗಿತ್ತು ಅಂದರೆ, ಶುಕ್ರಾಚಾರ್ಯಗೆ ಒಬ್ಬ ಮಗಳಿದ್ಲು, ದೇವಯಾನಿ. ಆ ದೇವಯಾನಿಗೂ ಕಚನಿಗೂ ಪರಸ್ಪರ ಅನುರಾಗ ಹುಟ್ಟಿಸಿಬಿಟ್ಟಿದ್ದ ಪರಮಾತ್ಮ. ಸುಮ್ಮನೆ ಅನುರಾಗ ಹುಟ್ಟಿಸೋದಿಲ್ಲ, ಯಾಕೋ ಹುಟ್ಟಿಸಿರ್ತಾನೆ. ಕೆಲವರು ಒಯ್ತಾರೆ, ಕೆಲವರು ಏನೇನು ಮಾಡಿದ್ದೆ ಅಂತ. ಅದು ಅನುರಾಗ ಹುಟ್ಟಿಸಿದ್ದ ಪರಮಾತ್ಮನೇ. ಸಾಯಂಕಾಲ ಆಯಿತು, ದನ ಬಂದವು, ಕಚೆ ಬರಲಿಲ್ಲ. ದೇವಯಾನಿಗೆ ಚಿಂತೆ ಹತ್ತಿತ್ತು. ಯಾಕೆಂದರೆ ಅವನ ಪ್ರಿಯತಮ ಇವನು ಕಚ. ಅಷ್ಟರಲ್ಲೇ ಪರಸ್ಪರ ಪ್ರೇಮಿಸಿದ್ರು, ಯಾರಿಗೂ ಗೊತ್ತಿಲ್ಲ ಇದು. ಅವಳು ಬಂದು ಅವತ್ತು ಬಾಯ್ಬಿಟ್ಲು, ಅಪ್ಪ ದನ ಎಲ್ಲ ಬಂದವು, ಕಚೆ ಬರಲಿಲ್ಲ ಅಂತ. ಎಲ್ಲ ಮನೆಗೆ ಹೋಗಿರ್ಬೇಕು ಬಿಡು ಅಂತ ಇವ್ರಿಗೇನು ಗೊತ್ತು, ವಯಸ್ಸಾದವ್ರು, ಇವರಿಗೆಲ್ಲ ಗೊತ್ತಿಲ್ಲ ಅದೆಲ್ಲ ಕಥೆ. ಎಲ್ಲ ಮನೆಗೆ ಹೋಗಿರ್ತಾನೆ ಬಿಡು ಅಂತ. ಇಲ್ಲ ಮನೆಗಿನೇ ನಂಗೆ ಹೇಳದೆ ಹೋಗಲ್ಲ ಅಂತ ಇವಳು. ಹೋದ್ರೆ ನಂಗೆ ಹೇಳೇ ಹೋಗ್ಬೇಕು, ನಿಂಗೆ ಕೇಳ್ತಾನೆ ಬಿಡು, ಏನೋ ಬೇಜಾರಾಗಿರ್ತದೆ, ಹೋಗಿರ್ತಾನೆ ಅಂತ. ಇವರಿಗೆ ಕಥೆನೇ ಗೊತ್ತಿರೋದಿಲ್ಲ ಹಳಬರಿಗೆಲ್ಲ. ಸರಿ, ಇವನು ದೇವಯಾನಿ ಹಠ ಹಿಡಿತಿದ್ದಾಳೆ. ಇಲ್ಲ ನನಗೆ ಹೇಳೇ ಹೋಗೋನವನು, ನಿಂಗೆ ಯಾಕೆ ಹೇಳ್ತಾನೆ ಹೇಳಿದ್ರೆ ಆಗ ಬಾಯಿಬಿಟ್ಲು. ಇಲ್ಲ, ನನಗೂ ಅವನಿಗೂ ಅಷ್ಟು ಅನುರಾಗ ಹುಟ್ಟಿದೆ, ನನಗೆ ಹೇಳದೆ ಒಂದು ಕೆಲಸ ಮಾಡೋನಲ್ಲ, ಒಟ್ಟಿಗೆ ಊಟ ಮಾಡೋದು ಇದೆಲ್ಲ ಇತ್ತು, ನನಗೆ ಅವನು ಬೇಕೇ ಬೇಕು, ನಾನು ಅವನ್ನೇ ಮದುವೆ ಮಾಡ್ಕೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀವಿ, ಇಬ್ಬರೂ ಪರಸ್ಪರ ಪ್ರೇಮಿಸಿದ್ದೀವಿ ಅಂತ ಬಾಯಿಬಿಟ್ಲು. ಆಗ ಗೊತ್ತಾಯಿತು ಶುಕ್ರಾಚಾರ್ಯಗೂ ಈ ಅನರ್ಥ ಆಗಿದೆ. ಮತ್ತು ಏನು ಮಾಡೋದು ಹಾಗಾದರೆ? ಅಲ್ಲ, ಹುಡುಕ್ರಿ, ಅವನೆಲ್ಲಿ ಹೋಗಿದ್ದಾನೆ ಹುಡುಕೋದು ಯಾಕೆ, ಇಲ್ಲೇ ಧ್ಯಾನ ಮಾಡ್ತಾ ಕೂತ್ಕೋತೇನೆ, ನನಗೆಲ್ಲ ಗೊತ್ತಾಗ್ತದೆ ಅಂತ ಶುಕ್ರಾಚಾರ್ಯರು ಧ್ಯಾನಕ್ಕೆ ಕೂತರು, ಕಣ್ಣು ಮುಚ್ಚಿದ್ರು, ಧ್ಯಾನ ಮಾಡಿದರು. ಗೊತ್ತಾಯಿತು, ದೇವಯಾನಿ ಆ ಕಚನ ಆಸೆ ಬಿಟ್ಟುಬಿಡು, ಬೇರೆ ವರನ್ನು ತಂದು ಮದುವೆ ಮಾಡ್ತೇನೆ ಅಂದರು. ಯಾಕೆಂದರೆ ಅಯೋಗ್ಯರು ದೈತ್ಯರು ಕಚನನ್ನು ಕೊಂದು ಹಾಕಿದ್ದಾರೆ. ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಹೇಳಿ ಕೊಂದುಬಿಟ್ಟಿದ್ದಾರೆ. ಕೊಂದ್ರೇನಂತೆ, ನಿಮಗೆ ಮೃತ ಸಂಜೀವಿನಿ ಮಂತ್ರ ಇದೆಯಲ್ಲ, ಅದನ್ನು ಹೇಳಿ ಬದುಕಿಸ್ರಿ ಅಂತ ಅವಳು. ಅಲ್ಲ, ಶವ ಇದ್ದರೆ ಬದುಕಿಸ್ಬೋದು, ಆ ಶವನೂ ಇಲ್ಲ, ಅದನ್ನು ಪೀಸ್ ಮಾಡಿ ನರಿ ನಾಯಿಗಳಿಗೆ ತಿನ್ನಿಸಿಬಿಟ್ಟಿದ್ದಾರೆ, ಈಗ ಏನೂ ಮಾಡಲಿಕ್ಕಾಗಲ್ಲ ಅಂತ ಶುಕ್ರಾಚಾರ್ಯ ಹೇಳಿದರು. ದೇವಯಾನಿ ಹಠ ಬಿಡಲಿಲ್ಲ, ನನಗೆ ಕಚೆ ಬೇಕೇ ಬೇಕು, ಏನಾದರೂ ಮಾಡಿ ಅವನನ್ನು ಬದುಕಿಸ್ರಿ. ಹೇಗೆ ಬದುಕಿಸೋದು ಅಂತ ಇವರು ಇವು ನರಿ ನಾಯಿಗಳು ತಿಂದು ಹಾಕಿಬಿಟ್ಟಿದ್ದಾವಲ್ಲ, ನೋಡೋಣ ಬನ್ನಿ, ಆ ಕಾಡಿಗೆ ಹೋಗೋಣ, ದನ ಮೇಯೋ ಜಾಗಕ್ಕೆ ಹೋಗೋಣ, ಅಲ್ಲಿ ನೀವು ಮಂತ್ರ ಜಪ ಮಾಡಿ ಏನಾದರೂ ಮಾಡಿ ಬದುಕಿಸೋಣ ಅಂತ. ಸರಿ, ಕರ್ಕೊಂಡು ಬಂದಳು. ಮಗಳು ಒತ್ತಾಯಕ್ಕೆ ಅವರಲ್ಲಿ ಬಂದು ಆ ಮಂತ್ರ ಜಪ ಮಾಡಿದರು. ಕಚ ಆಗಚ್ಚ ಅಂತ ಮಂತ್ರ ಹೇಳಿ ಕರೆದ್ರು. ಕಚ ಆಗಚ್ಚ ಅಂದರೆ ಬಾ ಅಂತ ಮಂತ್ರ ಹೇಳೋದು, ಕಚ ಆಗಚ್ಚ ಅಂತ ಕರೆದ್ರೆ ಆ ಪ್ರಾಣಿಗಳು ತಿಂದಿದ್ವಲ್ಲ, ಅವುಗಳು ಹೊಟ್ಟೆ ಎಲ್ಲ ಒಡೆದು, ಆ ಮಾಂಸ ಎಲ್ಲ ಕೈ ಕಾಲು ತುಂಡು ತುಂಡಾಗಿ ಅದೆಲ್ಲ ಒಟ್ಟು ಜೋಡಿಸಿ ಕಚ ಹೊರಗೆ ಬಂದಂತೆ. ತಿಂದಂಥ ಪ್ರಾಣಿಗಳೆಲ್ಲ ಸತ್ತು ಹೋದವು ಅಷ್ಟೇ. ಪೀಸ್ ತಿಂದಿದ್ದು ಅವು ಹೋದವು, ಕಚ ಅಂತೂ ಬಂದ. ದೇವಯಾನಿಗೆ ಭಾರಿ ಗ್ರೇಟ್ ಅನಿಸ್ತು, ನಮ್ಮಪ್ಪ ಎಂಥ ವ್ಯಕ್ತಿ, ತುಂಡು ಮಾಡಿ ದನ ತಿಂದರು, ನರಿ ನಾಯಿಗಳು ತಿಂದರು, ಬದುಕಿಸಿದ್ರಲ್ಲ ಅಂತ ಸಂತೋಷದಿಂದ ಮನೆಗೆ ಬಂದಳು. ಈ ದೈತ್ಯರು ಮಾತ್ರ ಪೆಚ್ಚಾಗಿಬಿಟ್ರು. ಇಷ್ಟೆಲ್ಲ ಮಾಡಿದರೂ ವ್ಯರ್ಥ ಆಯ್ತಲ್ಲ, ಛಲಕ್ಕೆ ಬಿದ್ದರು. ಮತ್ತೊಂದು ಸಲ ಅವನನ್ನು ಕೊಲ್ಲಬೇಕು ಅಂತ ಮತ್ತೆ ಹುಡುಕಿದರು. ಮತ್ತೆ ಕಚ್ಚೆ ಸಿಕ್ಕ ಕಾಡಿನಲ್ಲೇ, ಮತ್ತೆ ಹಿಡಿದ್ರು, ಕೊಂದರು. ಈ ಸಲ ಏನು ಮಾಡೋಣ ಅಂತ ಒಂದು ಮೀಟಿಂಗ್ ಮಾಡಿದರು. ಹಿಂದಿನ ಸಲ ಪೀಸ್ ಮಾಡಿ ತಿನ್ನಿಸಿದ್ವಿ, ಅವುಗಳು ಹೊಟ್ಟೆ ಹೊಡ್ಕೊಂಡು ಕಚ್ಚೆ ಬಂದಿದ್ದ. ಈ ಸಲ ಏನು ಮಾಡೋದು? ಅವನನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ, ಆ ಪುಡಿಯನ್ನು ಹಡಗಿನಲ್ಲಿ ತೊಗೊಂಡು ಹೋಗಿ ಸಮುದ್ರ ಮಧ್ಯದಲ್ಲಿ ಹಾಕಿ ಬರೋದು. ಏನು ಮಾಡ್ತಾರೆ ಶುಕ್ರಾಚಾರ್ಯ ನೋಡೋಣ ಅಂತ ಆ ಕಚನನ್ನು ಪುಡಿ ಮಾಡಿ ಅದನ್ನೆಲ್ಲ ತೊಗೊಂಡು ಸಮುದ್ರಕ್ಕೆ ಹಾಕಿ ಬಂದರು. ಸಾಯಂಕಾಲ ಆಯಿತು.
ದನಗಳು ಬಂದವು, ಕಚ್ಚ ಬರಲಿಲ್ಲ. ದೇವಯಾನಿ ಅದೇ ಹಾಡು ಶುರು ಮಾಡಿದ್ದು, ಅಪ್ಪ ದನಗಳು ಬಂದವು ಕಚ್ಚ ಬರಲಿಲ್ಲ. ಇವ್ರಿಗೆ ಒಳ್ಳೆ ಕಥೆ ಆಯ್ತಿದ್ದು ಹಾಡು, ಕಚ್ಚ ಬರಲಿಲ್ಲ. ಈ ಮಗಳು ಅನುರಾಗ ಅದಕ್ಕೂ ಸಹಕರಿಸ್ಬೇಕು ಇವರು ಪಾಪ, ಇಲ್ಲಿದ್ರೆ ಬೇಜಾರು ಮಾಡ್ಕೋತಾಳೆ. ಏನು ಮಾಡೋದು ಹುಡುಕ್ರಿ, ಹೋಸರದ ಹಾಗೆ ಹುಡುಕ್ರಿ, ಧ್ಯಾನ ಮಾಡಿರಿ ಅಂತ. ಮತ್ತೆ ಧ್ಯಾನಕ್ಕೆ ಕೂತರು. ಸಂಧ್ಯಾ ವಂದನಾದರೂ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ, ಇದಕ್ಕಂತೂ ಧ್ಯಾನ ಮಾಡ್ತಾಯಿದ್ರು ಕೂತ್ಕೊಂಡು ಮಗಳಿಗೋಸ್ಕರ. ಧ್ಯಾನ ಮಾಡಿದಾಗ ಹೊಳಿತು. ಹೇಳಿದರು, ದೇವಯಾನಿ ಈ ಸಲ ಕಚನನ್ನು ಪುಡಿ ಮಾಡಿ ಸಮುದ್ರಕ್ಕೆ ಹಾಕಿದ್ದಾರೆ, ಬದುಕಿಸೋದು ಬಹಳ ಕಷ್ಟ, ಟ್ರೈ ಮಾಡಿ ನೋಡೋಣ ಅಂತ ಇವಳು. ಒಂದು ಸಲ ಟ್ರೈ ಮಾಡೋಣ, ಅದಕ್ಕೇನಂತೆ, ಬನ್ನಿ ಸಮುದ್ರ ತೀರಕ್ಕೆ ಹೋಗೋಣ. ಮತ್ತೆ ಸಮುದ್ರ ತೀರಕ್ಕೆ ಕರ್ಕೊಂಡು ಬಂದು ಅಲ್ಲಿ ಶುಕ್ರಾಚಾರ್ಯನ ಕೂಡಿಸಿ ಜಪ ಮಾಡಿಸಿದ್ಲು. ಜಪ ಮಾಡಿದರು. ಕಚ ಆಗಚ್ಚ ಅಂತಂದರೆ ಆ ಪುಡಿ ಕಣ ಎಲ್ಲ ಒಟ್ಟು ಸೇರಿ ಕಚ ದೇಹಧಾರಣೆ ಮಾಡಿ ಸಮುದ್ರದಿಂದ ಮೇಲೆ ಬಂದ. ಸಮುದ್ರದ ದೈತ್ಯರಿಗೆ ಇನ್ನೂ ಹುಚ್ಚಿಡಿತು. ಅಲ್ಲ, ಇಷ್ಟು ಮಾಡಿದರೂ ಶುಕ್ರಾಚಾರ್ಯ ಬದುಕಿಸಿದ್ರಲ್ಲ, ಏನು ಮಾಡೋದು? ಮೂರನೇ ಸಲ ಟ್ರೈ ಮಾಡೋಣ ಅಂತ ಮತ್ತೆ ದೈತ್ಯರು ಪುನಃ ಹುಡುಕಿದರು. ಕಚ ಸಿಕ್ಕ ಮೇಲೆ ಅವನನ್ನು ಕೊಂದು ಮುಂದೇನು ಮಾಡೋದು? ಆ ದೇಹದ ಸಾರ ಭಾಗ ಎಲ್ಲ ತೆಗೆದು ಅದನ್ನು ಮುದ್ದೆ ಮಾಡಿ ಸುರೆ ಮಧ್ಯದಲ್ಲಿ ಅದನ್ನು ಸೇರಿಸಿದರು. ಕಚನ ದೇಹವನ್ನು ಕೊಂದು ಮುದ್ದೆ ಮಾಡಿ, ಈ ಬಾದಾಮಿ ಎಲ್ಲ ಪುಡಿ ಮಾಡಿ ಹಾಲಿಗೆ ಹಾಕ್ತಾರಲ್ಲ ಹಾಗೆ ಮುದ್ದೆ ಮಾಡಿ ಹೆಂಡದಲ್ಲಿ ಸೇರಿಸಿ ಮನೆಯಲ್ಲಿ ಒಂದು ಫಂಕ್ಷನ್ ಅಂತ ಇಟ್ಕೊಂಡು ಅವತ್ತಿನ ದಿವಸ ಶುಕ್ರಾಚಾರ್ಯಗೆ ಊಟಕ್ಕೆ ಹೇಳಿದರು. ಆಚಾರ್ಯ ನಮ್ಮ ಮನೆಗೆ ಇವತ್ತು ಸಮಾರಂಭ ಬರಬೇಕು ಅಂತ. ಬಂದರು, ಶುಕ್ರಾಚಾರ್ಯ ಬಂದಾಗ ಅವರಿಗೆ ಆ ಸುರೆಯನ್ನು ಕೊಟ್ಟರು ಕುಡೀರಿ ಅಂತ. ಏನೋ ಶಿಷ್ಯರು ಪ್ರೀತಿಯಿಂದ ಕೊಡ್ತಿದ್ದಾರೆ ಪಾರ್ಟಿ ಅಂತ ಒಂದು ಸಲ ತೊಗೊಂಡ್ಬಿಟ್ರು ಅವರು. ಇರಲಿ ಏನಂತೆ, ಒಂದು ಸಲ ತೊಗೊಳ್ಳೋಣ, ಶಿಷ್ಯರ ಪ್ರೀತಿ ಅವ್ರಿಗೆ ಬೇಜಾರಾಗಬಾರ್ದು ಅಂತ ತೊಗೊಂಡ್ರು. ಅದರಲ್ಲಿ ಆ ಕಚನ ದೇಹದ ಸಾರ ಭಾಗ ಎಲ್ಲ ಮುದ್ದೆಯಾಗಿ ಪಿಷ್ಟವಾಗಿ ಅದರಲ್ಲಿ ಸೇರಿತ್ತು. ಅದನ್ನು ಕುಡಿದ್ಬಿಟ್ರು. ಆ ಸುರೆಯನ್ನು ಪಾನ ಮಾಡಿದರು. ಅವ್ರಿಗೆ ಗೊತ್ತಿಲ್ಲ ಇದೇನು ಅಂತ, ಸುಮ್ಮನೆ ಸುರ ಅಂತ ಪಾನ ಮಾಡಿದರು. ಮನೆಗೆ ಬಂದರು, ಮಲ್ಕೊಂಡ್ರು. ಎಲ್ಲಿಲ್ಲದ ನಿದ್ದೆ ಆವತ್ತು ಅವ್ರಿಗೆ. ಸಾಯಂಕಾಲ ಆಯಿತು, ದನಗಳು ಬಂದು, ಕಚ ಬರಲಿಲ್ಲ. ದೇವಯಾನಿ ಶುರು ಮಾಡಿದ್ದು, ಅಪ್ಪ ದನ ಹೇಳ್ರಿ, ಕಚ ಎಷ್ಟೊತ್ತು ಮಲ್ಕೋತೀರಿ ಹೇಳಿ ಅಂತ ಮೊದಲು ಎಬ್ಬಿಸಿದ್ಲು. ಎಬ್ಬಿಸಿದ ತಕ್ಷಣ ಸಂಧ್ಯಾವನ್ನೇ ಕೂಡಿಸಲಿಲ್ಲ, ಮೊದಲು ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ. ಕಚ ಇಲ್ಲ, ಇವಾಗ ಧ್ಯಾನ ಮಾಡಿ ಎಲ್ಲಿ ಹೋಗಿದ್ದಾನೇನೋ. ದನಗಳು ಬಂದು, ಕಚ ಬರಲಿಲ್ಲ. ಸರಿ, ಕೂತ್ಕೊಂಡು ಧ್ಯಾನ ಮಾಡಿದರು. ಧ್ಯಾನ ಮಾಡಿದಾಗ ಹೊಳಿತು, ದೇವಯಾನಿ ಈ ಸಲ ಮಾತ್ರ ನೀನು ಕಚನ ಆಸೆ ಬಿಟ್ಟೇ ಬಿಡಬೇಕು ಅಂತ ರಾಗ ಹೇಳಿದ್ರು. ಯಾಕೆ ಗೊತ್ತೇ? ಆ ಅಯೋಗ್ಯರು ದೈತ್ಯರು ಕಚನನ್ನು ಕೊಂದು ಅವನ ಶರೀರದ ಸಾರ ಭಾಗ ಅದನ್ನು ಪಿಷ್ಟ ಮಾಡಿ ಹಿಟ್ಟು ಮಾಡಿ ಅದನ್ನು ಮಧ್ಯದಲ್ಲಿ ಸೇರಿಸಿ ನನಗೆ ಕುಡಿಸಿಬಿಟ್ಟಿದ್ದಾರೆ ಅಯೋಗ್ಯರು. ಏನೋ ಇರಲಿ ಅಂತ ನಾನು ಕುಡಿದ್ರೆ ಅದರಲ್ಲಿ ಅವನ ಸಾರ ಭಾಗ ಸೇರಿಸಿದ್ದಾರೆ. ಈಗ ಕಚ ನನ್ನೊಳಗಿದ್ದಾನೆ, ನನ್ನ ಹೊಟ್ಟೆ ಒಳಗಿದ್ದಾನೆ. ನಿನಗೋಸ್ಕರ ನಾನು ಈ ಸಲ ಕಚನನ್ನು ಕರೆದ್ರೆ, ಮಂತ್ರ ಹೇಳಿ ಕರೆದ್ರೆ, ಮೊದಲನೇ ಸಲ ದನ ನರಿ ನಾಯಿ ಹೊಟ್ಟೆ ಹೊಡ್ಕೊಂಡು ಬಂದಲ್ಲ, ಈ ಸಲ ನನ್ನ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ. ಅದಕ್ಕೆ ದೈತ್ಯರು ಅಂಥ ಉಪಾಯ ಮಾಡಿದ್ದಾರೆ. ನರಿ ನಾಯಿಗೆ ತಿನ್ನಿಸಿದರೆ ಅದ್ರ ಹೊಟ್ಟೆ ಹೊಡ್ಕೊಂಡು ಬರೋ ಹಾಗೆ ಮಾಡಿದರು. ಶುಕ್ರಾಚಾರ್ಯಗೆ ಕುಡಿಸಿಬಿಡೋಣ ಅಂತ. ಶುಕ್ರಾಚಾರ್ಯ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ. ನೋಡಿ ಈ ಸಲ ಬೇಕಾದ್ರೆ ಕರಿತೀನಿ ಮಂತ್ರ ಹೇಳಿ ನನ್ನ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ. ಅವಳೊಂದು, ಅಯ್ಯೋ ಅದೆಲ್ಲ ಇಲ್ಲ, ನಮಗೆ ನೀವೂ ಬೇಕು. ಕಚನ ಮೇಲೆ ಅನುರಾಗ ಇದೆ ಅಂದರೆ ನಿಮ್ಮ ಮೇಲೆ ಭಕ್ತಿ ಇಲ್ಲ ಅಂತ ಅರ್ಥನಾ? ನೀವೂ ಬೇಕು, ಕಚನೂ ಬೇಕು. ಅದು ಎರಡೆರಡು ಸಾಧ್ಯ ಇಲ್ಲ. ಬೇಕಾದರೆ ಮಂತ್ರ ಹೇಳಿ ಕಚನನ್ನು ಕರಿತೇನೆ, ನನ್ನ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ, ಮದುವೆ ಮಾಡಿಕೊಂಡು ಸುಖವಾಗಿರು. ಇಲ್ಲ ನಾನು ಬೇಕು ಅಂತಂದರೆ ಕಚನ ಆಸೆ ಬಿಟ್ಟುಬಿಡು, ಅವನ ಹೊಟ್ಟೆ ಒಳಗೆ ಸೇರಿಕೊಂಡಿದ್ದಾನೆ, ಇರಲಿ, ನೀನು ಬೇರೆಯವರ ನೋಡಿ ಮದುವೆ ಮಾಡ್ಕೊಂತ. ಸಾಧ್ಯನೇ ಇಲ್ಲ, ನನಗೆ ಕಚನೂ ಬೇಕು, ನೀವೂ ಬೇಕು. ಹಠ ಏನು ಮಾಡಬೇಕು ಗೊತ್ತಾಗಿಲ್ಲ. ಶುಕ್ರಾಚಾರ್ಯ ಸುಮ್ಮನೆ ಕೂತಿದ್ದಾರೆ. ಸ್ವಲ್ಪ ಹೊತ್ತು ಆದ ಕೂಡಲೇ ದೇವ್ಯಾನ್ ಹೇಳಿಲ್ಲ, ಅಪ್ಪ ಒಂದು ಐಡಿಯಾ ಬಂತು ಅಂದ್ಲು. ಏನು ಐಡಿಯಾ? ಒಂದು ಕೆಲಸ ಮಾಡಿ, ನೀವು ಮೊದಲು ಮಂತ್ರ ಹೇಳ್ರಿ, ಕಚ ಬದುಕ್ತಾನೆ, ಆಗಚ್ಚ ಅಂತ ಮಾತ್ರ ಕರಿಬೇಡಿ. ಅದು ಪದ್ಧತಿ ಹಾಗೆ, ಮಂತ್ರ ಹೇಳೋದು ಆಗಚ್ಚ ಅಂತ ಕರಿಬೇಕು. ಕರೆದ ಕೂಡಲೇ ಹೊಟ್ಟೆ ಹೊಡ್ಕೊಂಡು ಬರ್ತಾನೆ. ನೀವು ಆಗಚ್ಚ ಅಂತ ಕರೆಯೋದು ಬೇಡ, ಮಂತ್ರ ಹೇಳಿ ಬದುಕಿಸ್ರಿ. ಶುಕ್ರಾಚಾರ್ಯ ಹೇಳಿದ್ರು, ಏನು ಉಪಯೋಗ ಬಂತು ಅಂತ ಕೇಳಿದರು. ಮಂತ್ರ ಹೇಳಿ ಬದುಕಿಸಿದರೆ ನನ್ನ ಹೊಟ್ಟೆ ಒಳಗೆ ಈಗಾದರೂ ಸತ್ತಾದರೂ ಇದ್ದಾನೆ, ಬದುಕಿಬಿಟ್ರೆ ಇಲ್ಲೇ ಒಳಗೆ ಓಡಾಡ್ತಾ ಇರ್ತಾನೆ ಮಂತ್ರ ಹೇಳ್ಕೊಂಡು, ಹೊಟ್ಟೆ ಗುಡುಗುಡು ಅಂತ. ಉಪಯೋಗ ಇಲ್ಲ, ಬದುಕಿಸಿ ಏನು ಮಾಡಲಿ ಅಂತ ಕೇಳಿದರು. ಹಾಗಲ್ಲ, ಮೊದಲು ನೀವು ಮಂತ್ರ ಹೇಳಿ ಅವನು ಬದುಕ್ತಾನೆ ನಿಮ್ಮ ಹೊಟ್ಟೆ ಒಳಗೆ. ಬದುಕಿದ ಮೇಲೆ ಅವನಿಗೆ ಮಂತ್ರೋಪದೇಶ ಕೊಡ್ರಿ. ಯಾವುದನ್ನು ಕೊಡಬಾರ್ದು ಅಂತ ಇಟ್ಕೊಂಡಿದ್ರು ಆ ಮಂತ್ರೋಪದೇಶ ಕೊಡಿ.
ಅವನಿಗೆ ಹೊಟ್ಟೆ ಒಳಗಿದ್ದುಕೊಂಡೇ ಉಪದೇಶ ಪಡೀಲಿ, ಪರವಾಗಿಲ್ಲ. ಉಪದೇಶ ಪಡೆದ ಮೇಲೆ ಆಗಚ್ಚ ಅಂತ ಕರೀರಿ. ನಿಮ್ಮ ಹೊಟ್ಟೆ ಹೊಡ್ಕೊಂಡು ಹೊರಗೆ ಬರ್ತಾನೆ. ಆಮೇಲೆ ಅವನಿಗೆ ಮಂತ್ರೋಪದೇಶ ಆಗಿರ್ತದೆ. ಅವನ ಕೈಲಿ ಮಂತ್ರ ಜಪ ಮಾಡಿಸಿ ನಿಮ್ಮನ್ನು ಬದುಕಿಸ್ತೇನೆ ನಾನು ಅಂತಂದು. ಹಾಗಂತಾರೆ ಶುಕ್ರಾಚಾರ್ಯರು, ಏನು ಬುದ್ಧಿ ಹೆಣ್ಮಕ್ಳಿಗೆ, ನನಗೇ ಹೊಳಿಲಿಲ್ವಲ್ಲ. ಸಾಧಾರಣ ಅಲ್ಲ ಸ್ತ್ರೀಯರು ಅಂದರೆ, ಭಾರಿ ಬುದ್ಧಿವಂತರು ಇರ್ತಾರೆ. ಎಷ್ಟು ಚುರುಕು ಬುದ್ಧಿ ನಿಂದು ಅಂತ ಹೇಳಿ ಪ್ರಶಂಸೆ ಮಾಡಿದರು. ಹಾಗೇ ಆಗಲಿ ಅಂತ ಹೇಳಿ ಶುಕ್ರಾಚಾರ್ಯರು ಮಂತ್ರ ಹೇಳಿದರು. ಆಗಚ್ಚ ಅಂತ ಮಾತ್ರ ಕರೀಲಿಲ್ಲ. ಕಚ ಬದುಕಿದ, ಹೊಟ್ಟೆ ಒಳಗೆ ಓಡಾಡ್ಲಿಕ್ಕೆ ಶುರು ಮಾಡಿದ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಕೊನೆಗೆ ಕೇಳಿದ, ಗುರುಗಳೇ ಬದುಕಿದ್ದೀನಿ, ಏನು ಮಾಡಲಿ ಅಂತ ಕೇಳಿ. ತಡಿಯೋ ಮಂತ್ರ ಹೇಳ್ತೇನೆ ಅಂತ ಇವರು. ಯಾವುದು ಹೇಳಬಾರ್ದು ಅಂತ ಆಗಿತ್ತು ಅದೇ ಮಂತ್ರ ಉಪದೇಶ ಕೊಟ್ಟರು. ಆಗಚ್ಚ ಅಂತ ಕರೆದ್ರು. ಹೊಟ್ಟೆ ಹೊಡ್ಕೊಂಡೇ ಬಂದ. ಆಮೇಲೆ ದೇವಯಾನಿ ನಮ್ಮಪ್ಪನ ಬದುಕಿಸಿ ಹೋಗು ಅಂತಂದು ಬದುಕಿಸಿದ, ಮಂತ್ರ ಹೇಳಿ ಬದುಕಿಸಿದ. ಅಂತೂ ಮಂತ್ರ ಸಿಕ್ತು ಅಂತ ಹೊರಟ. ಆಗ ದೇವಯಾನಿ ಹೇಳ್ತಾಳೆ, ಇಷ್ಟು ಮೂರು ಸಲ ನಿನ್ನನ್ನು ಬದುಕಿಸಿದ್ದು ನಾನು. ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಬದುಕಿಸಿದ್ದೇನೆ. ನೀನು ಹಾಗೇ ಹೋದರೆ ಹೇಗೆ, ಮದುವೆ ಮಾಡ್ಕೊಂಡು ಹೋಗು ಅಂತ ಅವನು. ನಿಮ್ಮ ಮನೆ ಬಟ್ಟೆ ಒಗೆದದ್ದು, ಕಸ ಗುಡಿಸಿದ್ದು ಮದುವೆ ಮಾಡ್ಕೊಳ್ಳಿಕ್ಕೆಲ್ಲ, ಮಂತ್ರಕ್ಕೋಸ್ಕರ ಮಾಡಿದ್ದು. ಮಂತ್ರ ಸಿಕ್ತು, ನಾನು ಹೋಗ್ತೇನೆ ಅಂತ ಇವನು. ಇಬ್ಬರಿಗೂ ಜಗಳ ಆಯಿತು. ದೇವಯಾನಿಗೂ ಕಚನಿಗೂ ಜಗಳ. ಮದುವೆ ಮಾಡ್ಕೊ ಅಂತ ಅವಳು, ಮಂತ್ರಕ್ಕೆ ಬಂದದ್ದು ನಾನು ಅಂತ ಇವನು. ಕೊನೆಗೆ ಅವಳು ಶಾಪ ಕೊಟ್ಟಳು, ಇಷ್ಟು ನಿನ್ನನ್ನು ಬದುಕಿಸಿದರೂ ನನ್ನನ್ನು ಮದುವೆ ಮಾಡ್ಕೊಳ್ಳದೆ ಹೋಗ್ತಾ ಇದ್ದಿ, ನಮ್ಮ ಅಪ್ಪನಿಂದ ಪಡೆದ ಮಂತ್ರ ನಿನಗೆ ಫಲಿಸದೇ ಹೋಗಲಿ ಅಂತ ಶಾಪ ಕೊಟ್ಟಳು. ನಾನು ಜಪ ಮಾಡಿದಾಗ ಫಲಿಸದೇ ಇದ್ದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಉಪದೇಶ ಮಾಡಿ ಅವ್ರ ಕೈಲಿ ಜಪ ಮಾಡಿಸ್ತೀನಿ, ಫಲಿಸ್ತದೆ ಅಂತ ಇವನು ಕಚ. ಇಷ್ಟೆಲ್ಲ ಹಠ ಮಾಡಿ ಜಗಳ ಮಾಡ್ಕೊಂಡು ಹೋಗ್ತಾನೆ ಅಂತಿದೆ. ಅಂಥ ಮಂತ್ರ ಮೃತ ಸಂಜೀವಿನಿ ಮಂತ್ರ. ಅದರಿಂದ ಶುಕ್ರಾಚಾರ್ಯರು ದೈತ್ಯರನ್ನೆಲ್ಲ ಬದುಕಿಸ್ತಾ ಇದ್ದರು. ದೇವತೆಗಳಿಗೆ ಇಲ್ಲ. ಮತ್ತೆ ದೇವತೆಗಳೆಲ್ಲ ಸ್ವರ್ಗದಿಂದ ಭ್ರಷ್ಟರಾದರು, ಎಲ್ಲಿಯೂ ಸ್ಥಾನಮಾನ ಇಲ್ಲ ಅಂತಾಯಿತು. ಆಗ ದೇವತೆಗಳ ತಾಯಿ ಅದಿತಿ ದೇವಿ ಬಹಳ ದುಃಖ ಪಡ್ತಾಳೆ. ಅಮೃತ ಕುಡಿದ್ರೂ ನನ್ನ ಮಕ್ಕಳಿಗೆ ಪುನಃ ಸಿಂಹಾಸನ ಇಲ್ಲದೆ ಹೋಯಿತು, ಸ್ವರ್ಗ ಇಲ್ಲದೆ ಹೋಯ್ತಲ್ಲ ಅಂತ ದುಃಖಪಟ್ಟಾಗ ಕಶ್ಯಪ ಋಷಿಗಳು ಪಯೋವ್ರತ ಮಾಡು ಅಂತ ಉಪದೇಶ ಮಾಡ್ತಾರೆ. ನಿನಗೆ ಮಕ್ಕಳಿಗೆ ಪುನಃ ಸ್ವರ್ಗ ಸಿಗಬೇಕಾದ್ರೆ, ಅಧಿಕಾರ ಜಯ ಪ್ರಾಪ್ತಿಯಾಗಬೇಕಾದ್ರೆ ಪಯೋವ್ರತ ಅಂತ ಒಂದಿದೆ. ಅದು ಫಾಲ್ಗುಣ ಮಾಸದಲ್ಲಿ ಮಾಡುವಂಥದ್ದು. ಫಾಲ್ಗುಣ ಶುದ್ಧ ಪಾಡ್ಯದಿಂದ ದ್ವಾದಶಿವರೆಗೆ 12 ದಿವಸ ಪಯೋವ್ರತ ಮಾಡಿದರೆ ಮಕ್ಕಳಾಗ್ತಾರೆ ಅಂತ ಉಂಟು. ಮಕ್ಕಳಾಗಲಿಕ್ಕೆ ಮಾಡೋ ವ್ರತ ಅದು. ಏನು ಸಣ್ಣ ಸ್ತೋತ್ರ ಇದೆ. ಹಾಲಿನಲ್ಲಿ ಅನ್ನ ಮಾಡಬೇಕು. ದಿನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಸ್ನಾನ. ನದಿ ಇದ್ದರೆ ಒಳ್ಳೆಯದು, ನದಿ ಸ್ನಾನ. ಶುದ್ಧವಾದ ಮೃತ್ತಿಕೆ, ಮನುಷ್ಯ ಸಂಚಾರ ಮಾಡದೇ ಇದ್ದ ಜಾಗ, ಅಂತಹ ಮೃತ್ತಿಕೆಯನ್ನು ಲೇಪನ ಮಾಡಿಕೊಂಡು ಹಾಲಿನಲ್ಲಿ ಬೇಯಿಸಬೇಕು. ಅನ್ನ ಹಾಲಿನಲ್ಲೇ ಬೇಯಿಸಿ ಅನ್ನ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿ ಹೋಮ ಮಾಡಬೇಕು. ಬ್ರಾಹ್ಮಣರಿಗೆ ಅದನ್ನು ಭೋಜನ ಮಾಡಿಸಬೇಕು. ವ್ರತ ಹಿಡಿದವರು ಬರೇ ಹಾಲು ಕುಡಿಬೇಕಷ್ಟೆ. 12 ದಿವಸ ಬರೇ ಹಾಲು, ಊಟ ಮಾಡೋ ಹಾಗಿಲ್ಲ. ಬ್ರಾಹ್ಮಣರಿಗೆ ಮಾತ್ರ ಹಾಲಿನಲ್ಲಿ ಬೇಯಿಸಿದ ಅನ್ನ ಅದನ್ನು ಬಡಿಸಿ ಊಟ ಮಾಡಿಸ್ಬೇಕು. ಇವರು ದಿನ ಒಂದಿಷ್ಟು ಹಾಲು ಕುಡಿಬೇಕು. ಆ ಹಾಲಿಗೆ ಶುದ್ಧವಾದ ಹಾಲು, ಅದು ಈ ದೇಶಿ ಹಾಲು ಹಸು ಅಂತ ಇರ್ತದೆ, ಅದು ಭಾಳ ಒಳ್ಳೆಯದು. ಜರ್ಸಿ ಹಾಲಿಗಿಂತ ನಮ್ಮ ದೇಶದ ಹಸುವಿನ ಹಾಲನ್ನು ಕುಡಿಬೇಕು ದೇವರಿಗೆ ಸಮರ್ಪಣೆ ಮಾಡಿ. ಅದಕ್ಕೇನು ಬೆರೆಸಬಾರ್ದು. ಸಕ್ಕರೆ, ಬಾದಾಮಿ ಪೌಡ್ರು, ಗೋಡಂಬಿ, ಕೇಸರಿ, ದ್ರಾಕ್ಷಿ ಎಲ್ಲ ಹಾಕಿಬಿಟ್ರೆ 12 ದಿವಸ ಯಾತಕ್ಕೆ, 12 ತಿಂಗಳು ಮಾಡ್ಬೋದು ಅಂತ ಅನ್ನಿಸ್ತದೆ. ಏನೂ ಬೆರೆಸಬಾರ್ದು, ಶುದ್ಧ ಕ್ಷೀರ. ಅದಕ್ಕೆ ಪಯೋವ್ರತ ಅಂತ ಹೆಸರು. ಅದು ಸಿಕ್ಕಾಪಟ್ಟೆ ಕುಡಿಯೋ ಹಾಗಿಲ್ಲ, ತಂಬಿಗಟ್ಟಲೆ. ದಿನಕ್ಕೆ 1 ಗುಟುಕು ಕುಡಿಬೇಕಂತಷ್ಟೇ, ದಿನಕ್ಕೆ 1 ಗುಟುಕು ಪಾಡ್ಯ. ಆಮೇಲೆ 2ನೇ ದಿವಸ ಸ್ವಲ್ಪ ಕಡಿಮೆ ಮಾಡಬೇಕು, 3ನೇ ದಿವಸ ಇನ್ನೂ ಕಡಿಮೆ ಮಾಡಬೇಕು. ಹಾಗೆ ಮಾಡಿ ಮಾಡಿ ದ್ವಾದಶಿವರೆಗೆ, ತ್ರಯೋದಶಿ ಪಾರಣೆ. 12 ಜನ ಬ್ರಾಹ್ಮಣರನ್ನು ಕರೆದು ಅವರಿಗೆ ಕೇಶವಾದಿ ದ್ವಾದಶಿ ಮೂರ್ತಿಗಳನ್ನು ಆವಾಹನೆ ಮಾಡಿ, ಬ್ರಾಹ್ಮಣರಲ್ಲಿ ಕೇಶವಾದಿ 12 ರೂಪದ ಆರಾಧನೆ ಮಾಡಿ ಊಟ ಮಾಡಿಸಿ ತಾನು ಪಾರಣೆ ಮಾಡಬೇಕು. ಇದನ್ನು ಉಪದೇಶ ಮಾಡಿದರು. ಅದಿತಿ ದೇವಿ ಅಂದರೆ ದೇವತೆಗಳ ತಾಯಿ, ಕಶ್ಯಪರ ಹೆಂಡತಿ, ಪಯೋವ್ರತ ಮಾಡಿದ್ಲು. 12 ದಿವಸಕ್ಕೆ ಭಗವಂತ ಪ್ರತ್ಯಕ್ಷನಾದ. ತ್ವಯಾರ್ಚಿತಶ್ಚಾಹಮಪತ್ಯ ಗುಪ್ತಯೇ ಪಯೋವ್ರತೆ ನಾನು ಗುಣಂ ಸಮೀಡಿತಃ ಅಂಶೇನ ಪುತ್ರತ್ವಮುಪೇತ್ಯತೆ ಸುತಾನ್ ಗೋಪ್ತಾಸ್ಮಿ ಮಾರೀಚ ತಪಸ್ಯಧಿಷ್ಠಿತಃ. ನೀನು ತುಂಬ ಶ್ರದ್ಧಾಭಕ್ತಿಯಿಂದ ಪಯೋವ್ರತ ಮಾಡಿದ್ದಿ, ನಾನೇ ನಿನ್ನ ಮಗನಾಗಿ ಹುಟ್ಟುತ್ತೇನೆ ಎಂದ ಪರಮಾತ್ಮ.
ಇಂದ್ರಾದಿಗಳು ಈಗ ಬಲಿಚಕ್ರವರ್ತಿಯಿಂದ ಸೋತು, ದೈತ್ಯರಿಂದ ಸೋತು ಭ್ರಷ್ಟರಾಗಿದ್ದಾರೆ, ಸ್ಥಾನ ಇಲ್ಲ. ನಾನೇ ನಿನ್ನ ಮಗನಾಗಿ ಹುಟ್ಟಿ ಆ ದೈತ್ಯರು ಕಸ್ಕೊಂಡ ಸಂಪತ್ತನ್ನೆಲ್ಲ ಮರಳಿ ಪಡೆದು ನಿನ್ನ ಮಕ್ಕಳಿಗೆ ಕೊಡ್ತೇನೆ, ಪುನಃ ಸ್ವರ್ಗಸ್ಥಾನ ಕೊಡ್ತೇನೆ, ನೀನು ಚಿಂತೆ ಮಾಡಬೇಡ ಅಂತ ನಾನೇ ಮಗನಾಗಿ ಹುಟ್ಟುತ್ತೇನೆ ಅಂತ ವರ ಕೊಟ್ಟು ಹೋದ. ಆಮೇಲೆ ಭಾದ್ರಪದ ಮಾಸ ಶುಕ್ಲ ಪಕ್ಷ, ಭಾದ್ರಪದ ಶುಕ್ಲ ದ್ವಾದಶಿ ದಿವಸ, ಅದಕ್ಕೆ ಹೆಸರೇ ವಿಜಯಾದ್ವಾದಶಿ ಅಂತಾರೆ, ದಧಿವಾಮನ ಜಯಂತಿ ಅಂತಾರೆ. ಅವತ್ತಿನ ದಿವಸ ಪರಮಾತ್ಮ ಆ ಅದಿತಿಯ ಗರ್ಭದಿಂದ ವಾಮನನಾಗಿ ಪ್ರಾದುರ್ಭವಿಸಿದ. ವಾಮನನಾದ ಮೇಲೆ ಎಲ್ಲರೂ ಸ್ತೋತ್ರ ಮಾಡಿದರು. ಬರುವಾಗಲೇ ಅವನು ಸಣ್ಣ ಒಟ್ಟುವಾಗಿ ಹುಟ್ಟಿದ್ದ. ಸ್ತೋತ್ರ ಮಾಡಿದರು, ಎಲ್ಲರೂ ಕೂಡ ಸ್ತೋತ್ರ ಮಾಡಿದರು ವಾಮನನನ್ನು. ಆಮೇಲೆ ಉಪನಯನ ಮಾಡಿದರು. ಹುಟ್ಟಿದ ಕೂಡಲೇ ಉಪನಯನವೇ, ತೊಟ್ಲಿಗೆ ಹಾಕೋದು ಅದೆಲ್ಲ ಇಲ್ಲೇ ಒಟ್ಟುವಾಗೇ ಹುಟ್ಟಿಬಿಟ್ಟ. ಸ್ತೋತ್ರ ಮಾಡಿದರು ಎಲ್ಲರೂ, ಉಪನಯನ ಮಾಡಿದರು. ಉಪನಯನ ಆದಮೇಲೆ ಭಿಕ್ಷಾಟನೆ ಮಾಡಬೇಕು ಅಂತ ಪದ್ಧತಿ. ಭಿಕ್ಷಾಟನೆಗೆ ಬಲಿಚಕ್ರವರ್ತಿ ಮನೆಗೆ ಹೋದ. ಅವನು ನಾನು ಸ್ವರ್ಗಾಧಿಪತಿಯಾಗಿದ್ದೇನೆ ಅಂತ ಹೆಮ್ಮೆಯಿಂದ ಭೃಗುಕಚ್ಚ ಅಂತ ನರ್ಮದಾ ತೀರ ಭರೂಚ್ ಅಂತರೀಗ ಅಲ್ಲಿ ದೊಡ್ಡ ಅಶ್ವಮೇಧ ಯಾಗ ಮಾಡ್ತಿದ್ದ. ಶ್ರುತ್ವ ಅಶ್ವಮೇಧೈ ಯಜಮಾನ ಮೂರ್ಛಿತಂ, ಅಲ್ಲಿ ಹೋಗಿ ಬಲಿಚಕ್ರವರ್ತಿ ಮನೆಗೆ ಹೋಗಿ ಅವನಿಗೆ ಬಹಳ ಸಂತೋಷ ಆಯಿತು. ಬಲಿಚಕ್ರವರ್ತಿಗೆ ಇವನನ್ನು ನೋಡಿ, ಈ ಬ್ರಹ್ಮಚಾರಿನ ನೋಡಿ, ಎಷ್ಟು ಲಕ್ಷಣವಂತ ಬ್ರಹ್ಮಚಾರಿ, ಸಲಕ್ಷಣ ಇದ್ದಾನೆ. ಸಣ್ಣ ಪುಟ್ಟ ಮಗು ಬ್ರಹ್ಮಚಾರಿ ಕೌಪಿನ ಧಾರಣೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ, ಬಹಳ ಮುದ್ದಾಗಿ ಕಂಡ. ಆ ಬಲಿಚಕ್ರವರ್ತಿ ತಾನೇ ಮಣೆ ಮೇಲೆ ಕೂತವನು ಎದ್ದು ಕೈ ಹಿಡಿದು ಕರ್ಕೊಂಡು ಬಂದು ಅವನ ಪಾದ ತೊಳೆದು ಮಣೆ ಮೇಲೆ ಕೂಡಿಸಿ, ಇದುವರೆಗೆ ನನ್ನ ಅಶ್ವಮೇಧ ಯಾಗಕ್ಕೆ ಎಷ್ಟೋ ಜನ ಬಂದು ಹೋಗಿದ್ದಾರೆ, ನಿನ್ನಂಥ ಸಲಕ್ಷಣ ಬ್ರಹ್ಮಚಾರಿ ಒಬ್ಬರೂ ಬರಲಿಲ್ಲ. ಅಷ್ಟು ಸುಂದರನಾಗಿದ್ದೆ, ಅಷ್ಟು ಲಕ್ಷಣವಂತನಾಗಿದ್ದಿ, ನಿನಗೇನು ಬೇಕೋ ಕೇಳು, ದಾನ ಕೊಡ್ತೀನಿ ಅಂದ್ಬಿಟ್ಟ. ಮುಖ್ಯಂತು ಎಂ ಸೂರಯ, ಅಷ್ಟು ಪರವಶನಾದ. ಹಾಗಿದ್ದ ವಾಮನ ನೋಡಲಿಕ್ಕೆ, ಬಹಳ ಪುಟ್ಟ ಮುದ್ದಾದ ರೂಪ. ಏನು ಬೇಕೋ ಹೇಳು ಕೊಡ್ತೀನಿ ಅಂತ. ವಾಮನ ಹೇಳ್ತಾನೆ, ನನಗೇನು ಬೇಕೋ ಕೊಡೋದು ಬೇಡ, ನಿನಗೇನು ಕೊಡಬೇಕು ಅನ್ನಿಸ್ತದೋ ಅದನ್ನು ಕೊಡು. ಯಾವಾಗಲೂ ದಾನಂ ದಾತೃವಶಂ, ದಾನ ಕೊಡೋರಿಗೆ ಸಂಬಂಧಪಟ್ಟದ್ದು, ಅವ್ರೇನು ಕೊಡ್ತಾರೋ ತಗೋಬೇಕು. ಭೋಜನಂ ಭೋಕ್ತೃವಶಂ, ಊಟ ಮಾತ್ರ ನಮ್ಮ ಹೊಟ್ಟೆಗೆ ಯಾವ್ದು ಹಿಡಿತದೋ ಅದನ್ನು ಮಾಡಬೇಕು. ನಾನು ಹಾಕಿ ತಿನ್ನು ಅಂತಂದರೆ, ಶುಗರ್ ಇದ್ದವ್ರಿಗೆ 4 ಹೋಳಿಗೆ ಹಾಕಿಬಿಟ್ಟು ತಿನ್ನು ಅಂತಂದರೆ ಏನು ತಿಂತಾರೆ ಪಾಪ. 4 ಜಿಲೇಬಿ ಹಾಕಿಬಿಡೋದು, ಶುಗರ್ ಇರ್ತದೆ, ನಾನು ಹಾಕಿ ತಿನ್ನು ಅನ್ಬಾರ್ದು. ನಮಗೇನು ಬೇಕೋ ಅದನ್ನು ನಾವು ತಿನ್ನಬೇಕು. ದಾನ ಮಾತ್ರ ಹಾಗಲ್ಲ, ಅವರು ಕೊಟ್ಟದ್ದನ್ನು ತೊಗೋಬೇಕು. ಏನೋ ಇಟ್ಟಿರ್ತಾರೆ ಬಂಧುಗಳಿಗೆ, ಅವರಿಗೆ ಇವರಿಗೆ ಅಂತೆಲ್ಲ, ಇದು ಬೇಡ ಅದು ಕೊಡ್ರಿ ಅಂತ ಬಟ್ ಮಾಡಿ ತೋರಿಸೋ ಆಗಿಲ್ಲ, ಇದೆಲ್ಲ ಬೇಡ ನನಗೆ ಅದು ಕೊಡಿ. ಅವ್ರು ಏನು ಕೊಟ್ಟರು ತೊಗೋಬೇಕು. ಛತ್ರಿ ಕೊಟ್ಟರೆ ಛತ್ರಿ ತೊಗೋಬೇಕು, ಚಪ್ಪಲಿ ದಾನ ಕೊಟ್ಟರೆ ಚಪ್ಪಲಿ ತೊಗೋಬೇಕು. ಕೆಲವು ಸಲ ಕುಂಬಳಕಾಯಿ ಹೊರಿಸಿ ಕಳಿಸ್ತಾರೆ, ಅದಾದರೂ ತೊಗೋಬೇಕು. ಕುಂಬಳಕಾಯಿ, ಹತ್ತಿ, ಬಾಣಲೆ, ತ್ರಿಶೂಲ ಇವೆಲ್ಲ ಕೊಡ್ತಿರ್ತಾರೆ, ಏನು ಕೊಟ್ಟರು ತೊಗೋಬೇಕು. ದಾನ ಅವ್ರಿಗೆ ಸೇರಿದ್ದು, ಭೋಜನ ನಮಗೆ ಸೇರಿದ್ದು. ವಾಮನ ಹೇಳ್ತಾನೆ, ಆದ್ದರಿಂದ ನಿಂಗೇನು ತೋಚುತ್ತೋ ಕೊಡು, ಅದೆಲ್ಲ ಬೇರೆಯವರಿಗೆ. ನಿನ್ನಂಥ ಬ್ರಹ್ಮಚಾರಿ ಬಂದಿದ್ದೆ ಸಲಕ್ಷಣ, ನೀನು ಕೇಳಿದ್ದನ್ನು ನಾನು ಕೊಡ್ತೀನಿ. ಆದರೆ ಕೆಲವೆಲ್ಲ ದಾನ ಕೊಟ್ಟಾಗಿದೆ, ಅದು ಬಿಡು, ಉಳಿದದ್ದು ಪಟ್ಟಿ ಮುಂದಿಡ್ತೀನಿ, ಯಾವುದು ಬೇಕೋ ಸೆಲೆಕ್ಟ್ ಮಾಡು ಅಂತ. ಕೆಲವು ಕೊಟ್ಟಿದ್ದಂತೆ ಪಂಚಕದಾನ ಅಂತ ಇರ್ತದೆ, ಅದೇ ಉಪ್ಪು, ಎಣ್ಣೆ, ಕುಂಬಳಕಾಯಿ, ಬಾಣಲೆ, ತ್ರಿಶೂಲ ಎಲ್ಲ ಕೊಟ್ಟಾಗಿತ್ತು ಮೊದಲು ಬಂದವರಿಗೆಲ್ಲ. ಅದೇ ಆಮೇಲೆ ತಮ್ಮವ್ರು ಯಾರಾದರೂ ಬಂದರೆ ಅಂತ ದೊಡ್ಡ ದೊಡ್ಡ ಇಟ್ಕೊಂಡು ಹೋಗ್ತಾರೆ. ಮೊದಲು ಬಂದವರಿಗೆಲ್ಲ ಛತ್ರಿ, ಉಪ್ಪು, ಎಣ್ಣೆ, ಬಾಣಲೆನೇ ಮುಗಿಸಿಬಿಟ್ಟಿರ್ತಾರೆ. ಪಟ್ಟಿ ಮುಂದಿಟ್ಟ. ನೋಡ್ತಾನೆ ವಾಮನ, ಗಾಂ ಕಾಂಚನಂ ಗುಣವದ್ಧಾಮ ಮೃಷ್ಟಂ ತಥಾ ಅನ್ನಪೇಯಂ ಉತ ವಾ ವಿಪ್ರಕನ್ಯಾಂ ಗ್ರಾಮಾನ್ ಸಮೃದ್ಧಾನ್ ತುರಗಾನ್ ಗಜಾನ್ ವಾ ರಥಾಂಸ್ತಥಾರ್ಹತ್ತಮ ಸಂಪ್ರತೀಚ್ಛಾ. ಇಷ್ಟಿತ್ತು ಆ ಪಟ್ಟಿಯಲ್ಲಿ. ಗಾಂ ಗೋದಾನ ಇಟ್ಟಿದ್ದ, ಒಳ್ಳೆ ಗೋದಾನ, ಅದು ಯಾರಿಗೂ ಕೊಟ್ಟಿಲ್ಲ, ಅದು ಬಾಕಿ ಇದೆ. ಕಾಂಚನಂ ಸುವರ್ಣದಾನ. ಸುವರ್ಣದಾನ ಅಂದರೆ ಇಷ್ಟಲ್ಲ, ದೊಡ್ಡ ಇಟ್ಟಿಗೆ ಮಾಡಿಸಿಟ್ಟಿದ್ದ ಸುವರ್ಣದ್ದು ದಾನ ಕೊಡಲಿಕ್ಕೆ ಅಂತ. ಯಾರೋ ಒಬ್ಬರು ಬಂದಿದ್ದರು ನಮ್ಮ ಮನೆಗೆ, ಅವ್ರಿಗೆ ಏನಪ್ಪ ಯಾರೋ ಹೋದಾಗೆಲ್ಲ ಕೊಡ್ಲಿಕ್ಕೆ ಉಂಟಲ್ಲ ಸುವರ್ಣದಾನ ಅಂತ ಕೊಟ್ಟಿದ್ವಿ. ಊಟ ಆದಮೇಲೆ ಅವ್ರು ಹುಡುಕ್ತಿದ್ದಾರೆ ಏನು ಅಂತ ಹೇಳಲಿಕ್ಕೆ ಅವ್ರಿಗೆ ಸಂಕೋಚ. ನಾವು ಕೇಳಿದ್ರೆ ಹೇಳ್ತಾ ಇಲ್ಲ. ಏನು ಅಂದರೆ ಇಷ್ಟು ಕೊಟ್ಟಿದ್ವಿ, ಅದೆಲ್ಲೋ ಕಳೆದು ಹೋಗ್ಬಿಟ್ಟಿದ್ವಿ.
ಇಟ್ಟಿಗೆ ಕೊಟ್ಟರೆ ಕಳಿಯೋದಿಲ್ಲ ಅದು ಸರಿ. ಇಷ್ಟು ಕೊಟ್ಟರೆ ಎಲ್ಲೋ ಬಿದ್ದು ಹೋಗಿಬಿಟ್ಟಿದೆ, ಹುಡುಕ್ತಿದ್ದಾರೆ, ಅದಾದರೂ ಬೇಕು ಅಂತದ್ದು. ಅಂಥದ್ದು ಕೊಟ್ಟೋದಿಲ್ಲ, ಇಟ್ಟಿಗೆನೇ ಮಾಡಿಟ್ಟಿದ್ದ ಅವನು. ಕಾಂಚನಂ ಗಾಂ ಕಾಂಚನಂ ಗುಣಬದ್ಧಾಮ, ಒಳ್ಳೆ ಮನೆ ಕಟ್ಟಿಸಿಟ್ಟಿದ್ದ. ಗೃಹದಾನ ಕೊಡ್ತೇನೆ ಅಂತ ಇಟ್ಟಿದ್ದ. ಗೃಹದಾನ ಬೇಕಾದರೂ ತಗೋ. ಗುಣಬದ್ಧಾಮ ಮೃಷ್ಟಂ, ಮೃಷ್ಟಾನ್ನದಾನ. ಗುಣಬದ್ಧಾಮ ಮೃಷ್ಟಂ ಗಾಂ ಕಾಂಚನಂ ಗುಣಬದ್ಧಾಮ ಮೃಷ್ಟಂ ತಥಾ ಅನ್ನಪೇಯಂ, ಮೃಷ್ಟಾನ್ನದಾನ. ಪಾನೀಯ ದಾನ. ಉತವಾ ವಿಪ್ರ ಕನ್ಯಾ, ಒಂದು ಕನ್ಯೆನೂ ಇಟ್ಟುಕೊಂಡಿದ್ದ. ಕನ್ಯಾದಾನ ಬೇಕಾದರೂ ಮಾಡ್ತೇನೆ ಅಂತ. ಕನ್ಯಾ. ಗ್ರಾಮಾನ್ ಸಮೃದ್ಧಾನ್, ಸಮೃದ್ಧವಾದ ಗ್ರಾಮಗಳನ್ನು ಕೊಡ್ತೇನೆ. ಗ್ರಾಮಾನ್ ಸಮೃದ್ಧಾನ್. ತುರಗಾನ್, ಕುದುರೆ ದಾನ ಕೊಡ್ತೇನೆ. ಆನೆ ದಾನ ಕೊಡ್ತೇನೆ. ತುರಗಾನ್ ಗಜಾನ್ವ ರಥಾನ್, ರಥದಾನ. ಇಷ್ಟೆಲ್ಲ ಬಾಕಿ ಇದೆ, ಯಾವುದು ಬೇಕು ಅಂತಂದ. ಇವ್ನು ನೋಡ್ತಾನೆ, ನಾನು ಸಣ್ಣ ಬ್ರಹ್ಮಚಾರಿ, ಗೋದಾನ ತೊಗೊಂಡು ಏನು ಮಾಡಲಿ, ನನಗೆ ಹಾಲು ಕರೀಲಿಕ್ಕೆ ಬರಲ್ಲ. ಮದುವೆ ಆದವರಾದರೆ ಹೆಂಗಸರು ಹಾಲು ಕರೀತಾರೆ, ಸರಿ, ಗೋದಾನ ನನಗೆ ಬೇಡ. ಇನ್ನು ಕಾಂಚನಂ ಬಂಗಾರ, ನನಗೇನು ಅದ್ರದ್ದು ಆಸೆ ಇಲ್ಲ. ನಾನು ವೇದ ಪುಸ್ತಕ ಇದ್ದರೆ ಕೊಡಬೇಕಾದ್ರೆ ಅಷ್ಟೇನು ಹೊರತು ಬಂಗಾರ ತೊಗೊಂಡು ಏನು ಮಾಡಲಿ. ಸಮೃದ್ಧವಾದ ಗ್ರಾಮಗಳು, ಗ್ರಾಮ ತೊಗೊಂಡು ನಾನೇನು ಮಾಡಲಿ. ಕುಲಕರ್ಣಿಯವರು ಅಂತ ಇರ್ತಾರೆ, ಅವ್ರು ಗ್ರಾಮ ಆಳಲಿಕ್ಕೆ ಅವರೇ ಸಮರ್ಥರು. ಅಥವಾ ಶಾನುಭೋಗರು ಅಂತ ಇರ್ತಾರೆ. ನಾನು ಗ್ರಾಮ ತೊಗೊಂಡು ನಾನೇನು ಗ್ರಾಮ ಆಳ್ತೀನ, ನನಗೆ ಗ್ರಾಮ ಬೇಡ. ಕುದುರೆ ಎಷ್ಟು ಎತ್ತರ ಇರ್ತದೆ ಕುದುರೆ, ನಾನು ಏರ್ಲಿಕ್ಕಾಗತ್ತಾ? ಒಬ್ರು ಏರ್ಸೋರು ಬೇಕು. ಅಲ್ಲಿ ಊರಿಗೆ ಹೋದ್ಮೇಲೆ ಅಲ್ಲಿ ಇಳಿಸ್ಲಿಕ್ಕೆ ಇನ್ನೊಬ್ರು ಬೇಕು. ಕುದುರೆ ದಾನ ತೊಗೊಂಡ್ರೆ ಅದು ಗೋಳು, ಹಾಗೆ ಇಳಿಲಿಕ್ಕೆ ಆಗಲ್ಲ, ಅಷ್ಟು ಎತ್ತರ ಇರ್ತದೆ ಕುದುರೆ. ಕುದುರೆ ದಾನ ತೊಗೊಂಡು ಏನು ಮಾಡಲಿ. ಆನೆ ದಾನ ಅಂತೂ ಕೊಡುವಂಥದ್ದೇ ಅಲ್ಲ. ಯಾರಾದರೂ ಆನೆ ದಾನ ಕೊಡ್ತಾರೆ. ಒಬ್ಬ ರಾಜ ಇದ್ದಂತೆ, ದೊಡ್ಡ ರಾಜ. ಒಬ್ಬ ಬ್ರಾಹ್ಮಣನ ಮನೆಗೆ ಬಂದು ಕರೆದನಂತೆ. ಏನೋ ಗುಪ್ತದಾನ ಮಾಡಬೇಕು ಅಂತಿದ್ದೀನಿ ಆಚಾರ್ಯ, ನಮ್ಮ ಮನೆಗೆ ಬರ್ತೀರಾ ನಾಳೆ ಅಂತ ಕೇಳಿದ. ಗುಪ್ತದಾನ ಅಂತ ಕೆಲವರು ಕೊಡ್ತಿರ್ತಾರೆ. ಏನು ಅಂತ ಹೇಳೋದಿಲ್ಲ ಮೊದಲು. ಗುಪ್ತದಾನ ಏನೋ ಕೊಡ್ತಾನೆ ಪಾಪ, ಹೋಗೋಣ ಅಂತ ಬಂದರು. ಏನದು ಗುಪ್ತದಾನ ಅಂತಂದರೆ ಆನೆ ದಾನ ಅಂತ. ಆ ಬಡ ಬ್ರಾಹ್ಮಣ, ಅವನಿಗೆ ಜಾಗ ಸಾಕಾಗೋದಿಲ್ಲ ಮನೆಯಲ್ಲಿ, ಆನೆ ದಾನ ಕೊಡ್ತೇನೆ ಅಂತ. ಅದು ಯಾವಾಗ? ಅಧಿಕ ಮಾಸದಲ್ಲಿ. ಗೊತ್ತಾಯ್ತಲ್ಲ, ಅಧಿಕ ಮಾಸದಲ್ಲಿ ದಾನ ಅಂತ. ಅಧಿಕ ಮಾಸದಲ್ಲಿ ಏನು ಕೊಟ್ಟರು 33 ಕೊಡ್ಬೇಕಂತ. 33 ಆನೆ ಕೊಟ್ಟರೆ ಆ ಬ್ರಾಹ್ಮಣ ತೊಗೊಂಡು ಏನು ಮಾಡಬೇಕು? ಏನೋ 33 ಒಣ ದ್ರಾಕ್ಷಿ ಕೊಟ್ಟರೆ ಅದ್ರ ಪರವಾಗಿಲ್ಲ. ಕೆಲವು ಕಡೆ ಕೊಡ್ತಿರ್ತಾರೆ 33 ಒಣ ದ್ರಾಕ್ಷಿ ಸುಲಭ. 33 ಒಣ ದ್ರಾಕ್ಷಿ ಅಥವಾ 33 ಯಾಲಕ್ಕಿ. ಯಾಲಕ್ಕಿ ಅಂದರೆ ಇಡಿದ್ದಲ್ಲ, ಒಳಗಿರ್ತದಲ್ಲ ಕಪ್ಪು, ಅದು 33. ಅದು 33. ಚಲಾವಣೆಯಲ್ಲಿ ಇಲ್ಲದೆ ಇರೋ 4 ಆನೆಗಳು ಅಥವಾ 5 ಪೈಸೆ 10 ಪೈಸೆ ಹಳೆ ಕಾಲದ್ದು, ಇಂಥದ್ದೆಲ್ಲ ಕೊಟ್ಟರು ತೊಗೋಬೋದು. ಅದು ಬಿಟ್ಟು ಆನೆ ದಾನ ಕೊಡ್ತೀನಿ. ಗ್ರಾಮಾನ್ ಸಮೃದ್ಧಾನ್ ತುರಗಾನ್ ಗಜಾನ್ ವಾ ರಥಾನ್ ತಥಾರ್ಹತ್ತಮ ಸಂಪ್ರತಿ, ಯಾವುದು ಬೇಡ. ಭೂದಾನ ಕೊಡು ಸಾಕು. ಭೂದಾನ ಅದು ಎಷ್ಟು? ನನ್ನ ಪಾದದಿಂದ ಅಳತೆ ಮಾಡ್ತೇನೆ, 3 ಪಾದದಷ್ಟು ಭೂದಾನ ಕೊಡು ಅಂತ ಕೇಳಿದ. ಭಾಳ ನಿರಾಶೆ ಆಯಿತು ರಾಜನಿಗೆ. ಅಲ್ಲೋ 3 ಪಾದ ಭೂಮಿ ತೊಗೊಂಡು ಏನು ಮಾಡ್ತೀವಿ? ಒಂದು ತುಳಸಿ ಸಸಿ ನೆಡಕ್ಕೆ ಆಗಲ್ಲ. 3 ಎಕರೆನಾದರೂ ಕೇಳು, ಬದುಕೊಂಡಿರಬಹುದು ಅಂತ. ನೀನು 3 ಎಕರೆ ಅಂತಂದ್ರೆ ಮತ್ತೆ ಆಸೆ ಹುಟ್ಟುತ್ತದೆ, 3 ದ್ವೀಪ ತೊಗೋಬೇಕು ಅಂತ. ಆಸೆ ಹುಟ್ಟಿಸ್ಬೇಡ, ನನಗೆ 3 ಪಾದ ಸಾಕು ಅಂತಂದ. ಸರಿ, ಪುರೋಹಿತರನ್ನ ಕರೆದ ಶುಕ್ರಾಚಾರ್ಯನ, ಆಚಾರ್ಯ ಸಂಕಲ್ಪ ಮಾಡಿಸ್ರಿ, ಅವನಿಗೆ 3 ಪಾದ ಬೇಕಂತೆ, ದಾನಕ್ಕೆ ಸಂಕಲ್ಪ ಮಾಡಿಸ್ರಿ ಅಂತ. ಆಗ ಶುಕ್ರಾಚಾರ್ಯ ಹೊಳಿತು. ಬಲಿಚಕ್ರವರ್ತಿ, ನನಗೆ ಯಾಕೋ ಈ ಬ್ರಹ್ಮಚಾರಿ ಮೇಲೆ ಡೌಟು ಅಂದರು. ಇವನಿಗಿರೋದು 2 ಪಾದ, 3 ಪಾದ ದಾನ 3 ಪಾದ ದಾನ ಅಂತ ಹಠ ಹಿಡಿದು ನೋಡಿದರೆ 3 ಲೋಕ ಕಸ್ಕೋತಾನೋ ಏನೋ. 3 ಪಾದದ ನೆಪದಿಂದ 3 ಲೋಕ ಕಬಳಿಸಿದ್ರೆ ಏನು ಮಾಡ್ತೀವಿ? ಇಲ್ಲ, ಅಷ್ಟೊತ್ತಿಗೆ ಇವನು ಹಾರಿಬಿಟ್ಟ. ಹೌದಲ್ವೇ, ನಾನು ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ ಕೊಡ್ತೀನಿ ಅಂತ. ಈಗಿಲ್ಲ ಅಂತ ಹೇಳಲಿಕ್ಕೆ ಚೆನ್ನಾಗಿರೋದಿಲ್ಲ. ಶುಕ್ರಾಚಾರ್ಯನೇ ಬೈದ. ಅಲ್ಲ ಹೇಳೋ ವೈರೋಚನೆ. ಶುಕ್ರಾಚಾರ್ಯ ಅಷ್ಟು ಹೇಳ್ತಾರೆ, ಬಲಿಚಕ್ರವರ್ತಿ ಇವನು ಬರೇ ಬ್ರಹ್ಮಚಾರಿ ಅಲ್ಲ, ಪರಮಾತ್ಮನೇ ವಾಮನನಾಗಿ ಬಂದಿರಬೇಕು. 3 ಪಾದದ ನೆಪದಿಂದ 3 ಲೋಕ ಕಸ್ಕೊಳ್ತಾನೆ, ಇಂದ್ರನಿಗೋಸ್ಕರ ಬಂದಿದ್ದಾನೆ ಅಂತ ಇಷ್ಟೆಲ್ಲ ಹೇಳಿಬಿಟ್ರು. ಹಾರಿದ, ಬೈದ ಶುಕ್ರಾಚಾರ್ಯ. ಹೇಳೋದು ಹೇಳಿದ್ರಿ, ಅಲ್ಲಿಂದ ಟರ್ನ್ ಆಗುವಾಗಲೇ ಹೇಳಿದರೆ ಬಾಗಲೇ ತೆಗಿತಿದ್ದಿಲ್ಲ ನಾನು. ಈಗ ಮನೆ ಮೇಲೆ ಕೂಡಿಸಿ ಪಾದ ತೊಳೆದು ಎಲ್ಲ ಮಾಡಿ ಈಗ ಹೇಳ್ತೀರಲ್ರಿ, ವಿಪ್ರ ಪಶ್ಚಿಮ ಬುದ್ಧಯ ಅಂತ ಹೇಳೋದೇ ಅದಕ್ಕೆ. ಇವರಿಗೆಲ್ಲ ಬೇಗ ಹೊಳೆಯಲ್ಲಂತೆ ಆಚಾರ್ಯಗಳಿಗೆಲ್ಲ, ಎಲ್ಲ ಆದಮೇಲೆ ಹೊಳಿತದಂತೆ. ಹಿಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಎಕ್ಸಾಮಿನೇಷನ್ ಹಾಲ್ನಿಂದ ಹೊರಗೆ ಬಂದ ಮೇಲೆ ಆನ್ಸರ್ ಹೊಳೆಯೋದು, ಅಲ್ಲಿದ್ದಾಗ ಹೊಳೆಯೋದೇ ಇಲ್ಲ. ಆ ಥರ ಆಯ್ತಲ್ರಿ. ಈಗ ಏನು ಮಾಡೋದು? ಇರಲಿ ಬಿಡಿ, ಹಾಳಾಗಿ ಹೋಗಲಿ, ಕೊಡ್ತೀನಿ ಅಂತ ಹೇಳಿದ್ದೀನಿ, ಕೊಡ್ತೀನಿ, ಹಾಳಾಗಿ ಹೋಗಲಿ ಅಂತಂತಾನೆ ಬಲಿಚಕ್ರವರ್ತಿ. ಅಷ್ಟು ರಾಜಸವಾಗಿ ಹೊರಟ.
ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಪರಮಾತ್ಮನೂ ಅಂದ್ಕೊಂಡ. ಶುಕ್ರಾಚಾರ್ಯ ಸಂಕಲ್ಪ ಮಾಡಿಸ್ಬೇಕು, ಬೇಡ ಅಂದರು ಕೇಳಲಿಲ್ಲ. ಸಂಕಲ್ಪ ಮಾಡೇ ಬಿಡಬೇಕು ಅಂತಾಯಿತು. ಸಂಕಲ್ಪ ಮಾಡಿ ಇದನ್ನು ಸುಮ್ಮನೆ ಕೂತಿದ್ದಾನೆ ಬ್ರಹ್ಮಚಾರಿ. ತಗೋತಾನೆ ಬಿಡ್ತಾನೆ, ಏನೂ ಹೇಳಲಿಲ್ಲ. ಕೈಗೆ ನೀರು ಬಿದ್ದರೆ ಸಾಕು ಅಂತ ಕೂತಿದ್ದ. ತುಭ್ಯಂ ಹಂ ಸಂಪ್ರದದೆ ದತ್ತಂ ನಮಃ ಅಂತ ನೀರು ಬಿಟ್ಟ. ನೀರು ಬಿಟ್ಟು ಕೂಡಲೇ ಅಳತೆ ಮಾಡಲಿಲ್ಲ. 3 ಪಾದ ಭೂಮಿ ಬೆಳಿಲಿಕ್ಕೆ ಶುರು ಮಾಡಿದೆ. ಮೊದಲು ಬೆಳೆದ್ಬಿಟ್ಟು ಅಳಿಯೋಣ ಅಂತ ಬೆಳೆದ 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 ವಾಮನ ತ್ರಿವಿಕ್ರಮನಾಗಿ ಬೆಳೆದರೆ ಆಕಾಶದ ನಕ್ಷತ್ರಗಳೆಲ್ಲ ಅವನ ಮುತ್ತಿನ ಹಾರದ ಹಾಗೆ ಆಯ್ತಂತೆ. ಅಷ್ಟು ಎತ್ತರ ಬೆಳೆದ. ಇನ್ನೂ ಎತ್ತರಕ್ಕೆ ಬೆಳೆದ. ಆ ನಕ್ಷತ್ರ ಪುಂಜಗಳೆಲ್ಲ ವಜ್ರದ ಉಡಿದಾರದ ಹಾಗೆ ಆಯ್ತಂತೆ, ಉಡಿದಾರ. ಇನ್ನೂ ಎತ್ತರಕ್ಕೆ ಬೆಳೆದ್ರೆ ಕಾಲ್ಗೆಜ್ಜೆ ಆಯ್ತಂತೆ. ಇನ್ನೂ ಎತ್ತರಕ್ಕೆ ಬೆಳೆದ. ಲಕ್ಷ ಪುಷ್ಪಾರ್ಚನೆ ಮಾಡಿದ ಹೂರಾಶಿ ಇರ್ತದಲ್ಲ, ಹಾಗೆ ಕಾಣಿಸ್ತಂತೆ. ಅಷ್ಟು ಎತ್ತರಕ್ಕೆ ಬೆಳೆದು ಆ ಪಾದದಿಂದ ಅಳತೆ ಮಾಡಲಿಕ್ಕೆ ಶುರು ಮಾಡಿದ್ದು. ಆ ಪಾದದಿಂದ ಅಳತೆ ಮಾಡ್ತಾರೆ. ಬಲಿಚಕ್ರವರ್ತಿ ಕೂಗಾಡಿದ, ಅನ್ಯಾಯ ಇದು ಅನ್ಯಾಯ. ನೀನು ಸಣ್ಣ ಪಾದದಿಂದ ಕೇಳಿದ್ದಿ, ಇಷ್ಟು ದೊಡ್ಡ ಪಾದ ಮಾಡಿಬಿಟ್ಟು ಅಳತೆ ಮಾಡ್ತಿದ್ದಿ, ಅನ್ಯಾಯ ಮೋಸ ಅಂತ ಕೂಗಿದ. ಪರಮಾತ್ಮ ಹೇಳ್ತಾನೆ, ತ್ರಿವಿಕ್ರಮ ನಾನು ಮೋಸ ಮಾಡಿಲ್ಲ, ನೀ ಮೋಸ ಹೋದಿ ಅಷ್ಟೇ ಅಂತಂದು. ನಾ ಮಾಡಿಲ್ಲ, ನೀನು ಹೋದಿ. ನಾನೇನು ಕೇಳಿದೆ, ನನ್ನ ಪಾದದಿಂದ ಅಳತೆ ಮಾಡ್ತೇನೆ 3 ಪಾದ ಭೂಮಿ. ಮೊದಲೇ ಹೇಳಿದೆ, ನಿನಗೇನು ತೋಚುತ್ತೋ ಕೊಡು ಅಂತ ಅಷ್ಟು ಹೇಳಿದ್ದೆ ನಾನು ಮೊದಲೇ. ನೀನೇ ದೊಡ್ಡಷ್ಟಿಗೆ ಮಾಡಿ, ಇಲ್ಲ ಇಲ್ಲ ನೀವು ಕೇಳಿದ್ದೇ ಕೊಡ್ತೇನೆ ಅಂತ ಹೇಳಿದ್ದೆ. ನಾನು 3 ಪಾದ ಕೇಳಿದ್ದೀನಿ, ಈಗಲೂ 3 ಪಾದದಿಂದಲೇ ಅಳತೆ ಮಾಡ್ತಿದ್ದೀನಿ. ನೀನು ಬುದ್ಧಿವಂತನಾಗಿದ್ದರೆ ಕ್ಲಾರಿಫಿಕೇಷನ್ ಕೇಳಬೇಕಾಗಿತ್ತು. ಈ ಪಾದದಿಂದ ಪುಟ್ಟ ಪಾದದಿಂದ ಅಳತೆ ಮಾಡ್ತೀರೋ, ಇದನ್ನು ದೊಡ್ಡದು ಮಾಡ್ಕೊಂಡು ಮಾಡ್ತೀರೋ ಅಂತ ಕ್ಲಾರಿಫಿಕೇಷನ್ ಕೇಳಬೇಕಾಗಿತ್ತು. ನೀನು ಕೂಡಲೇ ಸ್ಯಾಂಕ್ಷನ್ ಮಾಡಿದ್ದು ನಿಂದು ಹಠತನ, ನೀನು ಮೋಸ ಹೋದಿ, ನಾನಂತೂ ಮಾಡಿಲ್ಲ. ನನ್ನ ವರ್ಡಿಂಗ್ಸ್ ನೋಡಿ ಏನಿತ್ತು, ನನ್ನ ಪಾದದಿಂದ 3 ಪಾದ ಭೂಮಿ. ಇವತ್ತು ಅಷ್ಟೇ ನನ್ನ ಪಾದದಿಂದಲೇ ಮಾಡ್ತಿದ್ದೀನಿ. ಇನ್ನೊಬ್ಬರ ಪಾದ ಬಾಡಿಗೆಗೆ ತರಲಿಲ್ಲ ನಾನು ಅಳತೆ ಮಾಡುವಾಗ, ನನ್ನ ಪಾದದಿಂದ ಮಾಡಿದ್ದೀನಿ. ಅವ ಮಾಡೋದ್ರೊಳಗೆ ದೊಡ್ಡದಾಯಿತು, ನಾನೇನು ಮಾಡಲಿ ಅಂತಂದೆ. ನೀನು ಬುದ್ಧಿವಂತನಾಗಿದ್ದರೆ ಕೇಳಬೇಕಾಗಿತ್ತು ವಿವರಣೆ ಅಂತ ಹೇಳಿ ಅವನನ್ನು ನಿಗ್ರಹ ಮಾಡಿ ತನ್ನ ಪ್ರತಿಭೆ ತೋರಿಸಿದ ಪರಮಾತ್ಮ. ಆಗ ಬಲಿಚಕ್ರವರ್ತಿ ಶಿರಬಾಗ್ತಾನೆ. ಹೌದು, ನಾನು ಅಹಂಕಾರ ಪಟ್ಟಿದ್ದೆ, ನಿನಗೆ ದಾನ ಮಾಡ್ತಿದ್ದೇನೆ ಅಂತ ಅಹಂಕಾರ ಪಟ್ಟಿದ್ದೆ. ಈಗ ನಾನು ತಪ್ಪಿತಸ್ಥ ಅಂತ ಅನಿಸ್ಕೊಳ್ಳೋದಿಲ್ಲ. 1 ಪಾದದಿಂದಲೇ ಎಲ್ಲ ಆಕ್ರಮಣ ಮಾಡಿದ ಪರಮಾತ್ಮ. 1 ಪಾದದಿಂದ ಇಡೀ 3 ಲೋಕವನ್ನು, ಅಂತರಿಕ್ಷ ಲೋಕವನ್ನೆಲ್ಲ ಆಕ್ರಮಣ ಮಾಡಿದ. 2ನೇ ಪಾದದಿಂದ ಭೂಮಿಯೆಲ್ಲ ಆಕ್ರಮಿಸಿದ್ದ. 3ನೇ ಪಾದಕ್ಕೆ ಜಾಗ ಇಲ್ಲ. ನನ್ನ ತಲೆ ಮೇಲಿಡು ಅಂತಂದು. ತಲೆ ಬಗ್ಗಿಸ್ತೇನೆ, ತಲೆ ಮೇಲಿಡು ಅಂತ. ಆ 3ನೇ ಪಾದವನ್ನು ತಲೆ ಮೇಲಿಟ್ಟು, ಈಗ ನಿನ್ನ ದಾನ ಪರಿಪೂರ್ಣ ಆಯಿತು ಅಂತಂದು. ಅಂದರೆ ಅರ್ಥ ಏನು, ತಲೆ ಬಗ್ಗಿದಾಗ ದಾನ ಪರಿಪೂರ್ಣ ಆಗ್ತದೆ. ತಲೆ ನೆಟ್ಟಿಗೆ ಮಾಡಿಕೊಟ್ರೆ ಭಿಕ್ಷೆ ಹಾಕಿದಾಗ ಆಗ್ತದೆ. ಶಿರಬಾಗಿ ದಾನ ಮಾಡಬೇಕು. ತಲೆ ಬಗ್ಗಿಸಿ ಅವನ ಕೈಲಿ ಬಲಿಚಕ್ರವರ್ತಿ ತಲೆ ಬಗ್ಗು ಹಾಗೆ ಮಾಡಿ 3 ಪಾದ ದಾನ ಕೊಟ್ಟ ಹಾಗಾಯಿತು. ಸರಿ ಹೋಯಿತು. ನೀನು ಬೇಜಾರು ಮಾಡಬೇಡ, ನಾನು ಕಸ್ಕೊಂಡೆ ಅಂತ. ಭೂಮಿಯ ಕೆಳಗಡೆ ಸುತಲ ಲೋಕ ಅಂತ ಒಂದು ಲೋಕ ಇದೆ, ನಿನಗೆ ಆ ಲೋಕವನ್ನು ಕೊಡ್ತೇನೆ. ಇದು ಇಂದ್ರನಿಗಿರಲಿ, ನೀನು ಕಸ್ಕೊಂಡಿದ್ದಿ ಇಂದ್ರನಿಗಿರಲಿ, ನಿನಗೆ ಭೂಮಿಯ ಕೆಳಗಡೆ ಸುತಲ ಲೋಕ ಕೊಡ್ತೇನೆ. ಅಲ್ಲಿ ಈ ಸ್ವರ್ಗದಷ್ಟೇ ಸಂಪತ್ತನ್ನು ಅಲ್ಲಿ ಸೃಷ್ಟಿ ಮಾಡ್ತೇನೆ ಸುತಲ ಲೋಕದಲ್ಲಿ. ಆ ಸಂಪತ್ತು ಇನ್ನೊಬ್ಬರು ಕೊಳ್ಳೆ ಹೊಡೆಯದೇ ಇರೋ ಹಾಗೆ ನಾನು ದ್ವಾರಪಾಲಕನಾಗಿ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಕಳಿಸಿದ ಪರಮಾತ್ಮ. ಅವನಿಗೇನಾದರೂ ಕೊಟ್ಟರೆ ನಮ್ಮನೆ ಬಾಗಿಲು ಕಾಯ್ತಿರ್ತಾನಂತೆ ಪರಮಾತ್ಮ. ದ್ವಾರಪಾಲಕ ಇಂದ್ರಾರಾತಿಯ ಬಾಗಿಲ ಕಾಯ್ದ ಅಂತಾರೆ ದಾಸರು. ಅವನ ಮನೆ ಬಾಗಿಲು ದ್ವಾರಪಾಲಕನಾಗಿ ರಕ್ಷಣೆ ಮಾಡ್ತಿದ್ದಾನೆ, ಯಾರು ಹತ್ತಿರ ಬರೆದಿದ್ದ ಹಾಗೆ. ರಾವಣ ತನ್ನ ದಿಗ್ವಿಜಯಕಾರದಲ್ಲಿ ಎಲ್ಲ ದಿಕ್ಪಾಲಕರ ಸಂಪತ್ತನ್ನು ಕೊಳ್ಳೆ ಹೊಡೆದ. ಬಲಿಚಕ್ರವರ್ತಿ ಇದ್ದಾಗಲಿಲ್ಲ. ಅಲ್ಲಿ ಹೋಗಿದ್ದ ಬಲಿಚಕ್ರವರ್ತಿ ಮನೆಗೆ, ಭಾರಿ ಸಂಪತ್ತಿದೆ ಅಂತ. ದ್ವಾರಪಾಲಕನಾಗಿದ್ದಂಥ ತ್ರಿವಿಕ್ರಮ ಕಾಲಿನಿಂದ ಜಾಡಿಸಿ ಒದ್ರೆ 100 ಯೋಜನೆ ಹೋಗಿ ಬಿದ್ದಂತೆ ರಾವಣ. ಮತ್ತು ಇವನ ತಂಟೆಗೆ ಬರಲಿಲ್ಲ. ಆ ರೀತಿ ಅನುಗ್ರಹ ಮಾಡಿದ್ದಾನೆ ಪರಮಾತ್ಮ ಅಂತ ಇಲ್ಲಿಗೆ ಭಗವದ್ ಅವತಾರಗಳ ಚರಿತ್ರೆ ಮುಗೀತದೆ. ಇನ್ನು ಮುಂದೆ ಸೂರ್ಯವಂಶ, ಚಂದ್ರವಂಶ ಅಂತ 2 ವಂಶಗಳು ಪರಮಾತ್ಮನಿಂದ ಬಂದಂಥದ್ದು. ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು, 100 ಮಂದಿ ರಾಜರು ಬಂದಿದ್ದಾರೆ. ಕೆಲವು ಪ್ರಧಾನ ರಾಜರ ಚರಿತ್ರೆಯನ್ನು ಹೇಳ್ತಾರೆ. ಅದರಲ್ಲಿ ಚಂದ್ರವಂಶದಲ್ಲಿ ಕೃಷ್ಣಾವತಾರನೂ ಆಗಿದೆ, ಅದು ಬರ್ತದೆ ನಾಳೆ ದಿವಸ. ಸೂರ್ಯವಂಶದ ರಾಜರ ಚರಿತ್ರೆ, ಚಂದ್ರವಂಶದ ರಾಜರ ಚರಿತ್ರೆ, ಅಲ್ಲಿ ಅವತಾರ ಮಾಡಿದಂಥ ಕೃಷ್ಣನ ಕಥೆ, ಅದೆಲ್ಲ ನಾಳೆ ಮುಂದುವರಿಸ್ತೀವಿ. ಕೃಷ್ಣ.